ವಿಜೇಂದ್ರ ಅಂತ ಹೇಳಿ ಪುತ್ರ ಯಾರ್ದು ಯಡಿಯೂರಪ್ಪ ಅವ್ರದ್ದು, ಅವ್ರನ್ನ ಆಫೀಸ್ಗೆ ಬರಮಾಡಿಕೊಂಡು ನಂತರ ನೀವು ಭಾಳ ಹೋರಾಟ ಮಾಡಿದ್ದೀರಾ, ನೀವು 10 ವರ್ಷದ ಸತತ ಹೋರಾಟ. ಆದರೆ ಇದು ಎಲ್ಲಿ ತನಕ ಮಾಡ್ತೀರಾ ನೀವು? ಇದು ಮಾತ್ರ ಎಷ್ಟು ಸಮಯ ಇದು ಮಾಡ್ತೀರಾ? ಅದನ್ನ ನೀವು ದೊಡ್ಡ ಒಂದು ಸಂಖ್ಯೆ ಹೇಳಿ ನನಗೆ, ಅದು ಹೋರಾಟ ಬಿಟ್ಬಿಡೋಣ ಅಂತೇಳಿ ಅಪ್ಪ ಮಗ. ಆಗ ನಂಗೆ ಸಿಟ್ಟು ಬಂದು ಸರಿಯಾಗಿ ಬೈದೆ, ಕಳ್ಳ ನೀನು ಯಾವುದಕ್ಕೆ ಬಂದಿದ್ದೆ ಅಂದರೆ ಇದೆ ಬ್ರೋಕರ್ ಆಗಿ ಬಂದಿದೆ ಅಂತೇಳಿ. ಅವರೇ ನನಗೆ 150 ಕೋಟಿ ಆಫರ್ ಮಾಡಿದಾಗ ನಾನು ಮಾಡಿ ನೀನೇನು ಬ್ರೋಕರ್ ಮಾಡ್ತೀಯ ಅಂತೇಳಿ. ಇಲ್ಲ ನಾನು ಕೇಸ್ ಟೈಟ್ ಮಾಡಲಿಕ್ಕೆ ಬಂದು ಗನ್ಮನ್ ಹಿಡ್ಕೊಂಡು ಓಡೇ ಬಿಟ್ಟ. ನಾನು ಹೊರಗಡೆ ಬಂದೆ, ಬಾ ಕಳ ಬಾ ಅಂತೇಳಿ ಕರೆದೆ. ಐ ಡಿಡ್ ದ ಪ್ರೆಸ್ ಕಾನ್ಫರೆನ್ಸ್. ಇವರು ಒಟ್ಟಿಗೆ ಸೇರಿ ಕಳ್ಳತನ ಮಾಡ್ತಿದ್ದಾರೆ. ಮುಸ್ಲಿಂ ಪ್ರಾಪರ್ಟಿ ಏನಿದೆ ಅದನ್ನು ಕಬಳಿಸಿದವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ದೇ ಆರ್ ಸೇಯಿಂಗ್ ದೇ ಆರ್ ಪಾರ್ಟ್ ಆಫ್ ಇಟ್ ಇಸ್ ಕರಪ್ಷನ್ ಅಂತೇಳಿ. ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮಾತನಾಡಲಿಕ್ಕೆ ಇಚ್ಛಪಡ್ತೇನೆ, ಸವಾಲನ್ನು ಕೂಡ ಹಾಕ್ತಾ ಇದ್ದೇನೆ. ಇವತ್ತು ನನ್ನ ಮೇಲೆ ಇವತ್ತೇನು 150 ಕೋಟಿ ಇವತ್ತು ಆರೋಪ ಮಾಡಿದ್ದಾರೆ, ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಲಿ. ಜೊತೆಗೆ ಇವತ್ತೇನು ಅನ್ವರ್ ಮಾನಪ್ಪಾಡಿ ಇಂದಿನ ಚೇರ್ಮನ್ ಕೊಟ್ಟಿರ್ತಕ್ಕಂಥ ವರದಿಯ ಮೇಲೆ ಉಪಲೋಕಾಯುಕ್ತರೇನು ತನಿಖೆ ಮಾಡಿ ಅವರು ಕೂಡ ವರದಿ ಸಲ್ಲಿಸಿದ್ದಾರೆ. ಆ ವರದಿ ಬಗ್ಗೆನೂ ಕೂಡ ಸದನದಲ್ಲಿ ಚರ್ಚೆ ಆಗಿ ಅದನ್ನು ಕೂಡ ಸಿಬಿಐ ತನಿಖೆ ಕೊಡ್ಲಿ. 150 ಕೋಟಿ ಅವರು ಮಾಡೇ ಇಲ್ಲ. ಹಂಗೆ ಬಹಳಷ್ಟು ಆಫರ್ ಮಾಡಲಿಕ್ಕೆ ಇದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಕೂಡ ನಾನು ಅವರಿಗೆ ಸಿಕ್ಕಾಪಟ್ಟೆ ಮಾತಾಡಿ ಕಳಿಸ್ತಿದ್ದೆ ಅವರಿಗೆ ಆ ಮನುಷ್ಯತ್ವ ಇದ್ರೆ ಅವರಿಗೆ ಸಿಬಿಐ ಕೊಡಬೇಕು. ನಾನು ಅವರು ವಿಡಿಯೋ ರೆಕಾರ್ಡ್ನಲ್ಲಿ ಹೇಳಿದಾರಲ್ಲ, ಅದರ ಆಧಾರದ ಮೇಲೆ ಹೇಳಿದ್ರು. ವಿಡಿಯೋ ರೆಕಾರ್ಡ್ ಅವರೇ ಮಾತಾಡಿದ್ದಾರೆ, ಅದರ ಮೇಲೆ ಮಾತಾಡಿರೋದು. ಈಗ ಸಿಬಿಐ ಮಾಡಲಿ, ಕೊಡಲಿ, ಕೇಂದ್ರ ಸರ್ಕಾರ ಮಾಡಲಿ, ಸಿಬಿಐ ಅಲ್ಲಪ್ಪ. ಈಗ ನೀವು ಮಾಧ್ಯಮದವರು ವಾಯ್ಸು ಅವ್ರದ ಇಲ್ವಾ ಅನ್ನೋದು ಫಸ್ಟ್ ನೀವು ನಿಮ್ಮ ತೀರ್ಮಾನ ನಿಮ್ಗೆಲ್ಲ ಗೊತ್ತಾಗ್ತಿರ್ತಾನೆ. ಈಗ ಅವ್ರೇನು ಸ್ಟೇಟ್ಮೆಂಟ್ ವಿಡಿಯೋ ರೆಕಾರ್ಡ್ ನೋಡಿದ್ದೀರಾ ನೀವು? ಅವ್ರದ್ದು ಎಲ್ಲೋ ವಾಯ್ಸು ಅವ್ರದ್ದು. ಮತ್ತೆ ಈಗ ಇಲ್ಲ ಅಂತಂದ್ರೆ ಪತ್ರ ಬರ್ದಿದ್ದೀನಿ ಪ್ರೈಮ್ ಮಿನಿಸ್ಟರ್ಗೆ ಅಂತ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ, ಅಧ್ಯಕ್ಷರು ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ. ಅದ್ರ ಮೇಲೆ ನಾನು ಹೇಳಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ತಾ ಇದ್ದಾರೆ. ಅನ್ವರ್ ಮಾನಪ್ಪಾಡಿ ಅವರು ಏನು ಹೇಳ್ತಾ ಇದ್ದಾರೆ, ವಿಜೇಂದ್ರ ಅವ್ರು ನನಗೆ ಆಮಿಷ ಕೊಟ್ಟಿದ್ದು. ದಟ್ ಈಸ್ ಶಾಕಿಂಗ್ ಅಲ್ವಾ? ನಾವು ಕೊಟ್ಟರೆ ಆಯ್ತಪ್ಪ ನಮ್ದು ಮುಚ್ಚಾಕಕ್ಕೆ ಏನೋ ಇದೆ ಅಂತ ಹೇಳ್ತೀವಿ. ಆದರೆ ಅವರೆಲ್ಲ ಹೇಳಿದ್ದಾರೆ ಅದು ಈಗ 3 ವರ್ಷ ಆದಮೇಲೆ ಇಲ್ಲ ನಂಗೆ ಹೇಳಿಲ್ಲ, ನಂಗೆ ನೆನಪಿಲ್ಲ ಅಂತ ಒಂದು ಪತ್ರಿಕೆಯಲ್ಲಿ ಬಂತು. ಅದು ರಿಪೋರ್ಟು, ಆ ವರದಿ ಏನಿದೆ ಎಲ್ಲ ಅಂಶಗಳು ನೆನಪಿದೆ. ವಿಜೇಂದ್ರ ಅವ್ರು ಭೇಟಿಯಾಗಿದ್ದಾರೆ ಇಲ್ಲ ಅಂತ ನೆನಪಿರೋದಿಲ್ವಾ? ಈ ಥರ ಬೇಜವಾಬ್ದಾರಿಯಾಗಿ ಸರ್ಕಾರ ಇಲ್ಲಿ ಅಧಿವೇಶನ ನಡಿಬಾರ್ದು, ಏನಾದರೂ ಒಂದು ತಕರಾರು ಮಾಡಬೇಕು, ಏನಾದರೂ ಒಂದು ವಿಷಯ ತರಬೇಕು, ಅದನ್ನು ಡೈವರ್ಟ್ ಮಾಡಬೇಕು. ಇಡೀ ಸದನವನ್ನು ಡೈವರ್ಟ್ ಮಾಡುವಂಥದ್ದಕ್ಕೆ ಕಾಂಗ್ರೆಸ್ ಅವರು ಹುನ್ನಾರ ಮಾಡಿದ್ದಾರೆ. ನಮಸ್ಕಾರ. ಭಾರತೀಯ ಬಿಗ್ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಯದಲ್ಲಿ ವಕ್ಫ್ ವಿವಾದ ಮತ್ತೊಂದು ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಹೋರಾಟವನ್ನು ಆರಂಭ ಮಾಡಿದ ಬಿಜೆಪಿಯ ವಿರುದ್ಧ ಅದನ್ನೇ ಅಸ್ತ್ರವಾಗಿ ಪ್ರಯೋಗ ಮಾಡೋದಕ್ಕೆ ಕಾಂಗ್ರೆಸ್ ಹೊರಟಿದೆ. ಅದಕ್ಕೆ ಬಳಕೆ ಮಾಡಿಕೊಂಡಿದ್ದು ಸರಿಯಾಗಿ 12 ವರ್ಷಗಳ ಹಿಂದೆ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಅನ್ವರ್ ಮಾಣಿಪ್ಪಾಡಿ ಅವರು ನೀಡಿದ್ದ ವರದಿ ಮತ್ತು ಆ ನಂತರ ಅವರು ನೀಡಿದ್ದಂತ ಹೇಳಿಕೆಗಳು ಮತ್ತು ಅವರು ಬರೆದ ಪತ್ರವನ್ನ ಆಧರಿಸಿ ಬಿಜೆಪಿ ವಿರುದ್ಧ ಈಗ ತೀವ್ರ ವಾಗ್ದಾಳಿಯನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ 150 ಕೋಟಿ ರೂಪಾಯಿ ಲಂಚ ಅಂದ್ರೆ ಆಮಿಷವನ್ನ ಒಡ್ಡಿದ ಆರೋಪವನ್ನ ಕಾಂಗ್ರೆಸ್ ನಾಯಕರು ಅನ್ವರ್ ಮಾಣಿಪ್ಪಾಡಿ ಅವರ ಹೇಳಿಕೆಯನ್ನ ಆಧರಿಸಿ ಮಾಡ್ತಾ ಇದ್ದಾರೆ. ಸದನದ ಒಳಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಶುಕ್ರವಾರ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ಕೆಲವು ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇದಕ್ಕೆ ಪೂರಕವಾಗಿ ಅನ್ವರ್ ಮಾಣಿಪ್ಪಾಡಿ ಅವರ ಹೇಳಿಕೆ ಸ್ವಲ್ಪ ಗೊಂದಲವನ್ನ ಸೃಷ್ಟಿಸ್ತಾ ಇದೆ. ಅವರು ಹಿಂದೆ ಮಾತಾಡಿದ್ದಾರೆ ಅನ್ನೋ ವಿಡಿಯೋವನ್ನ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ ಮತ್ತು ಮಾಧ್ಯಮಗಳಿಗೂ ಕೂಡ ಸಿಕ್ಕಿದೆ. ಅದರಲ್ಲಿ ಅವರು ನೇರವಾಗಿ ಹೇಳ್ತಾ ಇದ್ದಾರೆ, ಅಪ್ಪ ಮಗ ಅಂದ್ರೆ ವಿಜಯೇಂದ್ರ ಅವರು ಮತ್ತು ಅವರ ತಂದೆ ನನಗೆ ಆಮಿಷವನ್ನ ಒಡ್ಡಿದ್ರು, ನಾನು ಸಿಟ್ಟು ಮಾಡ್ಕೊಂಡೆ, ನಂತರ ಪ್ರಧಾನಿಗಳಿಗೆ ಪತ್ರ ಬರೆದೆ ಮತ್ತೆ ಅದನ್ನ ನಾನು ಟೆಸ್ಟ್ ಮಾಡೋಕೆ ಅಂತ ಹೇಳಿದ್ರು, ನಂತರ ಅವ್ರು ನಾನು ಓಡಿಸ್ಕೊಂಡು ಹೋದೆ ಹೊರಗಡೆ ಅನ್ನೋ ರೀತಿಯಲ್ಲಿ ಅವ್ರು ಮಾತನಾಡಿದ್ದಾರೆ. ಆದ್ರೆ ಈ ಎಲ್ಲವೂ ಬೆಳಕಿಗೆ ಬಂದ ನಂತರದಲ್ಲಿ 12 ವರ್ಷಗಳ ನಂತರ ಅನ್ವರ್ ಮಾಣಿಪ್ಪಾಡಿ ಅವರು ವಿಜಯೇಂದ್ರ ಅವರು ಆಗ ಸೀನಲ್ಲೇ ಇರ್ಲಿಲ್ಲ ಮತ್ತೆ ಅವ್ರು ನನಗೆ ಯಾವುದೇ ರೀತಿಯ ಆಮಿಷವನ್ನ ಒಡ್ಡಿಲ್ಲ ಅಂತ ಹೇಳಿದ್ರು. ಮತ್ತೆ ಈ ವಿಡಿಯೋವನ್ನ ತೋರಿಸಿ ಕೇಳಿದಂತಹ ಪ್ರಶ್ನೆಗೆ ಅವರು ಹೌದು, ಒಮ್ಮೆ ನನಗೆ ಸಂಖ್ಯೆಯನ್ನ ಹೇಳೋದಕ್ಕೆ ಅವರು
ಅವರು ಕೇಳಿದ್ರು, ಆದ್ರೆ ಅದನ್ನ ನನ್ನನ್ನು ಟೆಸ್ಟ್ ಮಾಡೋದಕ್ಕೆ ಮಾಡಿದ್ದಂತದ್ದು ಯಾವುದೇ ಆಮಿಷವನ್ನ ಒಡ್ಡಿಲ್ಲ ಅಂತ ಮತ್ತೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವರ ಹೇಳಿಕೆಯಲ್ಲೂ ಸ್ವಲ್ಪ ಗೊಂದಲಗಳು ಕಂಡು ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಬಿಜೆಪಿ ತೀವ್ರ ಆಕ್ರೋಶವನ್ನ ಹೊರಹಾಕೋದ್ರ ಜೊತೆಗೆ ಸದನವನ್ನ ಸರಿಯಾಗಿ ನಡೆಸೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗ್ತಾ ಇಲ್ಲ ಮತ್ತು ಬೇರೆ ಬೇರೆ ಪ್ರಕರಣಗಳನ್ನ ಬೇರೆ ಕಡೆಗೆ ತಿರ್ಗಿಸುವಂತ ಪ್ರಯತ್ನ ಇದಾಗಿದ್ದು. ಹಾಗೇನಾದ್ರೂ ಒಂದ್ ವೇಳೆ ಆರೋಪ ಬಂದಿದೆಯಲ್ಲ, ಆರೋಪ ನನ್ನ ಮೇಲೂ ತನಿಖೆ ಆಗ್ಲಿ, ನಿಮ್ಮ ಮೇಲೆ ಏನೆಲ್ಲ ಆರೋಪಗಳಿದೆ ಅದನ್ನು ತನಿಖೆ ಆಗ್ಲಿ, ಇದನ್ನ ಸಿಬಿಐಗೆ ಕೊಡಿ ಅಂತ ಬಿಜೆಪಿ ನಾಯಕರು ಆಗ್ರಹವನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಅನ್ವರ್ ಮಾಣಿಪ್ಪಾಡಿ ಅವರು ಕೊಟ್ಟಂತ ವರದಿಯಲ್ಲಿ ಏನಿತ್ತು, 2,30,000 ಕೋಟಿ ಅಕ್ರಮ ನಡೆದಿದೆ ಅಂತ ವರದಿ ಕೊಟ್ಟ ನಂತರವೂ ಆ ವರದಿಯ ಆಧಾರದಲ್ಲಿ ಬಿಜೆಪಿ ಯಾಕೆ ಕ್ರಮವನ್ನ ಕೈಗೊಂಡಿಲ್ಲ? ಈಗ ಯಾಕೆ ವಿಜೇಂದ್ರ ಅವರ ಮೇಲೆ ಇಷ್ಟು ದೊಡ್ಡ ಆರೋಪ ಬರ್ತಾ ಇದೆ? ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳು ಏನಾಗ್ತಿದೆ, ಸದನದಲ್ಲಿ ಏನಾಗಿದೆ, ಈ ಎಲ್ಲ ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಇದೀವಿ. ಅತಿಥಿಗಳಿದ್ದಾರೆ, ತಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಬಿಜೆಪಿ ವಕ್ತಾರರು ಅರುಣ್ ಜಿ ಸೇಠ್ ಅವರಿದ್ದಾರೆ, ಜೆಡಿಎಸ್ ವಕ್ತಾರರಾಗಿರುವ ರವಿಚಂದ್ರೇಗೌಡರಿದ್ದಾರೆ, ಕಾಂಗ್ರೆಸ್ ವಕ್ತಾರರಾಗಿರುವ ಎನ್ ನಟರಾಜ್ ಗೌಡರಿದ್ದಾರೆ, ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಬದ್ರುದ್ದೀನ್ ಮಾಣಿ ಅವರಿದ್ದಾರೆ. ನಾಲ್ವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ನಟರಾಜ್ ಗೌಡ್ರೆ, ಶುಕ್ರವಾರ ಪ್ರಿಯಾಂಕ್ ಖರ್ಗೆ ಅವರು ವಿಚಾರ ಪ್ರಸ್ತಾಪ ಮಾಡಿದ್ರು, ಅನಂತರ ಸಿದ್ದರಾಮಯ್ಯ ಅವರು ಎಕ್ಸ್ ನಲ್ಲಿ ಅದನ್ನೇ ಹೇಳಿದ್ರು. ಆದ್ರೆ ಅನ್ವರ್ ಮಾಣಿಪ್ಪಾಡಿ ಅವರು ತಮ್ಮ ಹೇಳಿಕೆಯನ್ನ ಬದಲಿಸಿದ್ದಾರೆ. ಅಂದ್ರೆ ನಾನು ಆ ರೀತಿ ಹೇಳಿಕೆಯನ್ನೇ ಕೊಟ್ಟಿಲ್ಲ, ವಿಜೇಂದ್ರ ಅವರು ನನ್ನನ್ನು ಅಪ್ರೋಚೇ ಮಾಡಿಲ್ಲ ಅಂತ ಈ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಅವರು ಒತ್ತಡಕ್ಕೆ ಮಣಿದು ಹೇಳಿಕೆಯನ್ನ ಬದಲಾಯಿಸಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ಏನ್ ಪ್ರತಿಕ್ರಿಯಿಸ್ತೀರಿ? ಇಲ್ಲ, ಈಗ ಅನ್ವರ್ ಮಾಣಿಪ್ಪಾಡಿ ಅವರು ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿದ್ದಾಗ ಅವ್ರದ್ದೇನು ವರದಿ ಕೊಟ್ಟಿದ್ರು, ಆ ವರದಿಯ ಆಧಾರದ ಮೇಲೆ ಬಿಜೆಪಿ ಸರ್ಕಾರನೇ ಬಹಳಷ್ಟು ರೈತರಿಗೆ ನೋಟಿಸ್ ಕೊಟ್ಟಿತ್ತು. ಆ ವಕ್ಫ್ ಭೂಮಿ ಎಲ್ಲಿ ಒತ್ತುವರಿ ಆಗಿದೆ ಅದನ್ನ ಹೆಂಗ್ ಉಳಿಸ್ಬೇಕು ಅಂತ ಹೇಳಿ ಅವರೇ ತೀರ್ಮಾನ ಮಾಡಿದ್ರು. ಇವನ್ ಅವ್ರ ಮ್ಯಾನಿಫೆಸ್ಟೋದಲ್ಲೂ ಕೂಡ ಹೇಳಿದ್ರು ವಕ್ಫ್ ಆಸ್ತಿಗಳನ್ನ ನಾವು ಉಳಿಸ್ತೀವಿ ಅಂತ. ಆದ್ರೆ ಏಕಾಏಕಿ ಈ ಸರ್ಕಾರದಲ್ಲೂ ಕೂಡ ರೈತರಿಗೆ ನೋಟಿಸ್ ಕೊಟ್ಟಾಗ ನೋಟಿಸ್ ಕೊಟ್ಟಿದ್ದೆ ಅಂತಿಮ ಅಲ್ಲ, ಇವರು ರಾಜಕೀಯಕರಣಗೊಳಿಸಿ ನಾವು ಏನೋ ಒಂದು ಓಲೈಕೆ ಮಾಡ್ತಾ ಇದೀವಿ, ಕಾಂಗ್ರೆಸ್ ಸರ್ಕಾರ ಈ ತರ ಮಾಡ್ತಾ ಇದೆ ಅಂತ ಹೇಳಿ ನಮ್ಮ ಮೇಲೆ ಇಲ್ಲಸದ ಅಪಪ್ರಚಾರ ಮಾಡ್ಲಿಕ್ಕೆ ಮತ್ತೆ ರಾಜ್ಯದಲ್ಲಿ ಒಂದು ಶಾಂತಿ ಸೌಹಾರ್ದತೆಯನ್ನ ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಸಂಚು ಮಾಡಿದ್ರು ಬಿಜೆಪಿಯವರು. ಇವತ್ತು ಅವರ ಅನ್ವರ್ ಮಾಣಿಪ್ಪಾಡಿ ಅವರೇ ಹೇಳಿರ್ತಕ್ಕಂಥದ್ದು, ನಾನು ವರದಿ ಕೊಟ್ಟ ಮೇಲೆ ಮುಖ್ಯಮಂತ್ರಿಗಳು ಆ ಬೊಮ್ಮಾಯಿ ಅವರಾಗ್ಲಿ, ಸದಾನಂದ ಗೌಡರಾಗ್ಲಿ, ಶೆಟ್ಟರಾಗ್ಲಿ, ಯಡಿಯೂರಪ್ಪನವರಾಗ್ಲಿ ಯಾರು ಅದ್ಮೇಲೆ ಕ್ರಮ ತಗೊಂಡಿಲ್ಲ ಅಂತ ಅವರೇ ಹೇಳಿಕೆ. ಆಮೇಲೆ ಅದನ್ನ ಮುಚ್ಚಾಕಬೇಕು, ಅವರಿಗೆ ಒಂದು ಅಕ್ರಮ ಇದೆ, ದೊಡ್ಡ ಮಟ್ಟದ 2,30,000 ಕೋಟಿ ರೂಪಾಯಿ ಅಷ್ಟೊಂದು ದೊಡ್ಡ ಅಕ್ರಮ ಇದೆ, ಅದನ್ನ ಮುಚ್ಚಾಕ್ಲಿಕ್ಕೆ ವಿಜೇಂದ್ರ ಅವರು ನನಗೆ ಆಮಿಷವನ್ನ ಕೊಟ್ಟರು. ವಿಜೇಂದ್ರ ಅವರು ನನ್ನ ಮನೆಗೆ ಬಂದಿದ್ರು, 150 ಕೋಟಿ ರೂಪಾಯಿ ಅಷ್ಟು ಆಮಿಷವನ್ನು ಕೊಟ್ಟಿದ್ರು. ನಾನು ಪ್ರಧಾನಮಂತ್ರಿ ಪತ್ರ ಬರೆದಿದ್ದೀನಿ, ಪ್ರಧಾನಮಂತ್ರಿಯವರು ಕೂಡ ಪತ್ರ ಬರ್ತೀನಿ. ಇದೆಲ್ಲ ಹೇಳಿರ್ತಕ್ಕಂಥದ್ದು ಅನ್ವರ್ ಮಾಣಿಪ್ಪಾಡಿ ಅವರು. ಅದ್ರ ಮೇಲೆ ತನಿಖೆ ಅಂತ ಕೇಳ್ತಾರ, ಅದ್ರ ಮೇಲೆ ಕ್ರಮ ಅಂತ ತಗೊಂತಾರ, ಅದು ಆಗಬೇಕಾದ್ದು ಒಂದು ಭಾಗ. ಇವಾಗ ಅವ್ರಿಗೆ ಏನ್ ರಾಜಕೀಯ ಒತ್ತಡವನ್ನ ಅವ್ರ ಮೇಲೆ ಹಾಕಿ ಅದನ್ನ ಉಲ್ಟಾ ಹೊಡಿಸ್ತಾ ಇದ್ದಾರೆ, ಅದ್ರ ಮೇಲೂ ತನಿಖೆ ಆಗ್ಲಿ. ಈಗ ಬಿಜೆಪಿಯವರು ಸುಖ ಸುಮ್ಮನೆ ಇಲ್ಲದ ವಿಷಯಗಳನ್ನ ಇರೋ ತರ ಅದೊಂದು ಬಿಂಬಿಸಿ ಗಲಾಟೆ ಒಂದು ಸಾಮರಸ್ಯ ಹಾಳು ಮಾಡ್ಬೇಕು, ಸಮಾಜದಲ್ಲಿ ಸಾಮರಸ್ಯ ಹಾಳು ಮಾಡ್ಬೇಕು, ಆ ರೀತಿಯ ಕುಮುವಾದವನ್ನು ಮಾಡ್ತಾನೆ ಇದ್ದಾರೆ. ಆದ್ರೆ ಇವತ್ತಿನ ಈ ಪ್ರಕರಣಕ್ಕೆ ಅವರು ಹೊಣೆಗಾರಿಕೆಯನ್ನ ಹೊರಬೇಕಾಗುತ್ತೆ. ಈಗ ಅನ್ವರ್ ಮಾಣಿಪ್ಪಾಡಿ ಅವರು ಆತರ ನಾವು ಅವ್ರಿಗೆ ಆಮಿಷವನ್ನ ಕೊಟ್ಟಿಲ್ಲ, ಅವ್ರು ಸುಳ್ಳು ಹೇಳ್ತಾರೆ, ಅವ್ರ ಕ್ರಮ ತಗೋಬೇಕು, ಅವ್ರನ್ನ ಪಕ್ಷದ ಉಚ್ಚಾಟನೆ ಮಾಡ್ಬೇಕು, ಅವ್ರ ಮೇಲೆ ಇವರೇ ಒಂದು ದೂರು ಕೊಟ್ಬಿಡ್ಲಿ, ಹೋಗಿ ನನ್ನ ಮೇಲೆ ನನ್ನ ತೇಜೋವಧೆ ಮಾಡ್ಲಿಕ್ಕೆ 150 ಕೋಟಿ ರೂಪಾಯಿ ಆಮಿಷ ಕೊಟ್ಟರು, ನನ್ನ ಮೇಲೆ ತೇಜೋವಧೆ ಮಾಡ್ತಾ ಇದ್ದಾರೆ, ನನ್ನ ಮಾನನಷ್ಟ ಮೊಕದ್ದಮೆ ಏನ್ ಆಗ್ತಾ ಇದ್ದೀನಿ ಇವ್ರ ಮೇಲೆ, ಅವರೇ ಹೋಗಿ ದೂರು ಕೊಟ್ಬಿಟ್ಟು ಅವರೇ ಒಂದು ಕ್ರಮ ತಗೋಬೇಕಾಗಿತ್ತು. ಅದು ಯಾವುದೂ ಮಾಡದೆ ಈಗ ಅದನ್ನ ಅವರಿಂದ ಮತ್ತೆ ಮರು ಹೇಳಿಕೆ ಕೊಡಿಸ್ತಾ ಇರೋದು, ಇಲ್ಲ ನಾನು ಬಂದಿಲ್ಲ, ನಾನು ಹೇಳಿಲ್ಲ, ಇವೆಲ್ಲ ನೇರವಾಗಿ ಕಾಣುತ್ತಲ್ಲ. ಇಲ್ಲೇನ ಯಾರೋ ಸುದ್ದಿ ವಿಡಿಯೋನ ತಿರ್ಚ್ಬಿಟ್ರೆ ಈಗ ಯಾರಾದ್ರು ಸೊ ಇದ್ರ ಮೇಲೆ ತನಿಖೆ ಆಗಬೇಕಾದಂಥದ್ದು ಸತ್ಯ. ಇದಕ್ಕೆ ಉತ್ತರ ಕೊಡ್ಬೇಕಾಗಿರೋದು ಪ್ರಧಾನಮಂತ್ರಿ ಪತ್ರ ಬರೆದಿದಂತಲ್ಲ, ಪ್ರಧಾನಮಂತ್ರಿ ರಾಷ್ಟ್ರೀಯ ನಾಯಕರಾದಿಯಾಗಿ ರಾಜ್ಯ ನಾಯಕರು ಇದಕ್ಕೆ ರಾಜ್ಯ ಜನತೆಗೆ ಉತ್ತರ ಕೊಡ್ಬೇಕಾಗ್ತದೆ. ಇದಕ್ಕೆಲ್ಲ ಉತ್ತರ ಬಿಜೆಪಿನಲ್ಲಿದೆ, ಬಿಜೆಪಿ ಕಚೇರಿನಲ್ಲಿದೆ. ಇದು ಯಾರು ಇದನ್ನ ಅವ್ರ ಮೇಲೆ ಒತ್ತಡ ಹಾಕಿದ್ರು, ಯಾರೀಗ ಅದನ್ನ ಅವ್ರ ಹಿಂದೆ ತರಲಿಕ್ಕೆ ಅವ್ರ ಮೇಲೆ ದಬ್ಬಾಳಿಕೆ ಅಂದ್ರೆ ಒತ್ತಡ ಹಾಕಿದ್ದಾರೆ ಅನ್ನೋದು ಅವರೇ ಹೇಳ್ಬೇಕಾಗುತ್ತೆ. ಇದಕ್ಕೆಲ್ಲ ಬಿಜೆಪಿ ಉತ್ತರ ಕಾಯ್ತಾ ಇದ್ದಾರೆ ಈಗ. ಓಕೆ, ಮಾತನಾಡ್ತೀನಿ. ಅರುಣ್ ಅವರೇ, ರಾಜ್ಯ ಸರ್ಕಾರದ ವಿರುದ್ಧ ನೀವು ಹೋರಾಟವನ್ನ ಆರಂಭ ಮಾಡಿದ್ರಿ, ವಕ್ಫ್ ನಿಂದಾಗಿ ರೈತರ ಭೂಮಿಯನ್ನ ಕಬಳಿಸೋ ಪ್ರಯತ್ನ ಆಗ್ತಿದೆ ಅಂತ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ನಿಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ ಸಿಕ್ಕ ಒಂದು ವರದಿ ಮತ್ತು ಆ ವರದಿಯನ್ನ ನೀಡಿದಂತ ವ್ಯಕ್ತಿ ಮಾಡಿದ್ದ ಆರೋಪದ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ನಿಮ್ಮ ಮೇಲೆ ಅಂದ್ರೆ ರಾಜ್ಯಾಧ್ಯಕ್ಷರ ಮೇಲೆ 150 ಕೋಟಿ ರೂಪಾಯಿ ಆಮಿಷದ ಆರೋಪ ಮಾಡ್ತಿದ್ದಾರೆ. ಏನ್ ಪ್ರತಿಕ್ರಿಯಿಸ್ತೀವಿ? ಇವಾಗ ಇರತಕ್ಕಂತಹ ಸಮಸ್ಯೆ ಏನು, ಅಥವಾ ನಿಜವಾಗಿ ತನಿಖೆ ಆಗಬೇಕಾದದ್ದು ಯಾವ್ದ್ರದ್ದು? 2,30,000 ಕೋಟಿ ಹಗರಣದ್ದು ಅಷ್ಟು ಲೂಟಿ ಮಾಡಿದ್ದಾರೆ ಅನ್ನುವಂಥದ್ರ ಮೇಲೆ ತನಿಖೆ ಆಗ್ಬೇಕಾದದ್ದು ಯಾವುದು ಅಂತ ಹೇಳಿ ಅರ್ಥ ಆಗ್ತದೆ. ಇವಾಗ ಕಾಂಗ್ರೆಸ್ನವರೇ ಹೇಳ್ತಾರೆ, ನಾನ್ ಹೇಳಿದ್ದೇನೆ ಪುನಃ ರಿಪೀಟ್ ಆಗ್ತಾ ಇದೆ.
ನಮ್ಗ್ ಕೇಳಿಸ್ತಿದ್ಯಾ? ಸರಿ. ಕೇಳಿಸ್ತಿದೆಯಲ್ಲ? ಓಕೆ. ಓಕೆ. ಅದರಲ್ಲಿ ಆ ರಿಪೋರ್ಟ್ ಅಲ್ಲಿ JPC ಮುಂದುಗಡೆ ಇವರನ್ನು ಕರೆದಾಗ, ಯಾಕಂತ ಹೇಳಿದ್ರೆ 2012ರಲ್ಲಿ ಇದೇ ವಕ್ಫನ ಸ್ಕ್ಯಾಮಿನ ಬಗ್ಗೆ ಒಂದು ರಿಪೋರ್ಟರ್ ಮಾಡಿದ್ರು, ಅನ್ವರ್ ಮಾಣಿಪಾಡಿ ರಿಪೋರ್ಟ್ ಅಂತ ನಮ್ಗೆಲ್ಲ ಗೊತ್ತೇ ಇದೆ. ಅವರನ್ನು ಕರೆದಾಗ ಆ JPC ನಲ್ಲಿ ಇವರು ಒಂದು ಭಾಷಣವನ್ನಿಟ್ರು, ಒಂದು ಹೇಳಿಕೆಯನ್ನಿಟ್ರು. ಆ ಹೇಳಿಕೆಯಲ್ಲಿ ಎಷ್ಟು ಹಗರಣ ಆಗಿದೆ, ಅದರ ವ್ಯಾಪಕತೆ ಹೇಗೆ, 54,000 ಎಕರೆಯಲ್ಲಿ 29,000 ಎಕರೆಯನ್ನು ಅಂದಿನ ರಾಜಕಾರಣಿಗಳು, ಅಂದಿನ ಬ್ಯೂರೋಕ್ರಾಟ್ಸ್ ಎಲ್ಲ ಆದಿಗಳೆಲ್ಲರೂ ನುಂಗಿ ಹಾಕಿದ್ದಾರೆ ಅನ್ನುವಂಥದ್ದನ್ನು ಆ JPC ಮುಂದೆ ಇಟ್ರು. ಅದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ, CM ಇಬ್ರಾಹಿಂ, ಮಲ್ಲಿಕಾರ್ಜುನ್ ಖರ್ಗೆ, ರೆಹಮಾನ್ ಖಾನ್, ಇಕ್ಬಾಲ್, ಇಂತ ಹಲವಾರು ಹೆಸರುಗಳನ್ನು ಹೇಳಿದ ತಕ್ಷಣ ಅಲ್ಲಿ JPC ನಲ್ಲಿ ಇವ್ರು ಹೇಳಿದ್ರಲ್ಲ ಇವಾಗ ನಟರಾಜಣ್ಣ, ಸಾಮರಸ್ಯ ಹೊರಟೈತಂತೆ. ಅಲ್ಲಿ ಗಾಜನ್ನು ಪುಡಿ ಮಾಡಿದ್ರಂತೆ, ಒಂದು ಗಾಜಿನ ಲೋಟೆಯನ್ನು ಪುಡಿ ಮಾಡಿ ಜಗದಂಬಿಕಾ ಪಾಲ್ ಯಾರು ಅಧ್ಯಕ್ಷರಿದ್ದಾರೋ ಅವ್ರ ಕಡೆ ಎಸೆದ್ರಂತೆ. ಇಂಥದೆಲ್ಲ ಸಾಮರಸ್ಯವನ್ನು ಅಲ್ಲಿ ಭ್ರಷ್ಟಾಚಾರ ಮಾಡಿದೆ ಸ್ವಾಮಿ ಅಂತ ಹೇಳಿದ ಕೂಡಲೇ ಅವಕ್ಕಾಗಿ ಅದ್ರಲ್ಲಿ ತನಿಖೆ ಮಾಡ್ಬೇಕು, ಈ ಅಮೆಂಡ್ಮೆಂಟ್ ಬಿಲ್ ಅನ್ನು ತರಬೇಕು ಅನ್ನತಕ್ಕಂಥದ್ದನ್ನು ಮಾಡುವಂತದ್ರ ಬದಲಿಗೆ ಅವರ ಸಾಮರಸ್ಯದ ಮಿಡಿತ ಏನಿತ್ತು ಅಂತ ಹೇಳಿದ್ರೆ ಪುನಃ ಕಳ್ಳರನ್ನು ರಕ್ಷಣೆ ಮಾಡ್ಬೇಕು ಅನ್ನುವಂಥದ್ರಲ್ಲಿ ಇತ್ತು. ಹೇಗೆ ಮಾಡಿದ್ರು? ಅದರಲ್ಲಿ ಮುತವಲ್ಲಿ ಯಾರು ಕಸ್ಟೋಡಿಯನ್ ಇದ್ದಾರೋ ಅವರು ಫೋರ್ಜರಿ ಡಾಕ್ಯುಮೆಂಟ್ ಗಳನ್ನು ಮಾಡಿದ್ದಾರೆ. ಆ ವರದಿಯಲ್ಲಿ ಇದೆ, ಫೋರ್ಜರಿ ಡಾಕ್ಯುಮೆಂಟ್ ಗಳನ್ನು ಮುತುವಲ್ಲಿ ಮಾಡಿದ್ದಾರೆ. ಬೋರ್ಡ್ NOC ಕೊಟ್ಟಿದೆ. ಒನ್ಸ್ ಎ ವಕ್ಫ್ ಆಲ್ವೇಸ್ ಎ ವಕ್ಫ್ ಅಂತ ಹೇಳಿದಂತಹ ವ್ಯಕ್ತಿಗಳು NOC ಕೊಟ್ಟುಕೊಂಡು ಅದನ್ನು ಪರಭಾರೆ ಮಾಡಿದ್ದಾರೆ. ಇದೆಲ್ಲವೂ ಅಕ್ರಮಗಳು ಅಂದು ನಡೆದಿವೆ. ಅದನ್ನು ಅಂದು ಸಿದ್ದರಾಮಯ್ಯ ಯಾವಾಗ 2012ರಲ್ಲಿ ಟೇಬಲ್ ಆಯ್ತು, ಆವಾಗ ಸಿದ್ದರಾಮಯ್ಯ ಯಾದಗಿಗಳು ಇದು ರಾಜಕೀಯ ಪ್ರೇರಿತ, ಇದು ಕಾಂಗ್ರೆಸ್ಗೆ ಮಾಡಿದಂತಹ ಒಂದು ದುರುದ್ದೇಶವಾಗಿ ಮಾಡಿದಂಥದ್ದು ಅಂತ ಹೇಳಿ, ಇದು ಇಡೀ ಯಾವ್ದು ಅನ್ವರ್ ಮಾಣಿಪಾಡಿಯವರು ಮಾಡಿದಂತ 7,000 ಪೇಜ್ಗಳ ರಿಪೋರ್ಟೇ ಅತ್ಯಂತ ಫೇಕು, ಹೀಗೆಲ್ಲ ಮಾಡಿಕೊಂಡು ಅಂತ ಗಲಾಟೆ ಎಬ್ಬಿಸಿದ್ರು. ಸಾಮರಸ್ಯ ಅದನ್ನು ಮುಸಲ್ಮಾನರ ವಿರುದ್ಧವಾಗಿ ತಿರುಗಾಡಿಸ್ಕೊಂಡ್ರು. ಏನೋ ವಕ್ಫಿನ ಬಗ್ಗೆ ಹೇಗೆ ಮಾಡಿಕೊಂಡು ಅಂದ್ರೆ ಯಾವ ಮುಸಲ್ಮಾನರಿಗೆ ಪ್ರತಿ ತಿಂಗಳಿಗೆ 200 ಕೋಟಿ ರೂಪಾಯಿ ನಷ್ಟವನ್ನು ಈ ಸ್ಕ್ಯಾಮ್ ಮಾಡಿದ್ಯೋ, ಯಾವ ಬಡ ಮುಸಲ್ಮಾನರ ಏಳಿಗೆಗೋಸ್ಕರ ವಕ್ಫ್ ದುಡಿಬೇಕಿತ್ತೋ, ಆದ್ರೆ ಇವತ್ತು ಅದೇ ವಕ್ಫ್ ಮಂಡಳಿಯಿಂದ ಈ ಕಾಂಗ್ರೆಸ್ ನಲ್ಲಿ ಇರತಕ್ಕಂತ ನಾನು ಇನ್ನೊಂದಷ್ಟು 14 ಹೆಸರುಗಳು ಮುಖ್ಯವಾಗಿ ಯಾರು ಆರೋಪಿ ಸ್ಥಾನದಲ್ಲಿ ನಿಲ್ತಾರೋ ಅದರಲ್ಲಿ ಇದೆ. ಅದನ್ನ ಪೂರ್ತಿಯಾಗಿ ಹೇಳಲಿಕ್ಕೆ ಸಮಯ ಸಾಕಾಗಲಿಕ್ಕಿಲ್ಲ. ಒಂದೊಂದಕ್ಕೆ ಒಂದೊಂದು ರೀತಿಯಲ್ಲಿ ಯಾವ ರೀತಿಯಾದ್ರೆ ಅದರಲ್ಲಿ ಅವ್ರು ಕ್ರೈಮ್ ಅನ್ನು ಮಾಡಿದಾರೆ ಅನ್ನುವಂಥದ್ದನ್ನು ಆ JPC ನಲ್ಲಿ ಇಟ್ಟಿದ್ದಾರೆ, ಆ ವರದಿಯಲ್ಲಿ ಇದೆ. ಇದನ್ನು ತನಿಖೆಗೆ ಹಾಕಿ ಇದರ ಬಗ್ಗೆ ಸರಿಯಾದ ರೀತಿಯಲ್ಲಿ ಹೋಗ್ಬೇಕಿತ್ತು. ಕೇವಲ ಕರ್ನಾಟಕದ ವಕ್ಫ್ ಮಾತ್ರ, ಇಡೀ ಭಾರತದ ವಕ್ಫಿನ ವರದಿ ಅಲ್ಲ ಅದು. ಕರ್ನಾಟಕದ ಒಂದೇ ವಕ್ಫ್ 2G ಹಗರಣಕ್ಕಿಂತಲೂ 2,30,000 ಕೋಟಿ ಅಂತ ದೊಡ್ಡ ಹಗರಣ ಅನ್ನುವಂಥದ್ದು ಬಿಂಬಿತವಾಗಿದ್ರು ಕೂಡ, ಆದರೆ ಕಾಂಗ್ರೆಸ್ನವರು ಇನ್ನೂ ಕೂಡ ನಾಡಿದ್ದು ನಡೆಯುವಂತಹ ವಕ್ಫ್ನ ಬಿಲ್ ನ ಅಮೆಂಡ್ಮೆಂಟ್ ಅದು ಬಡ ಮುಸಲ್ಮಾನರ ಪರವಾಗಿದೆ ಅನ್ನುವಂಥದ್ದು ಸಾರಿ ಹೇಳಿದ್ರು ಕೂಡ ಇಲ್ಲ, ಸಾಮರಸ್ಯವನ್ನು ಕೆಡಿಸಿ ನಮ್ಮ ಜನರನ್ನು ರಕ್ಷಣೆ ಮಾಡ್ಬೇಕು ಅಂತ ಹೇಳಿ ಬಿಲ್ ಎಬ್ಬಿಸ್ತಾ ಇದ್ದಾರೆ. ಇನ್ನೂ ಕೂಡ ಮುಸಲ್ಮಾನರ ವಿರೋಧಿ ಅನ್ನತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಇದು ಸಾಮರಸ್ಯವನ್ನು ಹಾಳು ಮಾಡುವಂಥದ್ದು ಮತ್ತೆ ಭ್ರಷ್ಟರ ರಕ್ಷಣೆಗೋಸ್ಕರ ನಿಲ್ಲುವಂಥದ್ದು ಅಂತ ಹೇಳಬೇಕಾಗುತ್ತೆ. ಓಕೆ, ಕೇಂದ್ರ ಸರ್ಕಾರ ಮಂಡಿಸ್ತಿರುವಂತ ಅಥವಾ ಅದಕ್ಕೆ ರಚನೆ ಆಗಿರುವಂತ ಒಂದು ಸಮಿತಿ ಏನಿದೆ, ನಾವು ವಕ್ಫ್ ಮಸೂದೆ ಕುರಿತಾಗಿ ಇವತ್ತು ಚರ್ಚೆ ಮಾಡ್ತಾ ಇಲ್ಲ. ಈಗ ಬರ್ತಿರೋ ರಾಜ್ಯದಲ್ಲಿ ಆರೋಪ ಮತ್ತು ವಿಜೇಂದ್ರ ಅವ್ರ ಮೇಲೆ ಬಂದಿರೋ ಆರೋಪದ ಬಗ್ಗೆ ನಾನು ನಿಮ್ಗೆ ಪ್ರಶ್ನೆ ಕೇಳಿದೆ, ಅದಕ್ಕೆ ನಮ್ಗೆ ಉತ್ತರ ಸಿಕ್ಕಿಲ್ಲ, ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಮುಂದಿನ ಭಾಗ ಇಲ್ಲಿ ಉತ್ತರ ಇಲ್ಲಿದೆ. ಇವತ್ತಿನ ಪತ್ರಿಕೆಗಳಲ್ಲಿ ಬಹಳ ಫ್ರಂಟ್ ಪೇಜ್ ಅಲ್ಲಿ ಬಹಳ ದೊಡ್ಡ ಅಕ್ಷರಗಳಲ್ಲೇ ಸ್ವತಃ ಅನ್ವರ್ ಮಾಣಿಪಾಡಿ ಅವರೇ ಅದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅದನ್ನು ಮತ್ತೆ ಇನ್ನೂ ಒಂದು ನಟರಾಜ್ ಗೌಡರಿಗೆ ಕಾಂಗ್ರೆಸ್ನವರಿಗೆ ಏನಾದ್ರೂ ಅನುಮಾನ ಇದ್ರೆ ಸಿಬಿಐ ಕೊಡಿ ಅಂತ ಕೂಡ ಹೇಳಿದೆ. ಸಿಬಿಐ ಕೊಡಿ. ರವಿಚಂದ್ರ ಗೌಡ್ರೆ, ಒಂದು ಹೋರಾಟವನ್ನ ಬಿಜೆಪಿ ಆರಂಭ ಮಾಡಿತ್ತು, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಅದನ್ನ ಅಭಿಯಾನವನ್ನ ಮಾಡ್ತಾ ಇತ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತೆನೆ ವಿಜೇಂದ್ರ ಅವರ ಮೇಲೆ ಒಂದು ಗಂಭೀರ ಆರೋಪವನ್ನ ರಾಜ್ಯ ಸರ್ಕಾರ ಮಾಡ್ತಿದೆ. ಅದಕ್ಕೆ ಪೂರಕವಾಗಿ ಅಂದಿನ ಅಧ್ಯಕ್ಷರು ನೀಡಿದ್ದ ವಿಡಿಯೋ ಹೇಳಿಕೆಯನ್ನು ಅವರು ತೋರಿಸ್ತಾ ಇದ್ದಾರೆ. ಏನ್ ಪ್ರತಿಕ್ರಿಯಿಸ್ತೀರಿ ತಾವು? ಮೇಡಮ್, ಈಗ ವಿಜೇಂದ್ರ ಅವರು ಈಗ ಆಲ್ರೆಡಿ ಸ್ವಾಗತಿಸಿದ್ದಾರೆ. CBI ತನಿಖೆ ಮಾಡಿದ್ರೆ ಮಾಡಿ, ಯಾಕೆಂದ್ರೆ ಅನ್ವರ್ ಮಾಣಿಪಾಡಿ ಅವರೇ ಕೂಡ ಹೇಳಿದ್ದಾರೆ, ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತ, ಆ ರೀತಿ ವಿಜೇಂದ್ರ ಅವ್ರು ಹೇಳಿಲ್ಲ ಅಂತ. ಅದ್ರ ಅರ್ಥ ಏನು? ಹಿಂದೆ 2012ರಲ್ಲಿ ಅವತ್ತು ಹೇಳಿಕೆ ಕೊಟ್ಟಿರೋದಕ್ಕೂ ಇವತ್ತಿನ ಹೇಳಿಕೆಗೆ ವ್ಯತ್ಯಾಸ ಇದ್ದಾಗ ನಿಮ್ಮ ಪ್ರಶ್ನೆ ಸಹಜವಾಗಿರ್ತದೆ. ಆದ್ರೆ ನಾನೇನ್ ಹೇಳ್ತೀನಿ, ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಅಂದಾಗ ಅದು ಕಾಂಗ್ರೆಸ್ ಜೊತೆಗೆ ಇರ್ತದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ.
ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನವರೇ 2012ರಲ್ಲಿ ಯಾವಾಗ ಇಲ್ಲಿ ಹೆಚ್ಚಿನ ಅಲ್ಪಸಂಖ್ಯಾತರೇ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ವಕ್ಫ್ ಆಸ್ತಿನ ಕಬಳಿಸಿದ ವಿಚಾರದಲ್ಲಿ ಅಲ್ಪಸಂಖ್ಯಾತರ ಮೆಜಾರಿಟಿ ಇರೋದ್ರಿಂದ ಆ ವಿಷಯನ ಕಾಂಗ್ರೆಸ್ನ ಮುಖ್ಯಸ್ಥರುಗಳೇ ಅಲ್ಪಸಂಖ್ಯಾತರಿಗೆ ಹೆಡ್ ಇದ್ದಂಗೆ ಕಾಂಗ್ರೆಸ್ನ ಉದ್ದೇಶದಿಂದ ಅವ್ರು ಗಮನಕ್ಕೆ ತಂದಾಗ ಏಳಿಗೆ ಇಬ್ರಾಹಿಂ ಇಲ್ವೋ ಬೇಕಾದಷ್ಟು ದೊಡ್ಡ ದೊಡ್ಡ ಲೀಡರ್ಗಳು 100 ಎಕರೆ 1000 ಎಕರೆ ಹೊಡೆದಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಇಂಥ ಒಂದು ವಿಷಯನ ಮುಚ್ಚಾಕಬೇಕು ಅನ್ನೋ ಉದ್ದೇಶದಿಂದ ಕಾಂಗ್ರೆಸ್ ಸ್ವಲ್ಪ ಬ್ರಿಲಿಯಂಟ್, ಈಗ ಅವ್ರಿಗೆ ಏನಿರೋ ಬರೀ ಓಟು, ಯಾರು ಅಲ್ಪಸಂಖ್ಯಾತರಿಗೂ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ, ಅಥವಾ ಇನ್ನೊಬ್ರಿಗೂ ಒಳ್ಳೇದು ಮಾಡಬೇಕು, ಅವ್ರ ಉದ್ದೇಶ ರಾಜಕೀಯ ಮಾಡಬೇಕು, ತಾವು ಅಧಿಕಾರದಲ್ಲಿ ಇರಬೇಕು. ಈ ಏಕೈಕ ಉದ್ದೇಶದಿಂದ ಅವ್ರು ಏನ್ ಮಾಡ್ರು, ಅನ್ವರ್ ಮಾನಿಪಡಿ ಅವ್ರಿಗೆ ಹೇಳ್ತಾರೆ, ನೀವು ವಿಜೇಂದ್ರ ಅವ್ರ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಡಿ. ಈ ರೀತಿ ಸ್ಟೇಟ್ಮೆಂಟ್ ಕೊಟ್ರೆ ಅದು ಕನ್ಫ್ಯೂಷನ್ ಆಗುತ್ತೆ. ಈಗ ವಿಜೇಂದ್ರ ಅವ್ರ ಮೇಲೆ ಆರೋಪ ಇದೆ, 150 ಕೋಟಿ ಆಫರ್ ಕೊಡೋದು ಸರಿ, ಇಲ್ಲ ಆರೋಪ ಇರೋದು ಕಾಂಗ್ರೆಸ್ನವ್ರ ಮೇಲೆ. ವಿಜೇಂದ್ರ ಅವ್ರು ಹೇಗೆ ಆರೋಪ ಮಾಡ್ತಾರೆ, ಯಾಕೆ ನಾನು 150 ಕೋಟಿ ಕೊಡ್ತೀನಿ ಅಂತಾರೆ? ಇದರಲ್ಲೇ ನಾವು ತಿಳ್ಕೋಬಹುದು ಕಾಂಗ್ರೆಸ್ನ ಘಟಾನುಘಟಿ, ಒಂದ್ ಸೆಕೆಂಡ್ ಹೇಳ್ಬಿಡ್ತೀನಿ, ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು ಅನ್ವರ್ ಮಣಿಪಡಿ ಅಂತ ಇದ್ದೇವೆ. ಅವ್ರು ಹೇಳಿಕೊಟ್ಟ ಹೇಳಿಕೆ ನಾವು ಅವತ್ತು ಕೊಟ್ಟಿದ್ರು, ಇವತ್ತು ಅವ್ರಿಗೆ ಜ್ಞಾನೋದಯ ಆಗಿ ಇಲ್ಲ ನಾನು ಆ ರೀತಿ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ರವಿಚಂದ್ರೇಗೌಡ್ರೆ, ಅವರ ಹಿಂದಿನ ಹೇಳಿಕೆ, ಅವರು ಹಿಂದೆ ಸುದ್ದಿಗೋಷ್ಠಿ ನಡೆಸಿ ಮಾತಾಡಿದ ವಿಡಿಯೋವನ್ನ ನಾವು ಗಮನಿಸಿದ್ರೆ ಅದರಲ್ಲಿ ಅವ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಕಾಂಗ್ರೆಸ್ ಮುಖಂಡರು ಅವರನ್ನ ಬಚಾವ್ ಮಾಡೋದಕ್ಕೆ ಇವ್ರು ಪ್ರಯತ್ನ ಪಡ್ತಿದ್ದಾರೆ, ಅವರ ಪರವಾಗಿ ನನ್ಗೆ ಆಮಿಷ ಒಡ್ಡೋಕ್ ಬಂದ್ರು, ಅದನ್ನ ನಾನು ವಿರೋಧಿಸ್ತೇನೆ. ಯಾಕೆಂದ್ರೆ ಇದು 2,30,000 ಕೋಟಿ ಅವ್ಯವಹಾರ ಭ್ರಷ್ಟಾಚಾರ, ಅದನ್ನ ನಾನು ಸಪೋರ್ಟ್ ಮಾಡಕ್ಕಾಗಲ್ಲ, ನಾನು 150 ಕೋಟಿ ಅಲ್ಲ ಯಾವ ಹಣವನ್ನು ಮುಟ್ಟೋದಿಲ್ಲ ಅಂತ ನಾನು ಹೇಳಿದೆ. ಆ ಕಾರಣಕ್ಕೆ ಭ್ರಷ್ಟರನ್ನ ರಕ್ಷಿಸ್ತಿದ್ದಾರೆ ಅಂತ ಪ್ರಧಾನಿ ಪತ್ರ ಬರೆದೆ ಅಂತ ಅನ್ವರ್ ಮಾಣಿಪಾಡಿ ಹೇಳಿರೋದು ವಿಡಿಯೋದಲ್ಲಿ. ಇಲ್ಲ ಮೇಡಮ್, ಈಗ ಸಿದ್ದರಾಮಯ್ಯನವರು ಇಬ್ರಾಹಿಂನ ರಕ್ಷಿಸಕ್ಕೆ ಹೋಗ್ತಾರೆ ಅಂತ ನಂಬಬಹುದು, ಜಮೀರ್ ಅಹಮದ್ ಅನ್ನು ರಕ್ಷಿಸ್ತಾರೆ ನಂಬೋದು, ವಿಜೇಂದ್ರ ಅವರು ಜಮೀರ್ ಇಬ್ರಾಹಿಂ ರಕ್ಷಿಸ್ತಾರೆ ಅಂತ ಯಾರು ನಂಬಕ್ಕಾಗಲ್ಲ. ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಸನ್ಮಾನ್ಯ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ಅವತ್ತು ಅದ್ವರ್ಗೆ ಹೇಳಿಕೊಟ್ಟು, ಈಗ ಅವ್ರು ಏನೇ ಇಲ್ಲಿ ಬಿಜೆಪಿನಲ್ಲಿ ಅಲ್ಪಸಂಖ್ಯಾತ ನಾಯಕರಾಗಿದ್ರು ಕೂಡ ನನಗಿರೋ ಇರುವಾಗ ಒಂದು ಸಣ್ಣ ಕಾಮನ್ ಸೆನ್ಸ್ ಅಲ್ಲಿ ಕಾಂಗ್ರೆಸ್ ನಾಯಕರ ಜೊತೆಗೆ ಒಂದು ಬಲವಾದ ನಿಕಟ ಸಂಬಂಧ ಇರುತ್ತೆ. ಆ ಒಂದು ಕಾರಣದಿಂದ ಆವತ್ತು ಅವರು ಹೇಳಿಕೆ ಕೊಡಿಸಿದ್ರೆ, ಆ ಹೇಳಿಕೆ ಏಕೆಂದ್ರೆ ಅವರು ಅನ್ವರ್ ಅವರು ಬಿಜೆಪಿ ಜೊತೆ ಮಾತಾಡಿ ಸುಮ್ಮನೆ ಆಗಿರಲ್ಲ, ಕಾಂಗ್ರೆಸ್ ನಾಯಕರ ಜೊತೆ ಮಾತಾಡಿದ್ರೆ ಈಗ ಏನ್ ಮಾಡೋದು, ನಮ್ಮ ಮುಸ್ಲಿಂ ನಾಯಕರ ಮೇಲೆ ಬರ್ತಾ ಇದೆ. ಆಮೇಲೆ ಒಂದು ಹೇಳ್ತಾ ಇದ್ದಾರೆ ಅನ್ವರ್ ಮಾಣಿಪಡಿ ಅವರು, 50,000 ಎಕರೆನಲ್ಲಿ 23,000 ಎಕರೆ ಮಾತ್ರ ಹೋಗಿರೋದು, ಸಿದ್ದರಾಮಯ್ಯನವರಿಗೆ 1,60,000 ನೋಟಿಸ್ ಕೊಟ್ಟಿದ್ದಾರೆ. ಅಂದ್ರೆ ಇವರು ಹಿಂದೂ ಮುಸ್ಲಿಂನ ಗಲಾಟೆ ತಂದಾಕ್ಬೇಕು ಕಾರಣದಿಂದ ಕೊಟ್ಟಿದ್ದಾರೆ. ಈ ಹೇಳಿಕೆನೂ ಹೈಲೈಟ್ ಆಗುತ್ತಲ್ಲ, ಆದ್ರಿಂದ ಇದರಲ್ಲಿ ಕಾಂಗ್ರೆಸ್ ತೋರಿಸಲು ಸ್ಪಷ್ಟವಾಗಿ ಕಾಣ್ತಾ ಇದೆ. ಓಕೆ, ಬದ್ರುದ್ದೀನ್ ಅವರೇ ಏನ್ ಪ್ರತಿಕ್ರಿಯಿಸ್ತೀರಿ? ಒಂದು ಹೋರಾಟ ಮತ್ತೊಂದು ಸ್ವರೂಪವನ್ನ ಪಡ್ಕೊಳ್ತಾ ಇದೆ. 12 ವರ್ಷದ ಹಿಂದಿನ ಒಂದು ವರದಿ ಮತ್ತು ಆ ಅಧ್ಯಕ್ಷರ ಮಾತುಗಳು ಈ ಚರ್ಚೆ ವಿಚಾರ ಆಗಿದೆ. ಏನ್ ಪ್ರತಿಕ್ರಿಯಿಸ್ತೀರಿ ತಮ್ಮ ವಿಶ್ಲೇಷಣೆ? ನೋಡಿ, ಈಗ ಅವರು ಆರೋಪ ಮಾಡಿದಾಗ ಮತ್ತು ಅವ್ರು ಅದನ್ನ ನಿರಾಕರಿಸಿದಾಗ ಅದನ್ನ ಆಧಾರವಾಗಿಟ್ಕೊಂಡು ಇವರು ಮಾತಾಡ್ತಾ ಇದ್ದಾರೆ. ಹಿಂದೆ ಅವ್ರು ಮಾಡಿದ್ರು ಈಗ ಇಲ್ಲ ಅಂತ ಹೇಳಿದ್ದಾರೆ ಅನ್ನೋದನ್ನ ಚರ್ಚೆ ವಸ್ತು ಈಗ ಇವರಿಗೆ. ನಾನು ಅವರೆಲ್ಲ ಹೇಳಿಕೆಗಳಿಗೆ ಸಾಕ್ಷಿ, ಯಾಕಂದ್ರೆ ನಾನು ವರದಿ ಮಾಡಿದ್ದೀನಿ, ವರದಿಗಾರರಾಗಿದ್ದಾಗ ನೋಡಿ, ಅವತ್ತು ಯಡಿಯೂರಪ್ಪನವರು ಏನು ಅನ್ವರ್ ಮಾಣಿಪ್ಪಾಡಿ ಅವರು ಅವ್ರ ಮೇಲೆ ಆರೋಪ ಮಾಡಿದಾಗ ಅದನ್ನ ಯಡಿಯೂರಪ್ಪ ಆಗ್ಲಿ ವಿಜೇಂದ್ರ ಅವರಾಗ್ಲಿ ಯಾರು ನಿರಾಕರಿಸಿರ್ಲಿಲ್ಲ. ಅವ್ರ ಮೇಲೆ ಅವ್ರನ್ನ ಪ್ರಶ್ನಿಸೋದಾಗ್ಲಿ ಅಥವಾ ಅವ್ರಿಗೆ ತಿರುಗೇಟು ಕೊಡೋದಾಗ್ಲಿ ಅಂತದ್ದು ಏನೂ ಮಾಡಿರ್ಲಿಲ್ಲ. ಆಮೇಲೆ ಅವರು ಯಾಕೆ ಪತ್ರ ಬರೆದ್ರು ಅನ್ನೋದು ಅದನ್ನ ಕ್ರೋನಾಲಜಿಯನ್ನು ನಾನು ಆಮೇಲೆ ಹೇಳ್ತೀನಿ, ಅದು ಬರ್ದಿರ್ಲಿಲ್ಲ. ಆಮೇಲೆ ವಿಜೇಂದ್ರ ಅವ್ರು ಯಾಕೆ ಹೋದ್ರು, ಅವ್ರು ಹೋಗೋ ಸಾಧ್ಯ ಇಲ್ಲ, ನಂಬಕ್ಕಾಗಲ್ಲ ಅಂತ ಹೇಳ್ತಿರ್ಲ. ಅದೇ ವಿಸ್ಮಯ ಈಗ. ಯಾಕಂದ್ರೆ ಯಾಕೆ ಹೋದ್ರು ಅಂತ ಹೇಳಿ ಅವ್ರನ್ನೇ ಕೇಳ್ಬೇಕು. ಅದು ಅನ್ವರ್ ಮಾಣಿಪ್ಪಾಡಿ ಮತ್ತು ಅವ್ರ ನಡುವಿನ ಮಾತು. ಯಾಕೆ ಹೋದ್ರು ನಮಗೂ ಆಶ್ಚರ್ಯ. ಅಂದ್ರೆ ಒಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕು ಮಂಜುಳಾ, ಅದು ವಕ್ಫ್ ಆಸ್ತಿ ಇರ್ಬೋದು, ಅದು ದೇವಸ್ಥಾನದ ಇರ್ಬೋದು, ಅಥವಾ ಸರ್ಕಾರದ ಸಾರ್ವಜನಿಕರ ಆಸ್ತಿ ಇರ್ಬೋದು, ಇದರ ಲೂಟಿ ಮಾಡೋ ವಿಚಾರದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಇವ್ರನ್ನೆಲ್ಲ ಒಂದೇ ತಕಡಿಯಲ್ಲಿ ಇಟ್ಬೇಕು. ಅವ್ರದ್ದು ಮಾಡಿದಾಗ ಇವ್ರನ್ನ ಹೇಳೋದು, ಈಗ ನೋಡಿ ಇದನ್ನ ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಪಾಪ ಅವ್ರ ಸೇಠ್ ಅವ್ರು ಹೇಳ್ತಾ ಇದ್ರು, 2,30,00,000 ದೊಡ್ಡ ಹಗರಣದ ಒಂದು ವರದಿ ಕೊಟ್ಟಾಗ ಅದರಲ್ಲಿ ಕಾಂಗ್ರೆಸ್ನವ್ರನ್ನ ಹೆಚ್ಚಿದೆ ಅಂತ ಅಂದಾಗ ನಿಜವಾಗಿ ಬಿಜೆಪಿ ಬಹಳ ಆಸಕ್ತಿ ತಗೊಂಡು ಅದನ್ನ ಅವತ್ತು ಸ್ವೀಕಾರ ಮಾಡುವಂತ ಕೆಲಸ ಮಾಡ್ಬೇಕಾಗಿತ್ತು. ಅವರು ಕೂಡ ಆಗ ನಾನಲ್ಲೇ ಆ ವೇಳೆಯಲ್ಲಿ ನಾನು ಸಾಕ್ಷಿ ಇದ್ದೀನಿ, ಸದಾನಂದ ಗೌಡ್ರು ಒಲ್ಲದ ಮನಸ್ಸಿನಲ್ಲೇ ಅವತ್ತು ಮಂಡಿಸಿದ್ರು. ಅದು ಯಾಕೆ ಅಂದ್ರೆ ನೋಡಿ, ಇದೇ ತರ ಇವತ್ತು ಏನು ಕಾಂಗ್ರೆಸ್ನವ್ರ ಮೇಲೆ ಆರೋಪ ಬಂದ ತಕ್ಷಣ ಬಿಜೆಪಿ ಅವರು ಕಾಂಗ್ರೆಸ್ನವ್ರು ಆರೋಪ ಮಾಡಿದ ತಕ್ಷಣ ಕಾಂಗ್ರೆಸ್ನವ್ರು ಒಂದು ತರ್ತಾರಲ್ಲ, ಹಾಗೆ ಬಿಜೆಪಿ ಅವ್ರ ಮೇಲೆ ಸದಾನಂದ ಗೌಡ್ರ ಮೇಲೆ ಆರೋಪಗಳ ಸುರಿಮಳೆ ಕಾಂಗ್ರೆಸ್ ಅವ್ರು ಮಾಡಿದಾಗ ತಕ್ಷಣ ಇದನ್ನ ತಂದು ಇಟ್ಬಿಟ್ಟು ರಾಜಕೀಯವಾಗಿ ಅದ್ರ ಮುಂದೆ ತಂದಿಟ್ರು ವಿನಃ
ಅದನ್ನ ಕ್ರಮಬದ್ಧವಾಗಿ ಮಾಡಿಲ್ಲ. ಇದನ್ನ ನಾನು ಹೇಳಿಲ್ಲ, ಅನ್ವರ್ ಮಾಡಿಪ್ಪ ಅವರಿಗೆ ಹೇಳಿದ್ದು. ಅವ್ರದ್ದು ಯಾರಿಗೂ ನಮ್ಮ ಪಕ್ಷದವರಿಗೆ ಮಂಡಿಸಕ್ ಮನ್ಸಿಲ್ಲ ಅಂತೇಳಿ ಅವರು ಒತ್ತಡ ಹಾಕಿದಾಗ ಇವರು ತರಾತುರಿಯಲ್ಲಿ ಅವತ್ತು ಮಂಡಿಸಿದ್ರು. ಅದು ಕೂಡ ಕ್ರಮಬದ್ಧವಾಗಿರ್ಲಿಲ್ಲ ಅನ್ನೋದೇ ಮಾಣಿಪ್ಪಾಡಿಯವರ ಆಕ್ಷೇಪ. ಅಂದರೆ ಅದರ ಅರ್ಥ ಏನು? ಅಂತ ಒಂದು ಅದ್ಭುತವಾದ ಅದು ವರದಿನೇ ಆಗಿದ್ರೆ ಅದನ್ನ ಜಾರಿಗೊಳಿಸುವಲ್ಲಿ ಆತಂಕ ಕಾಂಗ್ರೆಸ್ ಅವ್ರಿಗಿದ್ರು ಕೂಡ ಬಿಜೆಪಿ ಅವರಿಗೆ ಮನಸ್ಸಿರ್ಲಿಲ್ಲ ಅನ್ನೋದು ಅವತ್ತಿನ ವಿದ್ಯಮಾನದಿಂದ ನಡೆದಂಥದ್ದು ನಾನು ಕಣ್ಣಾರೆ ನೋಡಿದ್ದೀನಿ. ಇರ್ಲಿ ಬಿಡಿ, ಅದಕ್ಕೆ ರಾಜಕೀಯ ಈ ಅನುಮಾನಗಳೇ ಏನೇ ತೋರಿಸ್ತವೆ ಅಂದ್ರೆ ವಿಜೇಂದ್ರ ಹೋಗಿರೋದ್ರಲ್ಲಿ ಉರುಳಿರ್ಬಹುದೇನು ಅಂತ. ಮತ್ತೆ ಬರೋಣ, ಕಾಂಗ್ರೆಸ್ನವರು ಬಿಡಿ ಅದನ್ನ ರಿಜೆಕ್ಟ್ ಮಾಡಿದ್ರು. ಮತ್ತೆ ಬಿಜೆಪಿ ಸರ್ಕಾರ ಬಂದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಈ ವಿದ್ಯಮಾನ ನಡೆದಿರುವಂತ. ಅವತ್ತು ಅವರು ಬಹಿರಂಗವಾಗಿ ನಮ್ಮ ಎಲ್ಲಾ ಮಾಧ್ಯಮಗಳಿಗೆ ಹೇಳಿದ್ದಾರೆ, ಸುದ್ದಿಗೋಷ್ಠಿ ಮಾಡಿ ಹೇಳಿದ್ದಾರೆ, ಪತ್ರ ಬರೆದರನ್ನ ಬಹಿರಂಗ ಮಾಡಿದ್ದಾರೆ. ಅವತ್ತು ಬಹಳ ಅವ್ರು ಸ್ಪಷ್ಟವಾಗಿತ್ತು. ಇವರು ಆಫರ್ ಕೊಟ್ಟಾಗ ಅವರು ರೋಷಾವೇಶಕ್ಕೊಳಗಾಗಿ ಮಾಡಿದ್ದು ಅನ್ನೋದನ್ನ ಎಲ್ಲಾ ಮಾಧ್ಯಮಗಳ ಮುಂದೆ ಅವ್ರು ಹೇಳಿದ್ರು. ಅದನ್ನ ನಾವು ನಂಬಿದ್ದೀವಿ, ಅದನ್ನ ನಾವು ನಂಬೇಕು. ಯಾಕಂದ್ರೆ ಮಾಧ್ಯಮವಾಗಿ ಈಗ ಅವರು ಎಲ್ಲೋ ಮಾತಾಡಿದ್ರಂತೆ, ಎಲ್ಲೋ ವಾಯ್ಸ್ ಮಾತಾಡಿದಲ್ಲ, ಮಾಧ್ಯಮಗಳ ಮುದ್ದೆ ಬಂದು ಮಾತಾಡಿದ್ರೆ ನಾವು ನಂಬಿದ್ವಿ. ಇರ್ಲಿ, ಅವ್ರಿಗೆ ಆಗಿದ್ದಂತ ಡಿಸ್ಪ್ಯೂಟ್ ಏನಂದ್ರೆ ವಿಜೇಂದ್ರ ಯಾಕೆ ಹೋದ್ರು? ವಿಜೇಂದ್ರ ಅವಾಗ ಕೇವಲ ಮುಖ್ಯಮಂತ್ರಿಗಳ ಪುತ್ರ. ಹೋದಾಗ ಏನು ನೋಡಿ, ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ಲೂಟಿ ಮಾಡೋದ್ರಲ್ಲಿ ವಕ್ಫ್ ಇರ್ಬೋದು, ದೇವಸ್ಥಾನ ಇರ್ಬೋದು, ಸಾರ್ವಜನಿಕ ಸ್ವತ್ತುಗಳ ಕಬಳಿಕೆ ಇರ್ಬೋದು, ಎಲ್ಲರೂ ಒಂದೇ ಅನ್ನೋ ಅನುಮಾನ ನಮಗ್ ಬಂತು. ಅಂದ್ರೆ ವಿಜೇಂದ್ರ ಯಾಕೆ ಹೋದ್ರು? ವಿಜೇಂದ್ರ ಎಲ್ಲರೂ ಯಾರು ಅವ್ರನ್ನ ಶಾಮೀಲ್ ಮಾಡಿದವ್ರನ್ನ ಹೊಡಿಯಕ್ಕೆ ಇರ್ಬೋದು ಅಂತ ನೋಡಿ. ಅವರು ಕೂಡ ಅದನ್ನ ಆವಾಗಲೂ ಕೂಡ ಪ್ರಶ್ನೆ ಮಾಡಿದ್ರು, ಯಾರು ಅನ್ವರ್ ಮಾಡಿಪಾಡಿ, ಅದು ಕ್ರಮಬದ್ಧವಾಗಿಲ್ಲ, ನೀವು ಕ್ರಮ ತಗೊಳ್ಳಿ ಅಂತ. ಇಲ್ಲ, ಅವರು ಮಾಡ್ಲಿಲ್ಲ ಅಂದಾಗ ಅವರು ಬ್ಲಾಸ್ಟ್ ಆದ್ರು. ಅದಾಗಿದ್ದೇನು ಅಂದ್ರೆ ಮಂಜುಳಾ, ಅದಾಗಿದ್ದು ಮಾಣಿಪಾಡಿ ಅವರ ಟಾರ್ಗೆಟ್. ಅವ್ರಿಗೆ ಕಿರುಕುಳ ಕೊಡುವಂಥದ್ದು, ಅವ್ರನ್ನ ಸೈಡ್ ಲೈನ್ ಮಾಡುವಂಥದ್ದು ಬಂದಾಗ ಅವರು ರೋಸಿ ಹೋಗಿ ನಮಗೆ ಕೊಟ್ಟಿದ್ದಂತ ಗನ್ಮೆನ್ ಭದ್ರತೆಯನ್ನು ವಾಪಸ್ ಸರೆಂಡರ್ ಮಾಡಿದ್ರು ಬೊಮ್ಮಾಯಿ ಅವರ ಕಾಲದಲ್ಲಿ. ಅಂದ್ರೆ ಅವ್ರಿಗೆ ಇದ್ದಂತ ಅನುಮಾನ ಕಾಂಗ್ರೆಸ್ನವ್ರು ಲೂಟಿ ಮಾಡಿದ್ದಾರೆ ಅವರ ಇದ್ರ ಪ್ರಕಾರ, ಅದಕ್ಕೆ ನಮ್ಮವರೇ ರಕ್ಷಣೆ ಕೊಡ್ತಾ ಇದ್ದಾರಲ್ಲ ಅನ್ನೋದು ಅದು ಅಲ್ಲಿಗೆ ಮುಗೀತು. ಆದ್ರೆ ಅವತ್ತಿನ ವಿದ್ಯಮಾನವನ್ನ ಇವತ್ತು ವಿಜೇಂದ್ರ ಅವರು ಡಿನೈ ಮಾಡೋದು ಇವತ್ತಲ್ಲ, ಅವತ್ತು ಮಾಡ್ಬೇಕಾಗಿತ್ತು. ಇವತ್ತು ಕಾಂಗ್ರೆಸ್ನವ್ರ ರೋಲ್ ಏನು? ನೀವು ಅವತ್ತು ಹೇಳಿದ್ರಿ, ಯಾಕೆ ಡಿನೈ ಮಾಡಿಲ್ಲ, ಯಾಕೆ ಹೈಕಮಾಂಡ್ ಇಂಟರ್ವ್ಯೂನ್ ಆಗಿಲ್ಲ ಅಂತ. ಇದಕ್ಕೆ ಬಿಜೆಪಿ ಅವರಿಂದ ಉತ್ತರ ಇಲ್ಲ. ಇವತ್ತು ಹೇಳ್ತಾರೆ ನಾವು ಮಾಡಿಲ್ಲ ಅಂತ. ಇಲ್ಲ, ಅವ್ರು ಮಾಡಿರ್ಲಿಕ್ಕಿಲ್ಲ, ನನಗೂ ಮೇಲೆ ಅವ್ರ ಮೇಲೆ ನಾವು ನಂಬೋಣ, ಯಾಕೆ ಮಾಡಿರ್ಬೇಕು ಅಂತ. ಆದ್ರೆ ಅವತ್ತೇ ಡಿನೈ ಮಾಡಿದ್ರೆ, ಅಥವಾ ಅವತ್ತೇ ಅವ್ರ ಮೇಲೆ ಕ್ರಮ ತಗೊಂಡಿದ್ದಿದ್ರೆ, ಅಥವಾ ಅವ್ರ ಮೇಲೆ ಅವ್ರನ್ನ ಪಕ್ಷದಿಂದ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟು ಅವ್ರನ್ನ ತೆಗ್ದಿದ್ದಿದ್ರೆ ನಾವು ಆಗ ಇವರು ಇಲ್ಲಪ್ಪ ಡಿಫ್ರೆಂಟ್, ಬಿಜೆಪಿ ಅವರು ಕಾಂಗ್ರೆಸ್ನವರ ಲೂಟಿಗೆ ಬೆಂಬಲ ಇಲ್ಲ ಅನ್ನೋದನ್ನ ನಾವು ನಂಬೋದಾಗಿತ್ತು. ನಂಬುವಂಗೆ ಅವರೇ ಮಾಡಿದ್ರು. ಈಗೇನಾಗಿದೆ, ಇವ್ರಿಗೆ ಡಿನೈ ಮಾಡ್ತಾ ಇದಾರೆ ನೋಡಿ. ಇಲ್ಲಿ ಮತ್ತೆ ವಿಶ್ವಾಸಾರ್ಹತೆ ಪ್ರಶ್ನೆ ಬರುತ್ತೆ. ರಾಜಕಾರಣಿ ಏನಾಗ್ತಾನೆ ಅಂದ್ರೆ ಒಂದ್ಸಲ ಒಂದು ಹೇಳ್ತಾನೆ, ಅವನಿಗೆ ಕಷ್ಟ ಆಗಿರ್ಬೇಕು. ನನಗೇನು ಅನುಮಾನ ಅಂದ್ರೆ ಅವತ್ತು ಮಾಣಿಪಾಡಿ ಅವ್ರನ್ನ ಯಾರೋ ಕಡೆಗಣಿಸಿರ್ಬೇಕು, ಆ ಕೋಪದಲ್ಲಿ ಹೇಳಿರ್ಬೋದು. ಇವತ್ತು ಅವ್ರನ್ನ ಸರಿ ಮಾಡಿರ್ಬೋದು, ಅದಕ್ಕೆ ಸರಿ ಮಾತಾಡಿರ್ಬೋದು ಅನ್ನೋ ಏನು ಆ ತರದ ಒಂದು ಇದು ಬಂದ್ಬಿಡುತ್ತೆ. ಹಾಗಾಗಿ ರಾಜಕಾರಣಿ ಅನ್ನೋನು ವಿಶ್ವಾಸಾರ್ಹತೆ, ಕ್ರೆಡಿಬಿಲಿಟಿ ಪ್ರಶ್ನೆ ಬಂದಾಗ ಇವರಲ್ಲಿ ಎಂತವ್ರು ಅಂತ ಗೊತ್ತಾಗ್ಬಿಡುತ್ತೆ. ಡನ್. ಓಕೆ, ನಟರಾಜ್ ಗೌಡ್ರೆ, ತಾವೇನ್ ಪ್ರತಿಕ್ರಿಯಿಸ್ತೀರಿ? ವಿಪಕ್ಷಗಳ ವಕ್ತಾರರು ನಿಮ್ಗೆ ಕೆಲವು ಪ್ರಶ್ನೆಗಳನ್ನ ಇಟ್ಟಿದ್ದಾರೆ. ರವಿಚಂದ್ರ ಗೌಡ್ರಂತೂ ನೀವೇ ಮಾಡಿಸಿದ್ದು ಆ ತರದ ಹೇಳಿ ಅಂತ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಏನ್ ಪ್ರತಿಕ್ರಿಯಿಸ್ತೀರಿ ನಟರಾಜ್ ಗೌಡ್ರೆ? ನಟರಾಜ್ ಗೌಡ್ರೆ ಕೇಳಿಸಿದ್ಯಾ? ಆಯ್ತು. ಈಗ ಅವಾಗ ಅನ್ವರ್ ಮಾಣಪ್ಪಾಡಿ ಅವ್ರಿಗೆ ಕಾಂಗ್ರೆಸ್ನವ್ರೇನ ಹೇಳ್ಕೊಟ್ಬಿಟ್ಟು ಅವ್ರ ಹತ್ರ ಹೇಳಿಸ್ಬಿಟ್ಟಿದ್ರು, ಇವಾಗ ಸರೋಗ್ಬಿಟ್ಟಿದ್ದಾರೆ ಅಂತ JDS ವಕ್ತಾರೆ ಒಂದು ಮಾತು ಹೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಬಿಜೆಪಿ ಅವ್ರು ಹೇಳ್ಬೇಕಂದ್ರೆ, ಅವಾಗ ನಾವು ಹೇಳ್ಸಿದ್ರೆ ವಿಜಯೇಂದ್ರ ಅವ್ರು ಯಾಕೆ ಸುಮ್ಮನಿದ್ರು, ಮಾನ್ಯ ಯಡಿಯೂರಪ್ಪನವ್ರು ಯಾಕೆ ಸುಮ್ಮನಿದ್ರು, ಅವ್ರ ಮೇಲೆ ಯಾಕೆ ಕ್ರಮ ತಗೊಳ್ಳಿಲ್ಲ? ಅನ್ವರ್ ಮಾಣಪ್ಪಾಡಿ ಅವರು ಎಷ್ಟು ಇನ್ನು ಮುಂದಕ್ಕೆ ಹೋಗ್ತಾರೆ ಅಂದ್ರೆ, RSSನವ್ರು ಹೇಳಿದ್ರಂತ ಅವ್ರಿಗೆ, ನಾವಿದ್ದೀವಿ ನಿಮ್ ಜೊತೆ, ತಾರ್ಕಿಕ ಅಂತಿಗೆ ತೆಗೆದುಕೊಂಡು ಹೋಗಿ ಬಿಡಬೇಡಿ ಇದನ್ನ ಅಂತ. ಆದ್ರೆ ಇವರು ವಿಜಯೇಂದ್ರ ಅವರ ಮಾತಿಗೆ ಒಂದು ಅನ್ವರ್ ಮಾಣಪ್ಪಾಡಿ ರಿಪೋರ್ಟ್ ನಾವು ನಂಬಲ್ಲ. ಅನ್ವರ್ ಮಾಣಪ್ಪಾಡಿ RSS ನ ಕಾರ್ಯಕರ್ತ, ಬಿಜೆಪಿಯ ಕಾರ್ಯಕರ್ತ. ಅವ್ರದ್ದು ಯಾವುದೋ ಒಂದು ಅಜೆಂಡಾ ಇದೆ, ಬಿಜೆಪಿ RSS ಒಂದು ಅಜೆಂಡಾ ಇದೆ, ಆ ಅಜೆಂಡಾಗೆ ಕೆಲಸ ಮಾಡಿದಾರ ಅವರು. ಆದ್ರೆ ನಾವು ನಂಬಲ್ಲ. ಆದ್ರೆ ಅನ್ವರ್ ಮಾಣಪ್ಪಾಡಿ ಹೇಳಿಕೆಯನ್ನೇ ಬಿಜೆಪಿಯವ್ರು ನಂಬ್ತಾರ ಇಲ್ವೋ, ಅವರ ವರದಿಯನ್ನ ಬಿಜೆಪಿಯವ್ರು ನಂಬ್ತಾರ ಇಲ್ವೋ? ಅವ್ರ ವರದಿಯನ್ನ ಬಿಜೆಪಿಯವ್ರು ನಂಬಿದ್ರೆ 4 ಜನ ಮುಖ್ಯಮಂತ್ರಿಗಳು ಬಿಜೆಪಿನಲ್ಲಿ ಯಾರು ಯಾಕೆ ಕ್ರಮ ತಗೊಳ್ಳಿಲ್ಲ, ಯಾಕೆಲ್ಲ ಸುಮ್ನೆ ಬಾಯಿ ಮುಚ್ಕೊಂಡು ಸುಮ್ ಕೂತಿದ್ರು? ಆಯ್ತು, ಯಡಿಯೂರಪ್ಪನವರು ಕ್ರಮ ತಗೊಂಡಿಲ್ಲ ಅಂದ್ರೆ ಸದಾನಂದ ಗೌಡ್ರು, ಬೊಮ್ಮಾಯಿ ಅವರು ಏನಾದ್ರು ಕ್ರಮ ತಿರುಗಿಸಿದಾರ? ಏನಾದ್ರು ಕೆಲಸ ಆಗಿದೆ ಅದ್ರ ಮೇಲೆ ಏನಾದ್ರು ಕ್ರಮ ತಿರುಗಿಸಿದಾರ? ಇಲ್ಲ. ಅಂದ್ರೆ ಅನ್ವರ್ ಮಾಣಪ್ಪಾಡಿ ಅವ್ರದ್ದು ವರದಿ ಸರಿ ಇತ್ತೋ ಸರಿ ಇಲ್ವೋ ಅದು ಬಿಜೆಪಿ ಅವರು ಹೇಳಿಲ್ಲ. ಆಮೇಲೆ ಅನ್ವರ್ ಮಾಣಪ್ಪಾಡಿ ವರದಿಯನ್ನು ನಾವು ಒಪ್ಪೋದೇ ಇಲ್ಲ, ಕಾಂಗ್ರೆಸ್ನವ್ರು ನಾವು ಒಪ್ಪೋದೇ ಇಲ್ಲ. ಆದ್ರೆ ಇವತ್ತು ಬಂದಿರ್ತಕ್ಕಂಥದ್ದು ಏನು,
ಇವರ ಹೇಳಿಕೆಗಳಿಗೆ ನಾವು ಪ್ರತಿಕ್ರಿಯೆ ಕೊಟ್ಟಿದ್ದೀವಿ. ಇವರು ಏನು ಬಂತು ಮಾಹಿತಿ ಬಂತು ಈಚೆಗೆ, ಅವರು ಹೆಂಗೆ ದ್ವಂದ್ವ ಇದ್ದಾರೆ ವಕ್ಫ್ ವಿಷಯದಲ್ಲಿ, ಬಿಜೆಪಿಗರು ಯಾವ ತರ ನಾಟಕ ಆಡ್ತಾ ಇದ್ದಾರೆ, ಯಾವ ರೀತಿಯ ಅವ್ರ ಬಿಜೆಪಿನಲ್ಲಿ ಒಂದೇ ಅಜೆಂಡಾ. ಒಂದು ನೋಡ್ರಿ, ಆ ವಕ್ಫ್ ಆಸ್ತಿ ಅಂದ್ರೆ ಯಾವುದು? ದೇಶದ ಆಸ್ತಿ. ಅದು ಆ ಅಲ್ಪಸಂಖ್ಯಾತ ಸಮುದಾಯದ ಅಭಿವೃದ್ಧಿಗೆ ಇರ್ತಕ್ಕಂಥ ಆಸ್ತಿ. ಅದನ್ನೇನು ಯಾರು ಸರ್ಕಾರದವರು ಹಂಚಿಕೆ ಮಾಡಿದ್ರ? ಸರ್ಕಾರ ಕೊಟ್ಟಿದ್ಯಾ ಅದಕ್ಕೆ ವಕ್ಫ್ಗೆ? ಇಲ್ಲ, ಯಾರೋ ದಾನ ಕೊಟ್ಟಿರೋದು ಆ ಸಮುದಾಯದ ಏಳಿಗೆಗಾಗಿ, ಅವರ ಅಭಿವೃದ್ಧಿಗಾಗಿ ಯಾರು ದಾನ ಕೊಟ್ಟರು ಆಸ್ತಿನ ಎನ್ಕ್ರೋಚ್ ಆಗಿರೋದನ್ನ ಕಾಪಾಡಬೇಕು ಅನ್ನೋದಷ್ಟೇ ಕಾಂಗ್ರೆಸ್ನ ಉದ್ದೇಶ, ಅಷ್ಟೇ ಬಿಟ್ರೆ ಬಿಜೆಪಿದು ಮುಂಚೆ ನನ್ನ ಪ್ರಕಾರ ಅದೇ ಆಲೋಚನೆ ಇತ್ತು. ಆದ್ರೆ ಈ ನಾಗಪುರದ ಹಸ್ತಕ್ಷೇಪದಿಂದ ಆ ಆಲೋಚನೆ ಹೋಗಿ ಅದು ಕಮ್ಮಿನಲ್ಲ ಆಗ್ತಿದೆ. ಈಗ ಅನ್ವರ್ ಮಾಣಿಪಾಡಿ ಅವರ ವರದಲ್ಲಿ ಬಹುತೇಕ ನಿಮ್ಮ ನಾಯಕರು, ಅದು ಹ್ಯಾರಿಸ್ ಅವರಿಂದ ಹಿಡಿದು ಕಮರುಲ್ಲಾ ಇಸ್ಲಾಂ ಅಥವಾ ರೋಷನ್ ಬೇಗ್, ಸೈಯದ್ ಅಹಮದ್ ಸರಡಗಿ, ಈ ತರದ ಅನೇಕ ನಾಯಕರುಗಳ ಹೆಸರಿದೆ. ನಿಮ್ಮ ನಾಯಕರ ಹೆಸರು ಒಂದು ಕಡೆ, ಇನ್ನೊಂದು ಕಡೆಯಲ್ಲಿ ಅವರ ಪರವಾಗಿ ಆಮಿಷ ಒಡ್ಡಿದ್ದಾರೆ ಅಂತ ಅನ್ವರ್ ಮಾಣಿಪಾಡಿ ಅವರ ಹೇಳಿಕೆ. ಇದು ಯತ್ನಾಳ್ ಅವರು ಇಲ್ಲಿ ತನಕ ಆರೋಪ ಮಾಡ್ತಿದಾರಲ್ಲ, ಕಾಂಗ್ರೆಸ್ ನಾಯಕರ ಜೊತೆ ವಿಜಯೇಂದ್ರ ಅವರು ಒಂದು ಹೊಂದಾಣಿಕೆ ರಾಜಕೀಯ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅಂತ, ಅದಕ್ಕೆ ಪೂರಕವಾಗಿ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ? ಈಗ ನೋಡಿ, ನಾನು ಅನ್ವರ್ ಮಾಣಿಪಾಡಿ ಅವರ ವರದಿಯನ್ನ ಒಪ್ಪಲ್ಲ, ನಂಬರ್ 1. ನಂಬರ್ 2, ಅನ್ವರ್ ಮಾಣಿಪಾಡಿ ಅವರ ವರದಿಯನ್ನ ಬಿಜೆಪಿಯವರೇ ಒಪ್ತಾರೆ ಅನ್ನೋದಾದ್ರೆ ವಿಜಯೇಂದ್ರ ಬಿಡ್ರಿ, ಬೊಮ್ಮಾಯಿ ಏನ್ ಮಾಡಿದ್ರು? ಆಯ್ತು, ಬೊಮ್ಮಾಯಿ ಅವ್ರನ್ನ ಬಿಡಿ, ನರೇಂದ್ರ ಮೋದಿ ಅವ್ರಿಗೇನೋ ಪತ್ರ ಬರೆದಿತ್ತಲ್ಲ, ನರೇಂದ್ರ ಮೋದಿ ಅವ್ರು ಏನ್ ಮಾಡಿದ್ರು? ಅಂದ್ರೆ ಇವರು ನಾಟಕ ಆಡ್ತಾ ಇದಾರೆ, ಬಿಜೆಪಿಗರು ನಾಟಕ ಆಡ್ತಾ ಇದ್ದಾರೆ. ಒಂದು ನಾನು ಎನ್ಕ್ರೋಚ್ ಆಗಿಲ್ಲ ಅದೆಲ್ಲ ನಾನು ಹೇಳೋದಿಲ್ಲ, ಎನ್ಕ್ರೋಚ್ ಆಗಿರಬಹುದು, ಎನ್ಕ್ರೋಚ್ ನ ಸರಿ ಮಾಡ್ಬೇಕಾಗಿರ್ಬಹುದು. ಆದ್ರೆ ಅದನ್ನ ಸರಿ ಮಾಡ್ಲಿಕ್ಕೆ ಯಾರಿಗಾದ್ರು ನೋಟಿಸ್ ಕೊಟ್ಟಿದ್ದೆ ದೊಡ್ಡ ವಿಷಯ ಅಲ್ಲ. ಅದನ್ನ ಬಿಜೆಪಿಗರು ದೊಡ್ಡ ವಿಷಯ ಮಾಡಿದ್ರು. ಅದನ್ನ ಇಡೀ ರಾಜ್ಯದಲ್ಲಿ ಉಪಚುನಾವಣೆಯ ಸರ್ಕಾಗಿ ಮಾಡಿದ ಪ್ರಯತ್ನ ಮಾಡಿದ್ರು. ಅದನ್ನ ಒಂದು ಏನ್ ಗೊತ್ತಾ, ನಾವು ನೋಟಿಸ್ ಕೊಟ್ಟಿದ್ದನ್ನ ನಾವು ರದ್ದು ಮಾಡಿದೀವಿ, ಬಿಜೆಪಿ ಕಾಲದ ಕೊಟ್ಟಿದ್ದಂತ ನೋಟಿಸ್ಗಳನ್ನು ನಾವು ರದ್ದು ಮಾಡಿದೀವಿ. ಆದ್ರೆ ಬಿಜೆಪಿಗರು ಏನ್ ಮಾಡಿದ್ರು, ಅದ್ ನೋಟಿಸ್ ರದ್ದಾದ ಮೇಲೂ ಕೂಡ ರಸ್ತೆ ಪ್ರತಿಭಟನೆ ಮಾಡೋದು, ಯಾರೋ ಸ್ವಾಮೀಜಿಗಳನ್ನ ಎತ್ಕಟ್ಟುವಂಥದ್ದು, ಏನು ಪ್ರಚೋದನೆಯನ್ನ ಮಾಡುವಂಥದ್ದು ನೀವು ನೋಡಿರ್ಬೇಕು. ಎಂತೆಂತ ಪ್ರಚೋದನೆ, ಆರ್ ಅಶೋಕ್, ಪ್ರತಾಪ್ ಸಿಂಹ ಅಂತ ಮಾಜಿ ಸಂಸದ ಒಬ್ಬ ಇದ್ದಾರೆ, ಅವ್ರು ಎಂತೆಂತ ಮಾತುಗಳು, ಪಾಕಿಸ್ತಾನ ಅಲ್ಲ ಎಲ್ಲಾ ವಿಷಯಗಳು ತೆಗೆದುಕೊಂಡ್ಬಿಟ್ರು ಅವರು. ಆ ತರ ದುಷ್ಕೃತ್ಯ ಮಾಡ್ಲಿಕ್ಕೆ ಬಿಜೆಪಿ ಪ್ರಯತ್ನ ಮಾಡಿದ್ರು, ಅದು ಸಾಧ್ಯ ಆಗಿಲ್ಲ. ಇವಾಗ ಅವರ ನಾಲಿಗೆಯನ್ನು ಅವರೇ ಕಚ್ಕೊಳ್ತಾರಾಗಿದೆ, ಅವರಿಗೆ ಇಟ್ ವಿಕೆಟ್ ಆಗಿದೆ. ಮಾಣಿಪಾಡಿ ಅವರು ಎಕ್ಸ್ಪೋಸ್ ಮಾಡಿದ್ದಾರೆ ಬಿಜೆಪಿಯನ್ನ. ಅದ್ರೊಳಗೆ ಗೊತ್ತಿಲ್ಲ, ಅದ್ರ ತಿರುಳು ಸತ್ಯ ಏನಿದೆ ಗೊತ್ತಿಲ್ಲ. ಆದ್ರೆ ಮಾಣಿಪಾಡಿ ವರದಿ ನಾವು ನಂಬಿಕೆ ಇಲ್ಲ. ಬಿಜೆಪಿ ದ್ವಂದ್ವ ಇದೆ, ಅವ್ರನ್ನ ಸಂಚು ಮಾಡುವಂತ ಹುನ್ನಾರ ಯಾವತ್ತೂ ಇದೆ ಅನ್ನೋದು ಇದರಿಂದ ಎಕ್ಸ್ಪೋಸ್ ಆಗಿದೆ. ಅರುಣ್ ಅವರೇ, ನನ್ನ ಮೊದಲ ಪ್ರಶ್ನೆ ಏನಿತ್ತು ಅಂತಂದ್ರೆ, ವಿಜಯೇಂದ್ರ ಅವರ ಹೆಸರು ಏನ್ ಬಂದಿದೆ ಅದಕ್ಕೆ ಏನ್ ಪ್ರತಿಕ್ರಿಯಿಸ್ತೀರಿ ಅಂತ. ಅದ್ರ ಜೊತೆಗೆ ತಾವ್ ಹೇಳಿದ್ರಿ 2G ಸ್ಕ್ಯಾಮ್ ಗಿಂತ ಬಹಳ ದೊಡ್ಡ ಹಗರಣ ಇದು ಅಂತ. ಒಂದು ವರದಿಯನ್ನ ಸಿದ್ಧಪಡಿಸಿದ್ದು ನಿಮ್ಮದೇ ಪಕ್ಷದ ಒಬ್ಬರು ನಾಯಕರು, ಆಯೋಗದ ಅಧ್ಯಕ್ಷರಾಗಿದ್ದಾಗ, ನಿಮ್ಮ ಸರ್ಕಾರ ಇದ್ದಾಗ್ಲೇ ಅದು ಸಲ್ಲಿಕೆ ಆಯ್ತು. ಆನಂತರ ಏನೂ ಕ್ರಮ ಆಗ್ಲಿಲ್ಲ. ಒಂದ್ ವೇಳೆ ಅವರು ವಿತರದ್ದು ಏನಾದ್ರು ಸುಳ್ಳು ಆರೋಪವನ್ನ ಮಾಡಿದ್ರೆ ಆ ಸಂದರ್ಭದಲ್ಲಿ ಅವ್ರ ವಿರುದ್ಧ ಕ್ರಮ ತಗೋಬಹುದಾಗಿತ್ತು, ಶೋಕಾಸ್ ನೋಟಿಸ್ ಕೊಡ್ಬೋದಾಗಿತ್ತು. ಅದು ಯಾವ್ದು ಆಗ್ಲಿಲ್ಲ. ಈಗಲೂ ನಿಮ್ ಜೊತೆಗೆ ಇದ್ದಾರೆ. ಇನ್ನೊಂದೇನು ಅಂದ್ರೆ 2022ರಲ್ಲಿ ಪರಿಷತ್ನಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇದನ್ನ ಮಂಡಿಸ್ತಾರೆ. ಸರಿಯಾಗಿ 10 ವರ್ಷಗಳ ನಂತರದಲ್ಲಿ ಅದನ್ನ ಸದನದಲ್ಲಿ ಮಂಡಿಸ್ತಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಇವತ್ ನೀವೇನ್ ಕೇಳ್ತಿದ್ದೀರಲ್ಲ, ಇಡಿ ಮತ್ತು ಸಿಬಿಐ ತನಿಖೆ, ಅದನ್ನ ಹರಿಪ್ರಸಾದ್ ಸೇರಿದಂತೆ ಅನೇಕ ನಾಯಕರು ಆಗ್ಲೇ ಒತ್ತಾಯಿಸಿದ್ರು. ಅಷ್ಟು ಅಕ್ರಮ ಮತ್ತು ಭ್ರಷ್ಟಾಚಾರ ನಡೆದಿದ್ರೆ ಅದನ್ನ ಸಿಬಿಐ ಅಥವಾ ಇಡಿ ತನಿಖೆಗೆ ವಹಿಸಿ ಅಂತ. ನೀವ್ ಯಾಕೆ ಅದನ್ನ ಮಾಡ್ಲಿಲ್ಲ? ಮಾಣಿಪಾಡಿ ಅವರ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಳ್ಳಿಲ್ಲ? ಏನ್ ಪ್ರತಿಕ್ರಿಯಿಸ್ತೀರಿ? ಟು ದಿ ಪಾಯಿಂಟ್. ನೋಡಿ, ಮಾಣಿಪಾಡಿ ಅವರು ಮತ್ತೀಗ ಈಗಾಗಲೇ 150 ಕೋಟಿ ಆಮಿಷ, ವಿಜಯೇಂದ್ರ, ಇದಕ್ಕೆಲ್ಲದಕ್ಕೂ ಈ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು ಮತ್ತೆ ಹಲವಾರು ಪತ್ರಿಕೆಯಲ್ಲಿ ಬಂದಂತದ್ದು ಅದಕ್ಕೆ ಉತ್ತರ. ಅದು ನಾವು ಕೊಡುವುದಕ್ಕಿಂತಲೂ ಅನ್ವರ್ ಮಾಣಿಪಾಡಿ ಅವರು ಕೊಟ್ಟಿರುವಂತದ್ದು. ಅನ್ವರ್ ಮಾಣಿಪಾಡಿ ಅವರು ನಂಗೆ ಮುಂಚಿನಿಂದಲೂ ಪರಿಚಯ ಇದೆ. ಇದು ಈ 2012ರಲ್ಲಿ ರಿಪೋರ್ಟ್ ಬರೋದಕ್ಕಿಂತ ಮುಂಚಿನಿಂದಲೂ ನಮ್ಮ ಪರಿಚಯ ಇದೆ. ಅವ್ರೇನು, ಅವ್ರ ವ್ಯಕ್ತಿತ್ವ ಏನು, ಯಾವ ರೀತಿ ಅನ್ನುವಂಥದ್ದು. ಮತ್ತೆ ಇನ್ನೊಂದು, ಈಗಾಗಲೇ ನಟರಾಜ್ ಪತ್ರಿಕೆಯಲ್ಲಿ ಏನ್ ಬಂದಿದೆ ಅನ್ನೋದಕ್ಕಿಂತ ನೀವು ವಕ್ತಾರರಾಗಿ ಅದ್ರ ಬಗ್ಗೆ ಈ ಸಂದರ್ಭದಲ್ಲಿ ಏನ್ ಹೇಳ್ತೀನಿ ಅನ್ನೋದು ಮುಖ್ಯ ಆಗುತ್ತೆ. ಅರುಣ್ ಅವರೇ, ನಿಮ್ಮ ಸ್ಪಷ್ಟೀಕರಣ ಅಥವಾ ನಿಮ್ಮ ಅಭಿಪ್ರಾಯ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿ. ಅನ್ವರ್ ಮಾಣಿಪಾಡಿ ಅವರೇ ಹೇಳಿದ್ದಾರೆ. ನಾನು ಏನ್ ಹೇಳುವಂತದ್ದು, ಅನ್ವರ್ ಮಾಣಿಪಾಡಿ ಅವರೇ ಹೇಳಿದ್ದಾರೆ, ಕಾಂಗ್ರೆಸ್ನವರೇ ನನಗೆ ಆಮಿಷವನ್ನು ಕೊಟ್ಟಿರುವಂತದ್ದು ಅನ್ನುವಂಥದ್ದು. ಆಮಿಷ ಕೊಡ್ಲಿಕ್ಕೆ ಬಹಳಷ್ಟು ಜನ, ಈಗ ಹೆಸರು ಹೇಳಲಿಕ್ಕೆ ನಾನು ಹೋಗುವುದಿಲ್ಲ, ಆದರೆ ಕಾಂಗ್ರೆಸ್ನ ಹಲವಾರು ಭ್ರಷ್ಟರು ನನಗೆ ಆಮಿಷವನ್ನು ಕೊಟ್ಟಿರ್ಲಿಕ್ಕೆ ಬಂದಿರುವಂತದ್ದು ಅಂತ. ಇದನ್ನ ನಂಬಲೇಬೇಕು. ಯಾಕಂತ ಹೇಳಿದ್ರೆ ನಟರಾಜ್ ಗೌಡ್ರು ಈ ಹಿಂದಿನ ವಿಡಿಯೋ ನಂಬಿದ್ರೆ ಅದರ
ತಿದ್ದುಪಡಿ ವಿಡಿಯೋ ಏನಿದೆ ಅದು ಕರೆಕ್ಟ್ ಆಗಿ ಕ್ಲಾರಿಟಿ ಕೊಟ್ಟಿದ್ದಾರೆ ಅನ್ವರ್ ಮಾಣಿಪಾಡಿ. ಅದನ್ನ ಖಂಡಿತವಾಗಿ ನಂಬ್ತಾರೆ ಕಾಂಗ್ರೆಸ್ನವರೇ ಈ ಆಮಿಷ ಮತ್ತೆ ಭ್ರಷ್ಟಾಚಾರ ಮಾಡಿರುವಂತದ್ದು ಅಂತ ಹೇಳಿ ನಟರಾಜ ಗೌಡರು ಖಂಡಿತ ನಂಬ್ತಾರೆ ಅನ್ನುವಂಥದ್ದು ಒಂದು ಮಾತು. ಇನ್ನು ಒಂದು, ನಾವು ಅನ್ವರ್ ಮಾಣಿಪಾಡಿ ಅಂದ್ರೆ ಕಾಂಗ್ರೆಸ್ನವರು ಪೂರ್ವಗ್ರಹ ಪೀಡಿತರು ಹೇಗೆ ನೋಡಿ, ಈಗಾಗಲೇ ಹೇಳಿದ್ರು ನಾವು ಅನ್ವರ್ ಮಾಣಿಪಾಡಿ ಅವರ ಮಾತಾಡ್ತಿದ್ದೀರಾ ಅನ್ವರ್ ಮಾಣಿಪಾಡಿ ಅವರು ಅದನ್ನ ಹೇಳೋದ್ರ ಜೊತೆ ಇನ್ನೊಂದು ಹೇಳಿದ್ದಾರೆ, ವಿಜೇಂದ್ರ ಅವರು ನನ್ನನ್ನು ಭೇಟಿ ಮಾಡಿದ ನಿಜ, ಈ ತರದ ಒಂದ್ ಸಂಖ್ಯೆ ಹೇಳಿ ಅಂತ ಈಗ್ಲೂ ಅದನ್ನೇ ಹೇಳ್ತಾ ಇದಾರೆ ಅವ್ರು. ಒಂದ್ ಸಂಖ್ಯೆ ಹೇಳಿ ಅಂತಿದ್ದು ನೋಡಿಮ್ಮ ವಿಜೇಂದ್ರ ಅವರು, ಆದ್ರೆ ಅದನ್ನ ನನ್ನ ಟೆಸ್ಟ್ ಮಾಡೋದಕ್ಕೆ ಕೇಳಿದ್ದು ಅಂತ ಹೇಳಿದ್ರು ಅಂತ ಈಗ್ಲೂ ಅದನ್ನೇ ಹೇಳ್ತಾ ಇದ್ದಾರೆ. ಆದ್ರೆ ವಿಜೇಂದ್ರ ಅವರ ಸಂದರ್ಭದಲ್ಲಿ ಭೇಟಿ ಮಾಡಿದ ನಿಜ, ಮಾತಾಡಿದ ನಿಜ, ಟೆಸ್ಟ್ ಮಾಡೋದಕ್ಕೆ ಕೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಹೌದು, ವಿಜೇಂದ್ರ ಅವರು ಕೇವಲ ಅನ್ವರ್ ಮಾಣಿಪಾಡಿ ಅವರನ್ನು ಒಂದು ಭಾರತೀಯ ಜನತಾ ಪಾರ್ಟಿ ಆಫೀಸ್ ನಲ್ಲಿ ಭೇಟಿ ಆಗಿದ್ರು ಅಂತ ನಮ್ಮ ಹಲವಾರು ಸಾರಿ ಭೇಟಿ ಆಗಿದ್ದಾರೆ ಸ್ವಾಮಿ. ಯಾಕೆ ಒಂದೇ ಸತಿ ಭೇಟಿ ಆಗ್ತಾರ? ಹಲವಾರು ಸಾರಿ ಭೇಟಿ ಆಗ್ತಾರೆ. ಜೀವನದಲ್ಲಿ ಒಂದೇ ಸತಿ ಭೇಟಿ ಆಗುದೇನ? ಈ ಕಾಂಗ್ರೆಸ್ ಕಚೇರಿಗೆ ನಟರಾಜ್ ಗೌಡರು ಕೂಡ ಎಕ್ಸೆಪ್ಟ್ ಹೋಗೋದಿಲ್ಲ, ಪ್ರತಿದಿನ ಹೋಗ್ತಾರೆ. ಹೀಗೇನೆ ಅಲ್ಲಿ ಕೂಡ ಭೇಟಿ ಆಗುತ್ತೆ, ತುಂಬಾ ಮಾತುಕತೆಗಳಾಗುತ್ತೆ. ನಾನು ಒಂದ್ ಸ್ವಲ್ಪ ಅವಕಾಶ ಕೊಡಿ ಮಾತಾಡೋದಕ್ಕೆ. ಈಗ ಇವರು ಮೊದಲೇ ಪೂರ್ವಗ್ರಹ ಪೀಡಿತರಾಗಿದ್ದಾರೆ. ನಾವು ಏನೇ ಬರ್ಲಿ ಕಾಂಗ್ರೆಸ್ ಭ್ರಷ್ಟರು ಅಂತ ಹೇಳಿದ್ಕೊಳ್ಳಿ, ಅಷ್ಟು ವರದಿನ ಮೂಲೆಗುಂಪು ಮಾಡ್ತೀವಿ. ನಮಗೆ ಅದರಲ್ಲಿ ನಂಬಿಕೆ ಇಲ್ಲ. ನೀವು ನಂಬಿಕೆ ಬೇಡಿ ಮಾಡ್ರೆ ಅದನ್ನ ಒಂದ್ಸತಿ ಓಪನ್ ಮಾಡಿ, ಅದರಲ್ಲಿ ಫೋರ್ಜರಿ ಆದ್ರೆ ಹೌದು ತನಿಖೆ ಮಾಡಿ, ಅದರಲ್ಲಿ NOC ಕೊಟ್ಟಿದ್ದಾರೋ ಈ ಬೋರ್ಡ್ ತನಿಖೆ ಮಾಡಿ, ಅದರಲ್ಲಿ ಖಮರುಲ್ ಇಸ್ಲಾಂ ನಿಂದ ಹಿಡಿದು ಎಲ್ಲರೂ ಏನು ಖದೀಮರ ಹೆಸರು ಹೇಳಿದಾರಲ್ಲ ಅವರೆಲ್ಲ ಮಾಡಿದ ಹೌದು ಒಂದು ತನಿಖೆ ಮಾಡಿ, ಅದರ ನಂತರ ಅದನ್ನು ತಪ್ಪು ಅಂತ ಒಪ್ಪಿ. ಇದು ಸರ್ಕಾರ ಮಾಡುವಂಥದ್ದು, ಸರ್ಕಾರ ನಡೆಸುವಂಥದ್ದು. ಒಬ್ಬ ನಾನು ಭ್ರಷ್ಟಾಚಾರದ ವಿರುದ್ಧ ಇದ್ದೇನೆ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಕೊಡಬೇಕಾದ ಉತ್ತರ ಮತ್ತು ಸತ್ಯವನ್ನು ಪ್ರೆಸೆಂಟ್ ಆ ರೀತಿ ಮಾಡ್ಬೇಕು. ನನಗೆ ಅನ್ವರ್ ಮಾಡಬೇಡಿ, ಬಿಜೆಪಿ ನಾವು ನಂಬೋದಿಲ್ಲ, ಹಾಗಾದ್ರೆ ಸರ್ಕಾರ ಯಾಕೆ ಮಾಡ್ಬೇಕು? ಸರ್ಕಾರ ಯಾಕೆ ಮಾಡ್ಬೇಕು? ನೀವು ಒಂದು ತತ್ವವನ್ನು ಆಯ್ತು, ನಿಮಗೆ ಅನ್ವರ್ ಮಾಣಿಪಾಡಿ ಅವರು ಮಾಡಿರತಕ್ಕಂತ 7,000 ಪುಟಗಳಲ್ಲಿ ಯಾವುದೂ ಒಪ್ಪುದಿಲ್ಲ ಹೇಳಿ. ಯಾರು ನಿಮಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅದರಲ್ಲಿ ಶಾಮೀಲಾಗ್ಲಿಲ್ಲ ಅನ್ನುವಂಥದ್ದು ಒಪ್ತಾ ಇಲ್ವೋ? ಯಾವುದನ್ನು ಒಪ್ತಾ ಇಲ್ಲ, ಅದನ್ನ ಹೇಳಿ ಅಂತ. ನಾನು ಮುಖ್ಯವಾಗಿ ನಿಮ್ಗೆ 2 ಪ್ರಶ್ನೆ ಕೇಳಿದೆ. ಅನ್ವರ್ ಮಾಣಿಪಾಡಿ ಆ ಸಂದರ್ಭದಲ್ಲಿ ಆರೋಪ ಮಾಡಿದ್ರೆ ಅವರ ವಿರುದ್ಧ ಕಳೆದ 10-12 ವರ್ಷಗಳಲ್ಲಿ ಕ್ರಮ ಯಾಕಾಗ್ಲಿಲ್ಲ, ಕನಿಷ್ಠ ನೋಟಿಸ್ ಯಾಕೆ ಜಾರಿ ಆಗ್ಲಿಲ್ಲ ಅನ್ನೋದು ಒಂದು. ಇನ್ನೊಂದು, ನೀವು ಕೇಳ್ತಿದ್ದೀರಲ್ಲ ಕಾಂಗ್ರೆಸ್ಗೆ ಪ್ರಶ್ನೆಯನ್ನ, ಆ ಪ್ರಶ್ನೆಯನ್ನ ನಿಮ್ಗೆ ನೀವೇ ಕೇಳ್ಕೊಂಡ್ರೆ 2000 ಆಯ್ತು, ನೀವು ಪ್ರತಿಪಕ್ಷವಾಗಿ ಇದ್ದರೆ, ನೀವು ಅಧಿಕಾರದಲ್ಲಿ ಇಲ್ದಿದ್ರೆ ನಾವು ಈ ಪ್ರಶ್ನೆ ನಿಮ್ಗೆ ಕೇಳ್ತಿರ್ಲಿಲ್ಲ. 2019ರಿಂದ 23 ನೀವೇ ಅಧಿಕಾರದಲ್ಲಿ ಇದ್ದು 2022ರಲ್ಲಿ ಪರಿಷತ್ನಲ್ಲಿ ವರದಿ ಮಂಡನೆ ಕೂಡ ಆಗಿದೆ. ಇಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಅವ್ಯವಹಾರ ಆಗಿರೋ ಪ್ರಕರಣವನ್ನ ಒಂದ್ ಒಳ್ಳೆ ತನಿಖೆಯನ್ನು ಮಾಡಿಸಿ ಯಾರು ತಪ್ಪಿತಸ್ಥರಿದ್ದಾರೆ, 4 ವರ್ಷ ಸಮಯ ಇತ್ತು, ಯಾಕೆ ಮಾಡ್ಲಿಲ್ಲ ನೀವು? ನಿಮ್ ಬದ್ಧತೆ ಅಲ್ವಾ? ಅದೇ ನಟರಾಜ್ ಗೌಡ್ರ ಅಂತ ಕೇಳಿ ಎಷ್ಟು ಸಹಕಾರ ಕೊಟ್ರು, ಅದನ್ನು ಯಾವ ರೀತಿ ರಿವರ್ಸ್ ಆಗ್ಬೇಕು ಅನ್ನುವಂಥದ್ದನ್ನು ಪುನರ್ವಿಮರ್ಶೆಗೆ ಕಳಿಸೋಕೆ ಯಾವ ರೀತಿ ಒಂದು ಷಡ್ಯಂತ್ರ ಮಾಡಿದ್ರು, ಯಾವ ರೀತಿ ನಮ್ಮ ಆ ಸಮುದಾಯವನ್ನು ಎತ್ತಿ ಕಟ್ಟಬೇಕು, ಅದರ ಮುಖಾಂತರ ಕಟ್ಟಿ ಆಗ್ಬೇಕು ಸರ್ಕಾರ, ಎಷ್ಟು ತನಕ ಪ್ರಯತ್ನ ಮಾಡಿದ್ರು. ಈಗಲೂ ಕೂಡ ವಕ್ಫ್ ತಿದ್ದುಪಡಿ ಅನ್ನುವಂತ ಒಂದು ಒಳ್ಳೆಯ ಅವಕಾಶ 2013ರಲ್ಲಿ ನಮ್ಮ ಇದೇ UPA ಸರ್ಕಾರ ಹೋಗ್ತದೆ ಅಂತ ಸಂದರ್ಭದಲ್ಲಿ ಇವರು ಅಮೆಂಡ್ಮೆಂಟ್ ಮಾಡಿದ್ರು, ವಕ್ಫಿನ ಅಮೆಂಡ್ಮೆಂಟ್ ಮಾಡಿದ್ರ ಆ ಒಂದು ದುಷ್ಪರಿಣಾಮ ಯಾವ ರೀತಿ ಇತ್ತು ನಮ್ಗೆ ಗೊತ್ತಾಗ್ತದೆ, ಎದುರಲ್ಲಿ ಗೊತ್ತಾಗ್ತಿದೆ. ಇವರ ಮಂತ್ರಿಗಳಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ರವರೇ ಇಡೀ ಕಡೆ ಹೋಗಿ ಕಬಳಿಸಿ ಹಿಂದೂ ದೇವಸ್ಥಾನ ಕಬಳಿಸಿ, ರೈತರ ಜಮೀನು ಕಬಳಿಸಿ ಅಂತ ಹೇಳಿಕೊಂಡು ಹೋಗ್ತಾ ಇದ್ದಾರೆ. ಏನ್ ನೋಟಿಸ್ ಕೊಟ್ಟಿದ್ದಾರೆ ಇವರು? ಮಾತಾಡ್ತಾರೆ. ಅವ್ರಿಗೆ ಏನಾಗತ್ತೆ ಅಂದ್ರೆ ಸುಮ್ನೆ ಮಾತಾಡೋಕ್ಕಿಂತ ಒಂದಷ್ಟು ದಾಖಲೆಗಳೀಗ ಪ್ರಜಾವಾಣಿಯಲ್ಲಿ 2 ಬಾರಿ ಜಯಸಿಂಹ ಅವರು ವರದಿ ಮಾಡಿದ್ದಾರೆ. ಆ ಡೀಟೇಲ್ಸ್ ನಿಮ್ಮ ಹತ್ರ ಇರ್ಬೋದು ಅಂತ ಅನ್ಸುತ್ತೆ. ನೀವು ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಅತಿ ಹೆಚ್ಚು ರೈತರಿಗೆ ನೋಟಿಸ್ ಹೋಗಿದ್ದು. ನಾನ್ ನಿಮಗೆ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ನೀವು 4 ವರ್ಷ ಅಧಿಕಾರದಲ್ಲಿ ಇದ್ರಿ ಅಲ್ವಾ? ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಯಾಕೆ ಇದನ್ನೊಂದು ತಾರ್ಕಿಕ ಅಂತ್ಯಕ್ಕೆ ನೀವೇ ಮಾಡಿದ ವರದಿ, ನೀವೇ ಇದ್ದಾಗ ಸಂದರ್ಭದಲ್ಲಿ ಮಾಡಿದ್ದು, ಮತ್ತೆ ನಿಮ್ಮ ನಾಯಕರ ಹೆಸರು ತಾರ್ಕಿಕ ಅಂತ್ಯಕ್ಕೆ ಈಗ ಬರ್ತಾ ಇದೆ. ಅದು ಕಾಲ ಪಕ್ವವಾಗಬೇಕು, ಕಬ್ಬಿಣ ಕಾದಾಗ ಹೊಡೆಯಬೇಕು ಅಂತ ಹೇಳ್ತಾರಲ್ಲ, ವಕ್ಫ್ ತಿದ್ದುಪಡಿ ವಿಧೇಯಕ ಬರ್ತಾ ಇದೆ. ನಟರಾಜ್ ಗೌಡ್ರು ಏನ್ ಹೇಳ್ತಾರೆ ಹೇಳಿ? ಗೊತ್ತಿದೆ ನಮಗೆ, ಹಿಂದೂಗಳು ಸತ್ತೋಗ್ಲಿ, ಏನು ಬೇಕಾದ್ರೆ ಆಗ್ಲಿ, ನಮ್ದು ಮುಸ್ಲಿಂ ಪಕ್ಷ ಆಗಿರೋದ್ರಿಂದ ಅದನ್ನು ವಿರೋಧ ಮಾಡ್ತೀವಿ ಹೇಳ್ತಾರೆ ನೋಡಿ. ಅದೇ ಉತ್ತರ ಕೊಡ್ತಾರೆ. ಇಲ್ಲಿಗೆ ಅವರೇ ಸಂವಿಧಾನದ ಬಗ್ಗೆ ಇರತಕ್ಕಂಥ ಗೌರವ ಎಲ್ಲವೂ ಈಗ ಗೊತ್ತಾಗುತ್ತೆ ಅವರು. ಅರುಣ್ ಅವರೇ, ನನಗೆ ಉತ್ತರ ಸಿಗ್ಲಿಲ್ಲ ನನ್ನ ಪ್ರಶ್ನೆಗೆ. ರವಿಚಂದ್ರ ಗೌಡ್ರೆ, ಈ ಪ್ರಶ್ನೆ ನಿಮ್ ಮುಂದೆ ಇಡೋದಾದ್ರೆ, ಒಂದು ಒಳ್ಳೆ ಅವಕಾಶ ಬಿಜೆಪಿಗಿತ್ತು, ನಿಜವಾಗ್ಲೂ ಆಗಿರೋದು ಹೌದು. ವಕ್ಫು ಇಡೀ ದೇಶದಲ್ಲಿ ಕಬಳಿಕೆ ಖಂಡಿತವಾಗಿಯೂ ಆಗಿದೆ, ಅದನ್ನ ಸರಿ ಮಾಡಬೇಕಾಗಿದೆ, ಯಾರು ಕಬಳಿಸಿದ್ದಾರೆ ಅದನ್ನ. ಆ ಒಂದು ಅವಕಾಶ ಬಿಜೆಪಿಗಿತ್ತು, ಯಾಕೆ ಮಾಡ್ಲಿಲ್ಲ? ಈಗ ಅದನ್ನ ಮಾಡದೆ ಮತ್ತು ಅನ್ವರ್ ಮಾಣಿಪಾಡಿ ಅವರ ವಿರುದ್ಧ ಯಾವುದೇ ಕ್ರಮ, ಕನಿಷ್ಠ ಒಂದು ನೋಟಿಸ್ ಅನ್ನು ಜಾರಿ ಮಾಡದೆ ಒಂದು ಅಡಕತ್ರಿಗೆ ಸಿಲ್ಕಿದ್ಯಾ ಬಿಜೆಪಿ? ನಿಮ್ಮ ಮೈತ್ರಿ ಪಕ್ಷ ಏನ್ ಪ್ರತಿಕ್ರಿಯಿಸ್ತೀರಿ ಇದ್ರ ಬಗ್ಗೆ? ಈಗ
ಅವ್ರಿಗೆ ಅವಕಾಶ ಇತ್ತು, ಯಾಕೆ ತನಿಖೆ ಮಾಡಲಿಲ್ಲ ಅನ್ನೋದು ಒಂದು ಒಳ್ಳೆ ಪ್ರಶ್ನೆ. ಮಾಡಬೇಕಾಗಿತ್ತು, ಅದ್ರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಒಂದು ನಮ್ಮ ನಟರಾಜ್ ಗೌಡ್ರು ಒಂದು ಕರೆದು ಬಿಟ್ರೆ ಹೊರಟಾತಲ್ಲ ಅದಕ್ಕೆ. ಇಲ್ಲ ಇಲ್ಲ ಇದ್ದಾರೆ ಈಗ ನಾ ಮಾತಾಡ್ಬೇಕಾದ್ರೆ ಸಾಮಾನ್ಯ ಹೊರಟಾಗ್ತಾನೆ, ಅದಕ್ಕೆ ಬೇಜಾರು ಅಷ್ಟೇನಿಲ್ಲ. ಆಕ್ಚುಲಿ ಏನಾಗ್ತಾ ಇದೆ ಅಂದ್ರೆ ಕೇಳಿಸ್ಕೋಬೇಕಾದ್ರೆ ಮುಖ್ಯವಾದ ಕಾಂಗ್ರೆಸ್ನವರೇ ಹೊರಟೋಗ್ಬಿಟ್ರೆ ನಾವೇ ಮಾತಾಡ್ಕೊಂಡಂಗೆ ಆಗ್ಬಿಡುತ್ತೆ. ಈಗ ಏನ್ ಹೇಳಿದ್ರು, ತನಿಖೆ ಮಾಡ್ಬೇಕಾಯ್ತು. 3 ಜನ 4 ಜನ ಮುಖ್ಯಮಂತ್ರಿಗಳು ಬಂದು ತನಿಖೆ ಆಗ್ಲಿಲ್ಲ, ಪ್ರಧಾನಮಂತ್ರಿಗಳು ಬರ್ದಿದ್ರು ತನಿಖೆ ಆಗ್ಬೇಕು ಅನ್ನೋದು ಎರಡನೇ ಮಾತಿಲ್ಲ. ಯಾವುದೇ ಆಸ್ತಿ ಕಬಳಿಕೆ ಆಗಿರೋದು ತಪ್ಪದು. ಆದ್ರೆ ನಾನು ಒಂದ್ ಹೇಳೋದೇನಪ್ಪ ಅಂದ್ರೆ, ಈಗ ಉಪಲೋಕ ಅನ್ವರ್ ಮಾಣಿಪ್ಪಾಡಿಯವರು ಇನ್ನೊಂದು ಮಾತಾಡಿದ್ರೆ, ಉಪಲೋಕಾಯುಕ್ತ ವರದಿ ಇದೆ, ವರದಿ ಕೊಟ್ಟಿದ್ದಾರೆ, ಅದನ್ನ ಕಾಂಗ್ರೆಸ್ನವ್ರು ಈಗ ಬಿಡುಗಡೆ ಮಾಡಬಹುದಲ್ಲ, ಎಲ್ಲ ಅವಕಾಶಗಳು ಇದೆಯಲ್ಲ, ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ? ಇದು ಅವ್ರ ಮುಂದೆ ಇದೆ. ಈಗ ಬಿಜೆಪಿಯವರು ಆರೋಪ ಮಾಡೋದ್ರೆ ತಪ್ಪು ಅಂತ ಹೇಳಿ, ಯಾಕೆ ಬಿಜೆಪಿಯವರು ಒಂದು ವೇಳೆ ಹಿಂದೆ ಹೋಗಿದ್ದಾರೆ ಅಂದ್ರೆ, ಒಂದು ಸಮಯ ಈಗ ಅಲ್ಲಿ ಹೆಚ್ಚು ಜನ ಅಲ್ಪಸಂಖ್ಯಾತರೆ ಅಕ್ವೈರ್ ಮಾಡಿದರೆ ಅನ್ನೋ ವಿಷಯ ಇದ್ದಾಗ ಅದನ್ನ ಪ್ರಸ್ತಾಪ ಮಾಡಿದಾಗ ಸಾಮಾನ್ಯವಾಗಿ ಕಾಂಗ್ರೆಸ್ನವರು ದುರುದ್ದೇಶದಿಂದ ಅಲ್ಪಸಂಖ್ಯಾತರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಇದು ಸುಳ್ಳು ಅಂತ ಒಂದು ಹೋರಾಟ ಮಾಡೋ ಅಂತ ಅವಕಾಶ ಇರುತ್ತೆ. ಆದ್ರಿಂದ ನಮಗೆ ಯಾಕೆ ಬೇಕು ಈ ಟೈಮ್ನಲ್ಲಿ ಅಂತ ಕೈನೂ ಬಿಟ್ಟಿರ್ಬೋದು. ಆದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ 2013ರಿಂದ 2018 ಅವಕಾಶ ಇತ್ತು, ಈಗಲೂ ಅವಕಾಶ ಇದೆ. ಆಮೇಲೆ ಆವಾಗ ವರದಿ ಇರ್ಲಿಲ್ಲ, ಈಗ ಉಪಲೋಕಾಯುಕ್ತ ವರದಿ ಇದೆ. ಈ ವರದಿಯನ್ನ ಯಾರ್ಯಾರು ಆಗಿದ್ದಾರೆ, ಈಗ ಕೇವಲ ರೈತರು ಕೊಟ್ರು. ಈಗ ಅಲ್ಪಸಂಖ್ಯಾತ ಲೀಡರ್ಗಳು ತುಂಬಾ ಜನ ತಗೊಂಡಿದ್ದಾರೆ, ಅವ್ರಿಗೆ ಯಾರು ಒಂದು ನೋಟಿಸ್ ಕೊಟ್ಟಿದ್ದಾರಾ? ಯಾಕೆ ಕೊಟ್ಟಿಲ್ಲ? ಅದು ಅವ್ರದೇ. ಈಗ ನಮ್ ದೇವಸ್ಥಾನದ ನಾವೇ ಹೊಡ್ಕೊಂಡ್ರೆ ತಪ್ಪೆ. ಹಾಗೆ ಅಲ್ಪಸಂಖ್ಯಾತರು ಅವ್ರಿಗೆ ಸಂಬಂಧಪಟ್ಟದ್ದು ಸಕಲ ಬಡವರುಗಳಿಗೆ ಎಲ್ರಿಗೂ ಸೇರಿ ಅಲ್ಲಿ ಅಭಿವೃದ್ಧಿಗೋಸ್ಕರ ಕೊಟ್ಟಿರೋ ಜಮೀನ ಕೆಲವು ಮುಸ್ಲಿಂ ನಾಯಕರು ತಗೊಂಡಿದ್ದಾರೆ, ಅದು ತಪ್ಪು. ಅದನ್ನ ತನಿಖೆ ಮಾಡಿಸ್ಬೋದಲ್ಲ, ಯಾಕೆ ಮಾಡಿಸ್ತಲ್ಲ? ಇದನ್ನ ಸಿದ್ದರಾಮಯ್ಯನವರು ಅವರೇ ಹೇಳಿದಾಗೆ ಸಿಬಿಐ ಕೊಟ್ರೆ ಖಂಡಿತವಾಗ್ಲೂ ಸತ್ಯ ಹೊರಗೆ ಬರುತ್ತೆ. ಇದರಲ್ಲಿ ಮುಚ್ಚುಮರೆ ಅಂತ ಏನಿಲ್ಲ. ಉಪಲೋಕಾಯುಕ್ತ ರೆಡಿ ಇದೆ. ಆದ್ರೆ ಸಿದ್ದರಾಮಯ್ಯನವರು ಈಗ ಲೋಕಾಯುಕ್ತ ನಡಿ, ಆವಾಗ ಲೋಕಾಯುಕ್ತ ಮುಚ್ಚಿದ್ರು ಅಲ್ವಾ, ಈಗ ಸಿಬಿಐಗೆ ಕೊಡುವಂತ ಅಧಿಕಾರ ಇಟ್ಕೊಂಡ್ರು. ಎಲ್ಲಾ ಪ್ರತಿಯೊಂದನ್ನು ಮುಚ್ಚೋರು ಯಾರು ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ. ಈಗ ಲೋಕಾಯುಕ್ತ, ಈಗ ಸಿಬಿಐ ಕೊಡಕ್ಕೆ ನೀವು ಪ್ರಧಾನಮಂತ್ರಿ ಕೊಡಿ, ನೀವೇ ಕೊಡ್ಬೋದಾಗಿತ್ತಲ್ಲ, ನಿಮ್ಗೆ ಅವಕಾಶ ಇತ್ತಲ್ಲ. ನಿಮ್ ತಲೆ ಮೇಲೆ ನೀವೇ ಚಪ್ಪಡಿ ಹೇಳ್ಕೊಂಡಿದ್ದೀರಿ, ನಿಮ್ಗೆ ಅವಕಾಶ ಇತ್ತಲ್ಲ. ಇವತ್ತು ನೀವು ನರೇಂದ್ರ ಮೋದಿ ಅವರಿಗೆ ತನಿಖೆ ಮಾಡಿಸಿ ಸಿಬಿಐ ಹೇಳೋ ಬದಲು ನೀವೇ ಮಾಡ್ಬೋದಾಗಿತ್ತು. ನಿಮ್ಮ ಅವಕಾಶನ ನೀವೇ ವಂಚಿತ ಮಾಡ್ಕೊಂಡಿದ್ದೀರಲ್ಲ. ನಿಮ್ಗೆ ಯಾವಾಗ್ಲೂ ಬಂದಾಗ ಯಾರು ತನಿಖೆ ಸಂಸ್ಥೆ, ಆ ತನಿಖೆ ಸಂಸ್ಥೆಗಳನ್ನ ಮುಚ್ಚದೇ ಸಿದ್ದರಾಮಯ್ಯನವರ ಒಂದು ದೊಡ್ಡ ಕೆಲಸ ಅಂತ ನಾ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಓಕೆ, ಬದ್ರುದ್ದೀನ್ ಅವರೇ, ಒಂದ್ ರೀತಿ ಅಡಕತ್ತರಿಗೆ ಬಿಜೆಪಿ ಸಿಲುಕಿದೆಯಾ? ತಾನೇ ರೂಪಿಸಿದಂತ ಹೋರಾಟದಲ್ಲಿ ತಾನೇ ಸಿಕ್ಕಾಕೊಳ್ಳೋದು, ಮತ್ತು ಯತ್ನಾಳ್ ಅವರು ಹಿಂದಿಂದಲೂ ಒಂದು ಆರೋಪ ಇತ್ತಲ್ಲ, ಸಿದ್ದರಾಮಯ್ಯ ಮತ್ತು ಡಿಕೆಶಿ ಜೊತೆ ಅವ್ರಿಗೊಂದು ಹೊಂದಾಣಿಕೆ ಇದೆ ಅಂತ ಕಾಂಗ್ರೆಸ್ ನಾಯಕರ ಜೊತೆ. ಅದಕ್ಕೆ ಪೂರಕವಾದಂತ ಕೆಲವು ಅಂಶಗಳು ಮಾಣಿಪ್ಪಾಡಿ ಅವರ ಮಾತುಗಳು ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ತಮ್ಮ ವಿಶ್ಲೇಷಣೆ, ತಮ್ಮ ಪ್ರತಿಕ್ರಿಯೆ. ನಟರಾಜ್ ಗೌಡ್ರೆ, ಒಂದೇ ಸೆಕೆಂಡ್. ಜೆಡಿಎಸ್ ನಾಯಕರ ವಕ್ತಾರರ ಆರೋಪ ಇದೆ, ಅವ್ರು ಮಾತಾಡುವಾಗ ನೀವು ಕೇಳಿಸ್ಕೊಳ್ಳೋದಕ್ಕೆ ಇರೋದಿಲ್ಲ ಅಂತ. ಡನ್, ಅವ್ರು ಇರ್ತಾರೆ. ನೆಟ್ವರ್ಕ್ ಹೋಗ್ಬಿಡುತ್ತೆ, ಕರ್ಣ ಕಟ್ಟೋರ ನೆಟ್ವರ್ಕ್ ಹೋಗ್ಬಿಡುತ್ತೆ ಇಲ್ಲಿ. ಓಕೆ, ಬದ್ರುದ್ದೀನ್ ಅವರೇ ಮಾತನಾಡಿ. ಮಂಜುಳಾ, ಒಂದು ವಿಚಾರ ಸ್ಪಷ್ಟ. ವಕ್ಫ್ ಆಸ್ತಿ ಲೂಟಿ ಆಗಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದು ಬಹಿರಂಗವಾಗಿ ಎಲ್ಲಾ ಸರ್ಕಾರಗಳು ಒಪ್ಪಿದವೆ, ಈ ಸರ್ಕಾರನ ಒಪ್ತಾ ಇದೆ. ಅದನ್ನ ಅಂಕಿಅಂಶ ಸಮೇತ ಸದನದಲ್ಲಿ ಮಂಡನೆ ಆಗಿದೆ. ಇನ್ನೊಂದೇನು ಅಂದ್ರೆ, ವಕ್ಫ್ ವಿಚಾರದಲ್ಲಿ ಇವರು ಲೂಟಿ ಮಾಡಿದವರಿಗೆ ಏನ್ ಮಾಡಿದ್ದೀರಾ ಅಂತ ಬಿಜೆಪಿ ಸರ್ಕಾರನು ಕಾಂಗ್ರೆಸ್ ಸರ್ಕಾರನು ಇದನ್ನ ನೋಟಿಸು ಕೊಟ್ಟು ಕೆಲವರು ವ್ಯಾಜ್ಯ ಕೂಡ ಅವರವರ ಅಧಿಕಾರಾವಧಿಯಲ್ಲೇ, ಯಾಕಂದ್ರೆ ಬಿಜೆಪಿ ಅಧಿಕಾರದಲ್ಲಿ ಕೂಡ ನ್ಯಾಯಾಲಯಕ್ಕೆ ಹೋಗಿದೆ ವಕ್ಫ್ ಮಂಡಳಿ. ಸೊ ಆ ವಿಚಾರ ವ್ಯಾಜ್ಯ ನ್ಯಾಯಾಲಯದಲ್ಲಿದೆ. ಯಾರು ಕಬಳಿಸಿದ್ದಾರಲ್ಲ ಆ ವಿಚಾರ ಯಾರಿಗೂ ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಅವ್ರ ಹಕ್ಕಿಗೆ ಹೋಗಿಲ್ಲ, ಯಾಕಂದ್ರೆ ಅದು ತಾಂತ್ರಿಕವಾಗಿ ಹೋಗಕ್ ಬರೋದಿಲ್ಲ. ಹಾಗಾಗಿ ಯಾರ್ಯಾರು ಇವರು ಯಾರು ಮಾಣಿಪ್ಪಾಡಿ ಅವರು ಹೇಳಿದ್ದಾರೋ ಆ ಆಸ್ತಿ ವಿಚಾರದಲ್ಲಿ ವ್ಯಾಜ್ಯ ನ್ಯಾಯಾಲಯದಲ್ಲಿ ಇದೆ. ಅದರ ಅಂಕಿಅಂಶ ಸಮೇತ ಪ್ರತಿದಿನ ಮಾತಾಡ್ತಾರೆ. ನಾನು ಅದನ್ನ ಪದೇ ಪದೇ ಹೇಳೋ ಅಗತ್ಯ ಇಲ್ಲ. ಅವ್ರನ್ನ ನ್ಯಾಯಾಲಯ ತೀರ್ಪು ಕೊಟ್ಟನಂದ್ರೆ, ಈಗ ನೋಡಿ, ಅವನು ಲೂಟಿ ಕಬಳಿಸಿದವನು ಅವ್ನು ಜಾಣ ಇರ್ತಾನೆ. ಅವನು ಒಟ್ಟನ್ನ ಹೇಳಿದ್ನಲ್ಲ, ಕಬಳಿಕೆ ಮಾಡೋದ್ರಲ್ಲಿ ಯಾರಿಗೆ ದೇವರು ಇಲ್ಲ, ಏನೂ ಇಲ್ಲ. ಅವನು ಏನು ಟ್ರಿಬ್ಯುನಲ್ ಅಲ್ಲೂ ಆಗಿಲ್ಲ ಅಂದ್ರೆ ಅವ್ನ ಪರವಾಗಿಲ್ಲ ಅಂದ್ರೆ ಹೈಕೋರ್ಟ್ಗೆ ಹೋಗಿದ್ದಾನೆ, ಕೋರ್ಟ್ ಅಲ್ಲಿ ಹೋಗಿದ್ದಾನೆ. ವಿವಿಧ ನ್ಯಾಯಾಲಯಗಳಲ್ಲಿ ಸಾವಿರಾರು ಅರ್ಜಿಗಳಿದ್ದಾವೆ. ಅದೊಂದು ಸ್ಪಷ್ಟ ಏನು ಅಂದ್ರೆ, ವಕ್ಫ್ ಮಂಡಳಿ ವಕ್ಫ್ ಆಸ್ತಿ ವಕ್ಫಲ್ಲಿ ಏನು ಮಂಡಳಿಯಲ್ಲಿ ಆಸ್ತಿ ಇಲ್ಲ, ವಕ್ಫ್ ಉಸ್ತುವಾರಿ ನೋಡ್ಕೊಳ್ಳೋದಷ್ಟೇ. ಅದನ್ನ ಯಾರ್ಯಾರು ಕಬಳಿಸಿದ್ದಾರೋ ಅವೆಲ್ಲವೂ ವ್ಯಾಜ್ಯಗಳು ಬಹುತೇಕ ಮುಸಲ್ಮಾನರೇ ಮಾಡಿರೋದು. 90% ಹಿಂದೂಗಳ ಸಮುದಾಯದಲ್ಲಿ ಆತರ ಏನಾದ್ರು ಒತ್ತುವರಿ ಮಾಡಿರಲ್ಲ, ಬಹಳ ವಿರಳ ವ್ಯಾಜ್ಯಗಳಿರೋದು. ಅದನ್ನ ಬಹಳ ಸ್ಪಷ್ಟ ಅದು. ಆದ್ರೆ ಇವತ್ತೇನಾಗಿದೆ ಅಂದ್ರೆ ಹಿಂದೂ ಮುಸ್ಲಿಂ ವರ್ಸಸ್ ಆಗಿದೆ. ಅದಿರ್ಲಿ, ಅದು ನಡೀಲಿ, ಅದು ರಾಜಕೀಯ. ನನ್ನ ಒಂದು ಪ್ರಶ್ನೆ ಏನಂದ್ರೆ, ನನಗೆ ಈ ಇಶ್ಯೂ ಬಂದಾಗ ಅವತ್ತು ನಾವೆಲ್ಲ ಬಹಿರಂಗವಾಗಿ ಅನ್ವರ್ ಮಾಣಿಪ್ಪಾಡಿ ಹೇಳಿದ್ರು,
ಏನು ಆರೋಪ ಎಲ್ಲ ಮಾಡಿದ್ರು. ಯಾಕಂದ್ರೆ ಮೋಸ್ಟ್ಲಿ ಅವರ ಈ ಇಚ್ಛೆಗೆ ತಕ್ಕಂಗೆ ಅವತ್ತಿನ ಸರ್ಕಾರ ನಡ್ಕೊಳ್ದೇ ಇದರಿಂದ ಕೋಪಗೊಂಡು ಅವರೆಲ್ಲ ಹೇಳಿರ್ಬೋದು. ಅದು ಸತ್ಯ ಎಷ್ಟು ಅಂತ ನಾನು ಅವತ್ತಿನ ಅವರ ಪತ್ರಿಕಾಗೋಷ್ಠಿಯನ್ನು ನಂಬಬೇಕಾ, ಇವತ್ತು ದಿಢೀರನಾಗಿ ನಾನು ಹಂಗೆ ಹೇಳಿಲ್ಲ ಅಂತ ಹೇಳಿಕ್ಕೆ? ಯಾಕಂದ್ರೆ ಪಾಪ ಅವರು ಅಷ್ಟೊಂದು ಇದಲ್ಲ ಇವತ್ತು ಅವರಿಗೆ, ಮತ್ತೆ ಯಾಕೆ ಅಂತ ಅನಿಸಿದೆಯೇನೋ, ಒಟ್ರೆ ಇವತ್ತಿನದನ್ನು ನಂಬಬೇಕಾ ಅಂತ. ಇನ್ನೊಂದು ಬಹಳ ಆಶ್ಚರ್ಯ ಅಂದ್ರೆ, ಅವರು ವಿಜೇಂದ್ರ ಅವರ ಹೆಸರನ್ನ ಪದೇ ಪದೇ ಹೇಳಿದ್ರು, ಕಾಂಗ್ರೆಸ್ನವರು ಕೂಡ ಆಮಿಷ ಒಡ್ಡಿದ್ರು ಅಂತ ಹೇಳಿದ್ರು. ಆದ್ರೆ ಎಲ್ಲೂ ಕೂಡ ಅವರು ಕಾಂಗ್ರೆಸ್ನವರ ಹೆಸರು ಹೇಳಕ್ಕೆ ರೆಡಿ. ಅವರು ವಿಜೇಂದ್ರ ಅವರ ಹೆಸರನ್ನ ಪದೇ ಪದೇ ಹೇಳ್ತಾ ಇದ್ರು, ಮುಖ್ಯ ಅಲ್ವಾ? ಇದು ನಾನು ಅಬ್ಸರ್ವ್ ಮಾಡಿರೋದು ಆಸ್ ಎ ಜರ್ನಲಿಸ್ಟ್. ಸೊ ಯಾಕೆ ಅಂತ ನನ್ಗೆ ಗೊತ್ತಿಲ್ಲ. ಆಯ್ತು, ಇವತ್ತು ಕೂಡ ಇಲ್ಲ ವಿಜೇಂದ್ರ ಅವ್ರು ನಂಗೆ ಆಫರ್ ಮಾಡಿಲ್ಲ, ಅದು ಕಾಂಗ್ರೆಸ್ನವರೇ ಮಾಡಿದ್ರು ಅಂತ ಹೇಳಿದ್ರು, ಬದಲಾಯಿಸಿದ ಹೇಳಿಕೆ. ಆದ್ರೆ ಈಗಲೂ ಕೂಡ ಅವ್ರು ಕಾಂಗ್ರೆಸ್ನವರ ಹೆಸರು ಹೇಳ್ತಿಲ್ಲ. ಯಾಕೆ? ಅಲ್ಲ, ಈಗಲೂ ಕೂಡ ವಿಜೇಂದ್ರ ಬಂದು ಭೇಟಿಯಾಗಿದ್ ನಿಜ ಅಂತ ಹೇಳ್ತಾ ಇದಾರೆ, ಒಂದ್ ಸಂಖ್ಯೆ ಕೇಳಿದ್ದು ನಿಜ, ಆದ್ರೆ ಅದನ್ನ ನಾನು ಟೆಸ್ಟ್ ಮಾಡೋಕೆ ಅಂತ ಹೇಳ್ತಿದಾರ ಅವರು. ಅಲ್ಲ, ಅವರು ಆಮಿಷ ಒಡ್ಡಿಲ್ಲ ನಿಜ, ಆದ್ರೆ ಕಾಂಗ್ರೆಸ್ನವ್ರು ಆಮಿಷ ಒಡ್ಡಿದ್ದು ಅಂತ ಅವ್ರು ಹೇಳ್ತಾರೆ. ಆಗ ನಾವು ನಂಬೇಕಾಗತ್ತೆ. ಯಾರು ಅಂತ ಹೇಳಕ್ಕೆ ಅವ್ರು ರೆಡಿ ಇಲ್ಲ, ನನ್ಗೆ ಹೆಸರು ನೆನಪಿಲ್ಲ ಅಂತ ಹೇಳ್ತಾರೆ. ಇದು ನಾವು ಒಬ್ಬ ರಾಜಕಾರಣಿಯನ್ನ, ನಾನಾಗ ಬಿಜೆಪಿ ಕಾಂಗ್ರೆಸ್ ಅಂತ ನೋಡಲ್ಲ, ಒಬ್ಬ ರಾಜಕಾರಣಿಯ ವಿಶ್ವಾಸಾರ್ಹತೆ ಪ್ರಶ್ನೆ ಬರುತ್ತೆ. ಇಂಥ ಒಬ್ಬ ವಿಶ್ವಾಸಾರ್ಹತೆ ಇಲ್ಲ, ಗೊಂದಲ ಮೂಡಿಸುವ, ಪಕ್ಷಕ್ಕೆ ಡ್ಯಾಮೇಜ್ ಮಾಡುವ, ಮತ್ತೆ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡಿದ ಒಬ್ಬ ನಾಯಕನ ಮೇಲೆ ಯಾಕೆ ಇವ್ರಿಗೆ ಅಷ್ಟೊಂದು ಮುಲಾಜ್ ಯಾಕೆ ಅವ್ರ ಮೇಲೆ ಅನ್ನೋದು ನನಗೆ ಅನುಮಾನ. ಅದು ಬಿಜೆಪಿ ಅವರು ಹೇಳ್ಬೇಕು. ಅಂದ್ರೆ ಇದು ಸಹಜವಾಗಿ ಈಗ ಬಿಜೆಪಿಯವರಿಗೆ ಧರ್ಮ ಸಂಕಟ. ಯಾಕಂದ್ರೆ ಪಾಪ ಅವ್ರ ಅಜೆಂಡಾ ಕರ್ನಾಟಕದಲ್ಲಿ ಒತ್ತುವರಿ ಆಗಿದೆ, ವಕ್ಫ್ ಆಗ್ಲಿ ಬಿಡುಗಡೆ ಮಾಡೋದಲ್ಲ. ಅದೇ ಅವರು ಸೇಟ್ ಅವ್ರು ಹೇಳ್ದಂಗೆ ಅವ್ರದ್ದೊಂದು ದೊಡ್ಡ ಎಜೆಂಡಾ ಇದೆ. ಯಾಕಂದ್ರೆ ಅದು ಇಡೀ ತಿದ್ದುಪಡಿ ಆಗ್ಬೇಕು ಅಂತೇಳಿ ಅದು ಸದನ ಇಲ್ಲಿ ಲೋಕಸಭೆಯಲ್ಲಿ ಅಲ್ಲಿ ನಡೀತಾ ಇದೆ. ಸೊ ಅದಕ್ಕೆ ಪೂರಕವಾಗಿ ಅವರು ತಯಾರಿಗಳನ್ನ ಮಾಡಿದ್ದಾರೆ. ಅದು ಬೇರೆ, ಅದನ್ನ ಒಪ್ಪೋದು ಬಿಡೋದು, ಅದ್ರ ಸರಿ ತಪ್ಪುಗಳ ಬಗ್ಗೆ ಚರ್ಚೆ ಅದು ಪ್ರತ್ಯೇಕ ಮಾಡೋಣ, ಅದು ಇಲ್ಲಿ ನಾನೀಗ ಮಾಡಕ್ ಹೋಗಲ್ಲ. ಆದ್ರೆ ಅದಕ್ಕೆ ಬೇಸ್ ಮಾಡಕ್ ಹೋದಂತ ಬಿಜೆಪಿ, ರಾಜ್ಯ ಬಿಜೆಪಿ ಇಂಥ ದ್ವಂದ್ವಗಳಿದ್ದಾಗಿ ಧರ್ಮ ಸಂಕಟ, ಉಭಯ ಸಂಕಟದಲ್ಲಿ ಬಂದಿದೆ ಅನ್ನೋದ್ರೆ ಯಾವುದೇ ಅನುಮಾನ. ಇವ್ರು ಏನಾರು ಅವ್ರ ಮೇಲೆ ಕ್ರಮ ತಗೊಂಡು, ಯಾಕಂದ್ರೆ ಬಿಜೆಪಿಗೆ ದೊಡ್ಡ ಡ್ಯಾಮೇಜ್. ಬಿಜೆಪಿ ಒಂದು ಸಣ್ಣ ಪಕ್ಷ ಅಲ್ಲಾಗಿ, ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ, ಲಕ್ಷ ಕೋಟ್ಯಾಂತರ ಜನ ಕಾರ್ಯಕರ್ತರು ಪಟ್ಟಿರೋ ಪಕ್ಷ, ಕೇಂದ್ರದಲ್ಲಿ ಸತತ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದ ಪಕ್ಷ, ದೇಶದ 75% ರಾಜ್ಯಗಳಲ್ಲಿ ಅಧಿಕಾರದಲ್ಲಿರೋ ಪಕ್ಷಕ್ಕೆ ಈ ತರ ಒಬ್ಬ ಡ್ಯಾಮೇಜ್ ಮಾಡ್ತಾನೆ ಅಂದ್ರೆ ಇವ್ರ ಮೌನ ಇದೆಯಲ್ಲ, ಇದು ಬಹಳ ಆಕ್ಷೇಪಾರ್ಹ. ನಾನು ಹೈಕಮಾಂಡ್ ಮತ್ತು ವರಿಷ್ಠರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತೇನೆ, ಮತ್ತು ರಾಜ್ಯದ ಬಿಜೆಪಿ ನಾಯಕರು ಕೂಡ ಸುಮ್ಮನೆ ಇರಬಾರ್ದಾಗಿತ್ತು. ಒಂದು, ಅದು ತಪ್ಪೇ ಆಗಿದ್ರೆ. ಈಗ ನೋಡಿ, ನೀವು ಬೇಕಾದ್ರೆ ಮಂಜುಳಾ ಒಬ್ಸರ್ವ್ ಮಾಡಿ, ಬಿಜೆಪಿ ಹೈಕಮಾಂಡ್ ಎಷ್ಟು ಬಲಿಷ್ಠ ಆಗಿದೆ ಅಂದ್ರೆ ದೇಶದ ಯಾವುದೇ ರಾಜ್ಯಗಳಲ್ಲಿ ಕರ್ನಾಟಕದ ಬಿಜೆಪಿಯಲ್ಲಿ ಇದ್ದಷ್ಟು ಭಿನ್ನಮತ ಇಲ್ಲ. ಅದು ಬಹಿರಂಗ ಭಿನ್ನಾಭಿಪ್ರಾಯಗಳು. ನೋಡಿ, ಬೇರೆ ರಾಜ್ಯದಲ್ಲಿ ಯಾವ್ದಾದ್ರು ಇಷ್ಟೊಂದು ಬಹಿರಂಗವಾಗಿ ಕಚ್ಚಾಡಿರುವಂತ ತೋರಿಸಿ ನೋಡೋಣ. ಅಧಿಕಾರದಲ್ಲಿ ಬೇರೆ ಇಲ್ಲ, ಇಲ್ಲೇ ಕಚ್ಚಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಅವ್ರು ಬಿಗಿ ಮಾಡದೆ ಹೋದ್ರೆ ಬಿಜೆಪಿ ದೊಡ್ಡ ಮಟ್ಟ ಡ್ಯಾಮೇಜ್ ಆಗುತ್ತೆ. ಅದ್ರ ಬಗ್ಗೆ ನನ್ಗೆ ಅನುಮಾನ. ನನಗೂ ಇನ್ನೂ ಅನುಮಾನ, ವಿಜೇಂದ್ರ ಹೆಸರು ಹೇಳೋರು ಕಾಂಗ್ರೆಸ್ ಅವರ ಹೆಸರು ಹೇಳಿಸ್ಬೇಕು, ಹೌದಲ್ಲ? ಒಂದು ನಾನು ಹೇಳ್ತನಲ್ಲ, ಲೂಟಿ ಮಾಡಿದೆ, ಅದ್ರಲ್ಲಿ ಅನುಮಾನ ಇಲ್ಲ. ಎಷ್ಟು ಹೇಗೆ ಅನ್ನೋದ್ರ ಬಗ್ಗೆ ಜನನೇ ತೀರ್ಮಾನ ಮಾಡ್ಬೇಕು, ಕಾಂಗ್ರೆಸ್ನವರು ತೀರ್ಮಾನ ಮಾಡ್ಬೇಕು, ಬಿಜೆಪಿ ಅವರು ಇಬ್ಬರಿಗೂ ಮನ್ಸಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಓಕೆ, ನಟರಾಜ್ ಗೌಡ್ರೆ, ಹೇಗೆ ಬಿಜೆಪಿ ಆ ಸಂದರ್ಭದಲ್ಲಿ ಕ್ರಮ ತಗೊಂಡಿಲ್ಲ ಅಂತ ನಾವು ಪ್ರಶ್ನೆ ಕೇಳ್ಬೇಕಾಗತ್ತು, ಅದೇ ರೀತಿ ನೀವು ಆಗ ಯಾಕೆ ಪ್ರಶ್ನೆ ಕೇಳಲಿಲ್ಲ, ಆಗ ಯಾಕೆ ಇದ್ರ ಬಗ್ಗೆ ಹೋರಾಟ ಮಾಡ್ಲಿಲ್ಲ, ಆ ಪ್ರಶ್ನೆನೂ ಕೇಳ್ಬೇಕಾಗತ್ತೆ. ಇದಕ್ಕೇನು ಉತ್ತರಿಸ್ತೀರಿ ತಾವು? ಈಗ ಅನ್ವರ್ ಮಾಣೆಪಾಡಿ ಅವ್ರ ಮೇಲೆ ನಮಗೆ ನಂಬಿಕೆ ಇದೆ, ಆತನ ಮಾತು ವಿಶ್ವಾಸಾರ್ಹ, ಆತನ ವರದಿ ವಿಶ್ವಾಸಾರ್ಹ ಅಂತ ನಾವೆಲ್ಲೂ ಯಾವತ್ತೂ ಹೇಳಿಲ್ಲ, ಆಯ್ತಾ? ಆದ್ರೆ ಇವಾಗ ಬಿಜೆಪಿಗರು ಯಾವ ರೀತಿಯಾಗಿ ಇದನ್ನ ರಾಜಕೀಯಕರಣಗೊಳಿಸಿ, ಯಾವ ರೀತಿಯಾಗಿ ಇದು ಮತಗಳ ಧ್ರುವೀಕರಣ, ಆ ಸಮುದಾಯಗಳ ಧ್ರುವೀಕರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಸೌಹಾರ್ದತೆ ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಅವಾಗ ಇದು ಈಚೆಗೆ ಬಂದಿದೆ, ಈ ವಿಡಿಯೋ ಈಚೆಗೆ ಬಂದಿದೆ. ಆದ್ರೆ ಇದು ಆ ಸ್ಮೃತಿ ಪಟಲದಿಂದ ಅಲ್ಲೇ ಹೋಗ್ಬಿಟ್ಟಿತ್ತು. ಇದು 10 ವರ್ಷ 12 ವರ್ಷದ ಮುಂಚೆ ಹೊಂಟೋಗ್ಬಿಟ್ಟಿತ್ತು. ಆದ್ರೆ ಇವಾಗ ಮತ್ತೆ ಬಂದಿದೆ. ಇದು ಬಿಜೆಪಿಗೆ ಕಪಾಳ ಮೋಕ್ಷ ಮಾಡ್ತಾ ಇದೆ. ನಮ್ಗೇನು ಇದರಿಂದ ಅಸತ್ಯ ನನ್ಗೇನಿಲ್ಲ. ತನಿಖೆ ಮಾಡ್ಬೇಕಾದ್ರೆ ಮೋದಿ ಅವ್ರಿಗೆ ಅವ್ರ ಪತ್ರ ಬರ್ದಿದ್ರೆ ತನಿಖೆ ಮಾಡ್ಲಿ. ಇಲ್ಲಿ ಆಗಿರ್ತಕ್ಕಂಥದ್ದು ಏನಂದ್ರೆ, ರಾಜ್ಯ ಬಿಜೆಪಿನಲ್ಲಿ 2 ಬಣ, ನಾಗಪುರದ ಬಣ ಮತ್ತೆ ಮಾನ್ಯ ಯಡಿಯೂರಪ್ಪನವರ ಬಣ. ನಾಗಪುರದ ಬಣ ವಿಜೇಂದ್ರ ಇವರು ಯತ್ನಾಳ್ ಅವ್ರ ಬಾಯಿಂದ ಏನ್ ಹೇಳಿಸ್ತಾರೆ ಅಂದ್ರೆ, ಈ ವಿಜೇಂದ್ರ ಅವ್ರನ್ನ ಕಿತ್ತಾಕ್ತಿವಿ, ಇವ್ರು ಭ್ರಷ್ಟ, ದುಷ್ಟ, ಕನಿಷ್ಠ, ಈ ಮಾತುಗಳನ್ನ ನಾಗಪುರದ ಬಣ ಹೇಳ್ತಾ ಇರ್ತಕ್ಕಂಥದ್ದು. ಬೇರೆ ಯಾರು ಜನಸಾಮಾನ್ಯರು ಹೇಳ್ತಾ ಇಲ್ಲ. ಈಗ ಅವ್ರ ಬಣ ಆಗ್ತಿದೆ, ಅದು ಚರ್ಚೆ ಆಗ್ತಿದೆ. ಈಗ ಆದ್ರೆ ಆಯ್ತು, ಅವ್ರ ಬಣ ಬಿಟ್ಬಿಡಿ, ಅವ್ರದ್ದು ಪಕ್ಷದೊಳಗೆ ಏನೋ ಮಾಡ್ಕೊಳ್ತಾರೆ. ನೀವ್ ಅಧಿಕಾರದಲ್ಲಿ ಇದ್ದೀರಲ್ಲ, ನೀವ್ ಈ ತರದೊಂದು 150 ಕೋಟಿ ಆಮಿಷದ ಆರೋಪ ಬಂದಾಗ ರಾಜ್ಯ ಸರ್ಕಾರವಾಗಿ ನೀವ್ಯಾಕೆ ವಿಜೇಂದ್ರ ವಿರುದ್ಧ ಒಂದು ತನಿಖೆಯನ್ನು ನಡೆಸಬಾರ್ದು, ಯಾಕೆ ಮಾಡಬಾರ್ದು? ಇಲ್ಲ, ಈಗ ನೀವು ಹೇಳ್ತಾರ ಸರಿ ಇದೆ, ತನಿಖೆ ಮಾಡಿಸ್ಬೇಕಿದು. ಇದು ಒಂದು ಇಲ್ಲಿ ರಾಜ್ಯ ಮಟ್ಟದಲ್ಲಾದರೂ ಒಂದು ಪೊಲೀಸ್ನವರು, ಒಂದು ಲೋಕಾಯುಕ್ತವರು ಇದು ಏನಿತ್ತು, ಯಾರಿಗೆ ಹಣವನ್ನ ಯಾರು ಕೊಡಕ್ ಹೋಗಿದ್ರು. ನೋಡಿ, ವಕ್ಫ್ ಆಸ್ತಿನಲ್ಲಿ ಕಾಂಗ್ರೆಸ್ ನಾಯಕರು
ಕಾಂಗ್ರೆಸ್ನ ಅಲ್ಪಸಂಖ್ಯಾತ ನಾಯಕರು ಭ್ರಷ್ಟಾಚಾರ ಮಾಡಿ ಅದನ್ನು ಒತ್ತುವರಿ ಮಾಡ್ಕೊಂಡಿದ್ರೆ ಅವ್ರ ಮೇಲೂ ಕ್ರಮ ಆಗಬೇಕು. ಯಾಕಂದ್ರೆ ಇದು ಯಾವುದೋ ಕೆಲವು ನಾಯಕರಿಗೋಸ್ಕರ ಇರುವಂತ ಆಸ್ತಿ ಅಲ್ಲ, ಅದು ವಕ್ಫ್ ಪ್ರಾಪರ್ಟಿ ಇರ್ತಕ್ಕಂಥದ್ದು ಆ ಸಮುದಾಯದ ಬೆಳವಣಿಗೆಗೆ, ಆ ಸಮುದಾಯದ ಅನುಕೂಲಕ್ಕೋಸ್ಕರ. ನಾವು ಅದನ್ನು ಡಿಮ್ಯಾಂಡ್ ಮಾಡ್ತೀವಿ. ಈ ವಕ್ಫ್ ಆಸ್ತಿನಲ್ಲಿ ಕಾಂಗ್ರೆಸ್ ನಾಯಕರುಗಳು ಯಾರಾದ್ರೂ ಇದ್ರು ಕೂಡ ಮುಲಾಜಿಲ್ದಲೆ ಅವರು ಆ ಸಮುದಾಯಕ್ಕೆ ಮಾಡುವಂತ ದ್ರೋಹ ಅದು ನೀವು ಯಾರದೇ ಹೆಸರು ಹಿಂಗಾಗ್ಬೇಕು ನಟರಾಜ್ ಗೌಡ್ರೆ. ಈಗ ನಮಗೂ ಇದೆ, ನಮ್ಮ ನಾಯಕರು ಭಾಗಿಯಾದ್ರೆ ಕ್ರಮ ಆಗ್ಲಿ ಅಂತ ಯಾವ ಪಕ್ಷದವರು ಹೇಳಿದ್ರು ಕೂಡ ಅದು ಅಂತಿಮವಾಗಿ ಆ ಸಮಸ್ಯೆ ಪರಿಹಾರ ಅಂತೂ ಅಲ್ವಾ. ಇನ್ನೊಂದು ವರದಿಯನ್ನು ನೀವು ತಯಾರಿಸಬೇಕು ಅಥವಾ ಕ್ರಮ ತಗೋಬೇಕು, ಇದೇನಾದ್ರೂ ಆಗ್ಬೇಕಲ್ಲ, ಬರೀ ಮಾತಲ್ಲಿ ಕ್ರಮ ಆಗೋದಿಲ್ವಲ್ಲ ನಟರಾಜ್ ಗೌಡ್ರೆ. ವಕ್ಫ್ ಮಂಡಳಿನಲ್ಲಿ ಯಾವ್ದಾವ್ದು ಆಸೆಟ್ ಅವ್ರದ್ದಿದೆ, ಯಾವ್ದಾವ್ದು ಒತ್ತುವರಿ ಆಗಿದೆ ಅಂತ ಅವ್ರದ್ದು ದಾಖಲಾತಿ ಇದೆ. ಅದನ್ನ ಪರಿಶೀಲನೆ ಮಾಡಿ, ಈಗ ಕೆಲವು ಏನ್ ಗೊತ್ತಾ, ಈಗ ರೈತರು ನೋಟಿಸ್ ಕೊಟ್ಟಂತ ವಿಷಯಗಳು ಯಾವುದು, ಅದು ಭೂ ಸುಧಾರಣೆ ಕಾಯ್ದೆಯಲ್ಲಿ ಓದಂಥದ್ದು, ಇನಾಮ್ಗಳು ಓದಂಥದ್ದು, ಅಂಥದಕ್ಕೆಲ್ಲ ಅಲ್ಲ. ಅಂಥದ್ದೆಲ್ಲ ವೆರಿಫೈ ಮಾಡ್ಕೊಂಡು ಒಂದು ಕ್ಲಿಯರ್ ಮಾಡ್ಬೇಕಾಗತ್ತೆ. ಮಿಕ್ಕಿದ್ದು ಯಾವ್ದು ಒತ್ತುವರಿ ಆಗಿದೆ, ಯಾರು ಕಬ್ಜಾ ಮಾಡ್ಕೊಂಡು ಕೂತಿದ್ದಾರೆ, ಯಾರು ಬೇನಾಮಿ ಆಸ್ತಿ ಮಾಡ್ಕೊಂಡು ಕೂತಿದ್ದಾರೆ, ಕಾಂಪೌಂಡ್ ಹಾಕಿ ಕೂತಿದ್ದಾರೆ, ಅದನ್ನ ತೆರವು ಮಾಡ್ಬೇಕಾಗ್ತದೆ. ನಮ್ಮ ನಾಯಕರಾಗಿದ್ರು ಕೂಡ ಅದ್ರ ಮೇಲೆ ಕ್ರಮ ಆಗ್ಬೇಕು. ಆದರೆ ಈಗ ವಿಜಯೇಂದ್ರ ಅವ್ರ ಮೇಲೆ ಮಾಡಿರ್ತಕ್ಕಂಥ ಅನುಮಾರಿ ಇದು ವಿಷಯ ಏನ್ ಈಚೆಗೆ ಬಂದಿದ್ದು 150 ಕೋಟಿದು. ಈಗ ನೀವೇ ಹೇಳ್ದಂಗೆ ಅದ್ರ ಮೇಲೆ ತನಿಖೆ ಆಗ್ಬೇಕು. ಒಂದು ಇಲ್ಲಿ ಲೋಕಾಯುಕ್ತನೋ ಅಥವಾ ಸ್ಥಳೀಯ ಪೊಲೀಸ್ನವರು ಅದ್ರ ಮೇಲೆ ಒಂದು ದೂರನ್ನು ದಾಖಲೆ ಮಾಡಿಕೊಂಡು ಅಥವಾ ಯಾರು ಕೊಟ್ಟು ಅದನ್ನ ತನಿಖೆ ಮಾಡಬೇಕು. ರಾಜ್ಯ ಸರ್ಕಾರ ಅದನ್ನು ತನಿಖೆ ಮಾಡಿಸ್ಬೇಕಾಗ್ತದೆ, ಅದು ಗೃಹ ಇಲಾಖೆ ಮಾಡಿಸ್ಬೇಕಾಗ್ತದೆ. ನಾವು ಕೂಡ ಒಂದು ಆಗ್ರಹ ಮಾಡೋಣ. ಎರಡನೇದು, ಈ ಅನ್ವರ್ ಮಾಣಿಪ್ಪಾಡಿ ಅವರು ಹೇಳ್ತಾ ಇದಾರಲ್ಲ, ಅವ್ರು ನನ್ನ ಬಂದು ಭೇಟಿ ಮಾಡಿದ್ ನಿಜ, ನನಗೆ ಆಮಿಷ ಕೊಟ್ಟಿದ್ ನಿಜ, ನನಗೆ ಟೆಸ್ಟ್ ಮಾಡಕ್ ಹೇಳಿದ್ರು ಅಂತ ಇವತ್ತು ಹೇಳ್ತಾ ಇದ್ರೆ ಅದನ್ನ ಜನ ನಂಬ್ತಾರೋ ಬಿಡ್ತಾರೋ ಅದು ಬೇರೆ ವಿಷಯ. ಬಟ್ ಬಿಜೆಪಿಯ ರಾಜ್ಯಾಧ್ಯಕ್ಷ, ಈಗಿನ ರಾಜ್ಯಾಧ್ಯಕ್ಷನ ಮೇಲೆ ಈ ತರ ಆರೋಪ ಬಂದಾಗ ಅವರು ಏನ್ ಪ್ರತಿಕ್ರಿಯೆ ಕೊಡ್ತಾರೆ, ಅವರ ಹೈಕಮಾಂಡ್ ಏನ್ ಪ್ರತಿಕ್ರಿಯೆ ಕೊಡುತ್ತೆ, ಅವ್ರ ಹೈಕಮಾಂಡ್ ಬಂದು ಮೀಟ್ ಮಾಡಿದ್ದು ಆಮಿಷ ಕೊಟ್ಟಿದ್ದು ನಿಜ ಅಂತ ಇವತ್ತು ಹೇಳ್ತಾ ಇದ್ದಾರೆ, ಅವತ್ತು ಹೇಳಿದ್ರು. ಸೊ ಅದ್ರ ಮೇಲೆ ಹೈಕಮಾಂಡ್ ಏನ್ ಕ್ರಮ ತಗೊಳುತ್ತೆ? ಸೊ ಇದು ಪ್ರಶ್ನಾರ್ಹ. ಇದನ್ನ ನಾವು ಬಿಜೆಪಿಗರೇ ಹೇಳ್ಬೇಕಾಗ್ತದೆ, ಜನತೆಗೂ ಹೇಳ್ಬೇಕಾಗ್ತದೆ, ಅವ್ರ ನಾಯಕರಿಗೂ ಹೇಳ್ಬೇಕಾಗ್ತದೆ. ಆಮೇಲೆ ಇದನ್ನ ಉಪಯೋಗಿಸ್ಕೊಂಡು, ಈ ಪ್ರಕರಣವನ್ನು ಉಪಯೋಗಿಸ್ಕೊಂಡು ಬಿಜೆಪಿಯವರು ವಿಜಯೇಂದ್ರ ಅವ್ರ ತಲೆದಂಡ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ವಿಜಯೇಂದ್ರ ಅವ್ರನ್ನ ತಲೆದಂಡ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಅದಕ್ಕೆ ಯತ್ನಾಳ್ ಮುಖಾಂತರ ನಾಗಪುರದ ಸಂಘಟನೆ ಆಲ್ರೆಡಿ ತಯಾರು ಮಾಡ್ಕೊಂಡಿದೆ ಅದನ್ನ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರುಣ್ ಅವರೇ, ಕೊನೆಯಲ್ಲಿ ನಟರಾಜ್ ಗೌಡ್ರು ಹೇಳಿದ್ರಲ್ಲ, ಅಂದ್ರೆ ಪದೇ ವಿಜಯೇಂದ್ರ ಅವರ ಮೇಲೆ ಭ್ರಷ್ಟಾಚಾರದ ಆರೋಪಗಳೇ ಕೇಳಿ ಬರ್ತಿದೆ. ಅದು ಸ್ವಪಕ್ಷದವರಿಂದ, ಹಾಗೇನೆ ಆಡಳಿತಾರೂಢ ಪಕ್ಷದವರಿಂದ. ಇದಕ್ಕೆ ಬೇರೆ ಯಾವ ನಾಯಕರ ಬಗ್ಗೆನೂ ಅಷ್ಟು ಬರೋದಿಲ್ಲ, ವಿಜಯೇಂದ್ರ ಬಗ್ಗೆನೆ ಮೊದಲಿಂದಲೂ ಬರ್ತಿದೆ. ಯಾಕಿದು? ಅದು ಈ ಒಳ್ಳೆ ಫಲ ಕೊಡತಕ್ಕಂತಹ ಮರಕ್ಕೇನೆ ಕಲ್ಲು ಹೊಡೆಯುವುದು ಅಂತ ಹೇಳ್ತಾರಲ್ಲ, ಅದಕ್ಕೆ ಇದು ಉತ್ತರನ ಕೊಡ್ತೇನೆ. ಈ ಬರಡಾಗಿರ್ತಕ್ಕಂಥ ಇದಕ್ಕೆ ಯಾರು ಕಲ್ಲು ಹೊಡಿತಾರೆ? ಫಲವತ್ತಾಗಿರತಕ್ಕಂಥದಕ್ಕೆ ಮಾತ್ರ ಕಲ್ಲು ಹೊಡಿತಾರೆ. ಅಂದ್ರೆ ಅದರಿಂದ ಏನಾದ್ರೂ ಫಲ ಸಿಗುತ್ತೆ ಅಂತ ಹೇಳಿ ಕಾಂಗ್ರೆಸ್ಸಿಗರು ಕೂಡ ಕಾದುಕೊಂಡಿರ್ತಾರೆ. ಇದು ಸಹಜವಾದ ಉತ್ತರ. ಅಲ್ಲಿ ವಿಜಯೇಂದ್ರರವರು ವಿಧಾನ ಮಂಡಲದಲ್ಲಿ ಎದ್ದು ನಿಂತು ಹೇಳಿದ್ದಾರೆ, ನಿಮಗೆ ಅನಿಸ್ತಿದೆಯಲ್ಲ ತನಿಖೆ ಮಾಡಿ ಅದನ್ನು ಅಂತ, ನಿಮ್ಗೆ ಆಗೋದಿಲ್ವಾ ಸಿಬಿಐ ಕುರಿ ಅಂತ. ಎಲ್ಲವೂ ಹೊರಗೆ ಬಿಡುತ್ತೆ. ಅನ್ವರ್ ಮಾಣಿಪ್ಪಾಡಿ ಅವರು ಮಾಡಿದ ವರದಿಯಲ್ಲಿರತಕ್ಕಂಥ ಭ್ರಷ್ಟಾಚಾರಗಳ ಅಸಲಿ ನಕಲಿ ಎಲ್ಲವೂ ಹೊರಗೆ ಬಿಡುತ್ತಲ್ವಾ? ತನಿಖೆ ಮಾಡಿ. ಯಾಕೆ ತನಿಖೆಗೆ ಒಪ್ಪಿಕೊಳ್ತಾ ಇಲ್ಲ? ಯಾಕೆ ತನಿಖೆಯ ಪುಟವನ್ನು ತೆರೆಯುವುದಕ್ಕಿಂತ ಮುಂಚೆನೆ ನೀವು ಯಾಕೆ ಮೊದಲೇ ಪೂರ್ವಾಗ್ರಹ ಪೀಡಿತರಾಗಿ ನಾವು ಒಪ್ಪೋದೇ ಇಲ್ಲ ಅನ್ನತಕ್ಕಂಥದ್ದನ್ನು ಹೇಳ್ತಾ ಇದ್ದೀರಲ್ಲ? ಹೀಗಿರುವಾಗ ಇಲ್ಲಿ ಕಾಂಗ್ರೆಸ್ನ ಕ್ರೆಡಿಬಿಲಿಟಿ ಪ್ರಶ್ನೆ ಬರ್ತದೆ. ಕಾಂಗ್ರೆಸ್ನ ಕ್ರೆಡಿಬಿಲಿಟಿ ಪ್ರಶ್ನೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಕ್ರೆಡಿಬಿಲಿಟಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಪೇಪರ್ ನ ಜಾಹೀರಾತುಗಳಲ್ಲಿ ಮಾತ್ರ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ ಹೊರತು ಇಲ್ಲಿ ಭ್ರಷ್ಟಾಚಾರದ ಇಷ್ಟೊಂದು ಗುಡಾಣ ಅವರ ತಲೆ ಮೇಲೆ ಇದ್ರೂ ಕೂಡ ಆದ್ರೆ ಇವರು ಜಾರಿಕೊಳ್ಳುವ ಪ್ರಯತ್ನ ಸ್ವತಃ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮೂಡ ಹಗರಣದಲ್ಲಿ ಬಿದ್ದು ನುಂಗಿ ಹೋಗಿದ್ದಾರೆ. ಅಂಥ ಕಾಂಗ್ರೆಸ್ ಭ್ರಷ್ಟ ಸರ್ಕಾರದಿಂದ ಬಿಜೆಪಿ ಆಗ್ಲಿ ಜನತೆ ಆಗ್ಲಿ ಬೇರೆ ಏನಾದ್ರೂ ನಿರೀಕ್ಷಿಸ್ಲಿಕ್ಕೆ ಸಾಧ್ಯ? ಅರುಣ್ ಅವರೇ, ಈಗ ನೀವು ಮಾಡಿದ್ದ ವರದಿಯನ್ನ 10 ವರ್ಷಗಳ ಕಾಲ ನೀವೇ ಒಪ್ಪದೆ ಕೊನೆಗೂ ನಾವು ಮಾಡ್ಲಿಲ್ಲ. ಅನ್ವರ್ ಮಾಣಿಪ್ಪಾಡಿ ಅವರು 2012ರಲ್ಲಿ ಮಾಡಿದ್ರು. ಅದರ ನಂತರ ಒಂದೇ ವರ್ಷದಲ್ಲಿ ಸಿದ್ದು ಸರ್ಕಾರ ಬಂತು, ತದನಂತರ ಕೋವಿಡ್ ಬಂತು, ತದನಂತರ 2020ರಲ್ಲಿ ಟೇಬಲ್ ಆಯ್ತು, ಅದರ ನಂತರ ಪುನಃ ವಿರೋಧ ಬಂತು. ಸಮುದಾಯವನ್ನು ಎತ್ತಿ ಕಟ್ಟಿದ್ರು. ಇವರ ಭ್ರಷ್ಟಾಚಾರವನ್ನು ನಿಲ್ಲಿಸ್ಲಿಕ್ಕೆ ಸಮುದಾಯನ ಪೊಲರೈಸೇಷನ್ ಮಾಡಿದ್ರು. ಇವತ್ತು ಕೂಡ ಮಾಡ್ತಾರೆ. ನೋಡ್ತಾ ಇರಿ ನೀವು ಬೇಕಾದ್ರೆ. ಈಗ ಅಮೆಂಡ್ಮೆಂಟ್ ಬಿಲ್ ಬರ್ತಾ ಇದೆಯಲ್ಲ, ಈಗ ಇವತ್ತು ಕೂಡ ಇದನ್ನೇ ಮಾಡ್ತಾರೆ. ದೇಶವನ್ನು ಹೊಡಿಬೇಕು, ಸಮುದಾಯವನ್ನು ಹೊಡಿಬೇಕು. ಇವಾಗ ಹೇಳ್ತಿದ್ದಾರೆ
ನಟರಾಜ್ ಗೌಡ್ರ ಅವರ ವಕ್ತವ್ಯದಲ್ಲಿ ಬರ್ತಾ ಇದೆ, ಸಾಮರಸ್ಯ ಹೊಡಿತೀವಿ, ಸಾಮರಸ್ಯ ಹೊಡೆದಾಡ್ತಾರೆ ಬಿಜೆಪಿ ಹೊಡಿತೀವ್ರು. ಆದ್ರೆ ಅದರ ಮೊಸರನ್ನು ಮಾತ್ರ ಬೇರೆಯವರ ಮುಖಕ್ಕೆ ಸಾಗಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಈಗ ಸಿಎಎ NRC ತರುವಾಗ ವಿರೋಧ ಬಂದಿಲ್ವಾ? 370 ತರುವಾಗ ಅಂದ್ರೆ ನೀವೇನ್ ಅಂದುಕೊಂಡಿದ್ರಿ ಇದು ದೇಶಕ್ಕೆ ಅಲ್ಲ 370 ವಿರೋಧ ಮಾಡುವವರನ್ನು ಏನ್ ಹೇಳ್ಬೇಕು ನಾವು? ಇಲ್ಲ, ನೀವು ಅದಕ್ಕೆ ನೀವು ಪ್ರಶ್ನೆ ಕೇಳಿಸ್ಕೋಬೇಕು ಅಂತ ನಾನು ಏನ್ ಹೇಳ್ತಿದ್ದೀನಿ. ಒಂದ್ ಸರ್ಕಾರ ಇದು ಸರಿ ಅಂತ ಮಾಡೋ ಸಂದರ್ಭದಲ್ಲಿ ವಿರೋಧಗಳನ್ನ ಲೆಕ್ಸೋದಿಲ್ಲ. ಅದು ಯಾವುದೇ ಸರ್ಕಾರ ಇರ್ಬೋದು. ಅದಕ್ಕೆ ಏನ್ ಸರಿ ಅನ್ಸುತ್ತೆ, ಜನರಿಗೆ ಒಳ್ಳೇದು ಅಂತ ಅನ್ಸುತ್ತೆ, ಅದ್ ತರತ್ತೆ. ಈಗ ನೀವ್ ಇದನ್ನ ಹೇಳ್ತಿದ್ದೀರಲ್ಲ, ಜನರ ವಿರೋಧ ಬರುತ್ತೆ ಅಂತ ಆಯ್ತು ಅಂತ, ಅದನ್ನ ಒಪ್ಕೋಕ್ ಆಗೋದಿಲ್ಲ. ಯಾಕೆಂದ್ರೆ ಜನರ ವಿರೋಧ ಅಲ್ಲ ಸ್ವಾಮಿ, ಜನರ ವಿರೋಧ ಬಂದ್ರೆ ಜನರನ್ನು ಕನ್ವಿನ್ಸ್ ಮಾಡ್ತೀವಿ. ಆದ್ರೆ ಇವರು ಧರ್ಮದ ಲೇಪನ ಕೊಟ್ಟು ಪೊಲರೈಸೇಷನ್ ಮಾಡ್ಕೊಂಡು ಸಂಸತ್ ವಿಘಟನ ಅನ್ನತಕ್ಕಂತ ಇದಕ್ಕೆ ಹೊರಡಿಸ್ತಾರಲ್ಲ, ಅದು ಆತಂಕ. ಇನ್ನೊಂದು ದೇಶವನ್ನು ಹುಟ್ಟಿಸುವಂತಹ ಒಂದು ಷಡ್ಯಂತ್ರವನ್ನು ಇವರು ಮಾಡ್ತಾರೆ. ಈ ವಾದ ಒಪ್ಪಾಗೋದಿಲ್ಲ. ಅದಕ್ಕೆ ನಾವು ಸಿಎಗೆ ಯಾಕೆ ಒಪ್ಪಕ್ಕಾಗೋದಿಲ್ಲ ಅಂತ ಇದೇ ರೀತಿಯ ತುಷ್ಟೀಕರಣದಿಂದ ನಮ್ಮ ದೇಶ ಮುಳುಗುಂಡವಾಗಿದ್ದು ಪಾಕಿಸ್ತಾನ ಶತ್ರು ರಾಷ್ಟ್ರವನ್ನು ಕ್ರೆಡಿಬಿಲಿಟಿ ಕಾಂಗ್ರೆಸ್ನವರಿಗೆ ಅಲ್ವಾ ಇರೋದು? ಇದೇ ತುಷ್ಟೀಕರಣದಿಂದಲೇ ಅಲ್ವಾ, ಇದೇ ಪೊಲರೈಸೇಷನ್ ಇಲ್ಲ ಅಲ್ವಾ ನನ್ನ ದೇಶ ಮುಳುಗುಂಡು ಮಾಡಿದ್ದೀವರು. ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ. ಈಗ 370 ಸಿಎಎ NRC ಅದು ನೇರವಾಗಿ ನೀವ್ ಯಾವ ಸಮುದಾಯವನ್ನ ಈಗ ಹೆಸರಿಸ್ತಿದ್ದೀರಿ ಆ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದೇ ಆದ್ರೂ ಕೂಡ ನೀವ್ ಅದನ್ನ ತಂದ್ರಿ. ಇಲ್ಲೇನ್ ಧರ್ಮ ಅಂತ ಹೇಳ್ತಿದ್ದೀರಲ್ಲ, ನಿಮಗೆ ಒಂದೇ ಒಂದು ನಿಮಿಷ ನೋಡಿ, ಈ NRC ಅನ್ನುವಂಥದ್ದಿಲ್ಲ. ಕಾಂಗ್ರೆಸ್ನವರು ಅದನ್ನು ಮಾಡಿದ್ರೂ ಇಲ್ವೋ, ಪೊಲರೈಸೇಷನ್ ಮಾಡಿದ್ರೂ ಇಲ್ವೋ, ಹುಚ್ಚುತನವನ್ನು ಇಂಜೆಕ್ಟ್ ಮಾಡಿದ್ರೂ ಇಲ್ವೋ? ಇದೇ ಕಾಂಗ್ರೆಸ್ ಮಾಡಿದಲ್ಲ. ಯಾಕೆ ನೀವು ಅವ್ರಿಗೆ ಪ್ರಶ್ನೆ ಕೇಳೋದಿಲ್ಲ? NRC ಅನ್ನುವಂಥದ್ದು ಆಗ್ಲೂ ಇಲ್ಲ ಸ್ವಾಮಿ ಅಂತ ಯಾಕೆ ನಟರಾಜ್ ಗೌಡ್ರು ಹೇಳೋದಿಲ್ಲ? ಯಾಕೆ ಬೇಡ? ಅವ್ರಿಗೆ ಬೇಕಿದ್ದದೆ ದೇಶ ಧರ್ಮವನ್ನು ಒಡೆಯೋದು, ಸೌಹಾರ್ದತೆ, ಸಾಮರಸ್ಯ. ಈಗಲೂ ಕೂಡ ಹೇಳ್ತಾ ಇದ್ದಾರೆ, ನೀವು ತಿದ್ದುಪಡಿ ಬರ್ತಾ ಇದ್ದೀರಿ ಸಾಮರಸ್ಯ ಅಂತ ಹೇಳಿ ಒಂದು ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಅರುಣ್ ಅವರೇ, ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ, ಇಲ್ಲೂ ಕೂಡ ವಿರೋಧ ಇತ್ತು, ಧರ್ಮದ ವಿಚಾರ ಬಂತು, ನಿಮಗೆ ಬದ್ಧತೆ ಮತ್ತು ಇಚ್ಛಾಶಕ್ತಿ ಇದ್ದಿದ್ದೆ ಆದ್ರೆ ನೀವ್ ಅದನ್ನ ತರಬಹುದಾಗಿತ್ತು. ಅದನ್ನ ನೀವು ಮಾಡ್ಲಿಲ್ಲ. ನೀವು ಮಾಡಿದ್ದನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ಬೇಕು ಅಂತ ನಿರೀಕ್ಷೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕೆಂದ್ರೆ ಜಾತಿ ಗಣತಿನ ಅವ್ರು ಮಾಡಿದ್ರು, ಅದನ್ನ ನೀವು ಇಂಪ್ಲಿಮೆಂಟ್ ಮಾಡಿ ಅಂತ ನಿರೀಕ್ಷಣೆ ಮಾಡ್ಲಿಲ್ಲ. ಯಾಕೆಂದ್ರೆ ನೀವ್ ಅದನ್ನ ಮಾಡೋದಿಲ್ಲ ಅಂತ ಗೊತ್ತಿತ್ತು. ಹಾಗಾಗಿ ನೀವು ಮಾಡ್ಬೇಕಾಗಿತ್ತು. ಆಕ್ಚುಲಿ ನೀವು ಮಾಡ್ಬೇಕಾಗಿತ್ತು, ನಿಮ್ಗೆ ಅವಕಾಶ ಇತ್ತು 4 ವರ್ಷ. ನೀವು ಮಾಡಿದ್ರೆ ನೀವೀಗ ಏನ್ ಮಾತಾಡ್ತಾ ಇದ್ದೀರಿ ಅದಕ್ಕೊಂದು ಅರ್ಥ ಬರ್ತಿತ್ತು. ನೀವ್ ಇವತ್ತೇನ್ ವಾದವನ್ನ ಮಾಡ್ತಿದ್ದೀರಿ, ಒತ್ತಾಯ ಮಾಡ್ತಿದ್ದೀರಿ ಸಿಬಿಐ ತನಿಖೆ, ಅದನ್ನ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಮಾಡಿದ್ರು. ನೀವ್ ಯಾಕೆ ಕೊಡ್ಲಿಲ್ಲ ಅನ್ನೋ ಬಹಳ ದೊಡ್ಡ ಪ್ರಶ್ನೆ ನಿಮ್ ಮುಂದೆ ಇದೆ. ಅದಕ್ಕೆ ನೀವು ಉತ್ತರ ಕಂಡ್ಕೊಳ್ಬೇಕಾಗತ್ತೆ. ಸಮಯ ಕಡಿಮೆ ಇರೋದ್ರಿಂದ ರವಿಚಂದ್ರೇಗೌಡ್ರೆ, ಈ ವಿಚಾರದ ಬಗ್ಗೆ ಏನ್ ತನಿಖೆ ಆಗ್ಬೇಕು, ಏನ್ ಮುಂದಿನ ಬೆಳವಣಿಗೆ ಆಗ್ಬೇಕು, ತಾವೇನ್ ಒತ್ತಾಯಿಸ್ತೀರಿ ವಿಪಕ್ಷವಾಗಿ? ಈಗ ನಮ್ಮ ಅನ್ವರ್ ಅವರು ಏನು ವರದಿ ಕೊಟ್ಟಿದ್ರು ಅದು 2012ರಲ್ಲಿ ತಕ್ಷಣ ಅಧಿಕಾರಕ್ಕೆ ಬಂದದ್ದು 5 ವರ್ಷ ಸಿದ್ದರಾಮಯ್ಯನವರಿಗೆ. ಇದು ಮೊದಲು ತಗೊಳ್ಬೇಕಾಗಿದ್ದು 5 ವರ್ಷ ಏನ್ ಸಿದ್ದರಾಮಯ್ಯ. ಈಗ ನೆಕ್ಸ್ಟ್ ಬಂದದ್ದು ಬಿಜೆಪಿ ಬಂದು ಅಧಿಕಾರ ಗ್ಯಾಪ್ ಆಗೋಯ್ತು. ಈಗ ನಿನ್ನೆ ಮೂಡ ಹಗರಣನೇ ಇವತ್ತು ಜನ ಮರೀತಾರೆ. ಅದರಿಂದ 7-8 ವರ್ಷದ ಹಿಂದೆ ಆಗಿರೋ ಹಗರಣನ ಯಾಕೆ ಜ್ಞಾಪಿಸ್ಕೊತಾರೆ? ಈಗ ಆಲ್ರೆಡಿ ನಟರಾಜ್ ಗೌಡ್ರಿಗೆ ಹಳೇರಾಗೋಯ್ತು. ಅವ್ರಿಗೂ ಎಷ್ಟೊಂದು ಹಗರಣಗಳು ಅವರು ಮಾತಾಡ್ತಾರೆ, ಕಷ್ಟ ಆಗಿದೆ ನೋಡಿ. 2012-13 ಬಂದು ಸಿದ್ದರಾಮಯ್ಯವ್ರು ಮಾಡ್ಬೋದಾಗಿತ್ತು, ಮಾಡ್ಲಿಲ್ಲ. ಈಗ ಆಲ್ರೆಡಿ ಇನ್ನೊಂದು ಹೇಳ್ತಾ ಇರೋದು ಅನ್ವರ್ ಮಾನಿಪಡಿ ಅವರು, ಉಪಲೋಕಾಯುಕ್ತ ವರದಿ ಇದೆ, ಅದು ಒಂದು ತನಿಖೆ ಆಗಿದೆ. ತನಿಖೆ ವರದಿ ಬಿಡುಗಡೆ ಮಾಡಿ. ಸಿದ್ದರಾಮಯ್ಯ ಯಾವ ವರದಿನೂ ಬಿಡುಗಡೆ ಮಾಡಲ್ಲ. ನಿಮ್ಗೆ ಎಷ್ಟು ವರದಿಗಳನ್ನ ಇಟ್ಕೊಂಡಿದ್ದಾರೆ ಅಂತ ಒಂದು ಹೇಳ್ತೀನಿ. ಮೊದಲು ಈ ಅನ್ವರ್ ಅವರ ವರದಿ ಇದೆ, ಉಪಲೋಕಾಯುಕ್ತ ವರದಿ, ಅದನ್ನ ಬಿಡುಗಡೆ ಮಾಡ್ತಿಲ್ಲ. ಸದಾಶಿವ ಆಯೋಗದ ವರದಿನ ಬಿಡುಗಡೆ ಮಾಡ್ತೀನಿ ಅಂದ್ರು. ಈ ಉಪಚುನಾವಣೆ ಸಂದರ್ಭದಲ್ಲಿ ಬಹಳ ಓಡಾಡಿದ್ರು ಪಾಪ. ಅವ್ರನ್ನೆಲ್ಲ ನಾಯಕರನ್ನ ಕರೆದು ಅವ್ರಿಗೆ ಆಸೆ ಹುಟ್ಟಿಸಿದ್ರು. ಚುನಾವಣೆ ಸಂದರ್ಭ ಹಿಂದೆ ಮುಂದೆ ಎಲ್ಲ ಮೀಟಿಂಗ್ ಮಾಡಿದ್ರು. ಯಾಕೆ? ಚುನಾವಣೆಯಲ್ಲಿ ಹೆಲ್ಪ್ ಆಗ್ಲಿ, ನಮ್ಗೆ ಓಟ್ ಬೀಳಿ, ನಮ್ಮ ಆಯೋಗಕ್ಕೆ ಅದನ್ನ ಸದಾಶಿವ ಆಯೋಗದಲ್ಲಿ ಏನಿದೆ ಅದನ್ನ ಬಿಡುಗಡೆ ಮಾಡ್ಬಿಟ್ಟು ಜನಕ್ಕೆ ಹೆಲ್ಪ್ ಮಾಡಿದೆ. ಈಗ ಪುನಃ ಅದ್ರ ಬಗ್ಗೆ ಸುದ್ದಿ ಇಲ್ಲ. ಈಗ ಮೂಡಾದಲ್ಲಿ ನಾವು ಸಿದ್ದರಾಮಯ್ಯನವರ ವಿಚಾರವಾಗಿ ನಾವು ಮಾತನಾಡಕ್ಕಾಗಿಲ್ಲ. ಸಿದ್ದರಾಮಯ್ಯನವರು ಶುದ್ಧಾಸ್ತ್ರ ಅಂತ ತಿಳ್ಕೊಂಡ್ರ. ಆದ್ರೆ ಟೆಕ್ನಿಕಲ್ ರಿಪೋರ್ಟ್ ತಯಾರು ಮಾಡಿದ್ರು. ಮೂಡಾದಲ್ಲಿ ಒಂದು ಟೆಕ್ನಿಕಲ್ ರಿಪೋರ್ಟ್ ತಯಾರು ಮಾಡೋದು, ಅದನ್ನ ಯಾಕೆ ಬಿಡುಗಡೆ ಮಾಡ್ಲಿಲ್ಲ ನೀವು? ಅದು ನಿಮ್ಮ ಮೇಲೆ ಆರೋಪ ಅಲ್ಲ, ಅದು ನಿಮ್ಮನ್ನು ಬಿಟ್ಟ ಆರೋಪ. ಅದು ಟೆಕ್ನಿಕಲ್ ರಿಪೋರ್ಟ್ ಆಯ್ತಲ್ಲ. ದಿನೇಶ್ ಮತ್ತು ನಟೇಶ್ನ ಸಸ್ಪೆಂಡ್ ಮಾಡಿ ಪುನಃ ವಾಪಸ್ ತಗೊಳ್ತಿರಲ್ಲ. ಸಿದ್ದರಾಮಯ್ಯ ನಿಮ್ಮ ಮೇಲೆ ಆರೋಪ ಇದೆ, ನಿಮ್ಗೆ ತೊಂದ್ರೆ. ಅಂತದ್ರಲ್ಲೂ ನೀವು ನಟೇಶ್ನ ಕಾಪಾಡ್ತಾ ಇದ್ದೀರಾ. ಆಫ್ಟರ್ ಆಲ್ ಒಂದು FIR ಇಲ್ಲ. ನೀವು ಯಾವ ನೈತಿಕತೆ ಇಟ್ಕೊಂಡು ವಿಜೇಂದ್ರ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ? ನಿಜವಾಗ್ಲೂ ನೀವು ತನಿಖೆಗಳಿಗೆ ಗೌರವ ಕೊಡ್ತೀರಾ? ನೀವು ಯಾವ ತನಿಖೆ ಮಾಡಿದ್ರು ಗೌರವ ಇಲ್ಲ. ಇದಕ್ಕೆ ಸೂಕ್ತವಾದದ್ದು ಅಂದ್ರೆ CBI ತನಿಖೆನೇ ಆಗ್ಬೇಕು. ಆಮೇಲೆ ಇದು ಜೊತೆಗೆ 2012ರಲ್ಲಿ DK ಶಿವಕುಮಾರ್ ಫೋನ್ ಹೋಗಿದ್ಯಾ ಅನ್ವರ್ ಅವ್ರಿಗೆ, ಸಿದ್ದರಾಮಯ್ಯ ಫೋನ್ ಹೋಗಿದ್ಯಾ, ಅದನ್ನ ಓಪನ್ ಮಾಡಿ ನೋಡ್ರೆ, ಡೇಟಾಸ್ ನೋಡಿದ್ರೆ ಖಂಡಿತವಾಗ್ಲೂ ಯಾಕೆ ಅವ್ರ ಹೇಳಿಕೆ ಕೊಟ್ಟರು ಸತ್ಯಾಸತ್ಯ ಹೊರಗಡೆ ಬರುತ್ತೆ. ಅದು ಬರಬೇಕು ಅಂದ್ರೆ CBI ತನಿಖೆ ಸೂಕ್ತ.
ಆಮೇಲೆ ಒಂದು ಲಾಸ್ಟ್ ಮಾತು, ನಿಜವಾಗ್ಲೂ ಇವರು ಅಲ್ಪಸಂಖ್ಯಾತರ ಪರ ಇದೀನಿ ಅನ್ನೋದಾದ್ರೆ ಸಿದ್ದರಾಮಯ್ಯನವರು ಈಗಲೂ ಕೂಡ ಅಲ್ಪಸಂಖ್ಯಾತರಿಗೆ ಏನು ಜಮೀನ್ ಇದಾಗಿದೆಯೋ ಆ ಆಯೋಗಕ್ಕೆ ಅದು ವಾಪಸ್ ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಬಹುದು. ಡನ್. ಬದ್ರುದ್ದೀನ್ ಅವರೇ, ನಾನಾಗ್ಲೇ ಬಿಜೆಪಿ ವಕ್ತಾರರಿಗೆ ಕೇಳಿದೆ, ಯಾಕೆ ವಿಜಯೇಂದ್ರ ಅವರ ಮೇಲೇನೆ ಪದೇ ಪದೇ ಈಗ 2019-20 ಯಡಿಯೂರಪ್ಪನವರನ್ನ ಪದಚ್ಯುತ ಮಾಡೋ ಸಂದರ್ಭದಲ್ಲೂ ಇಲ್ಲಿ ತನಕ ಬಿಜೆಪಿ ಯಾಕೆ ಮಾಡ್ತು ಅಂತ ಕಾರಣವನ್ನೇ ಕೊಟ್ಟಿಲ್ಲ. ವಯಸ್ಸಿನ ಕಾರಣವನ್ನ ಆ ಸಂದರ್ಭದಲ್ಲಿ ಕೊಟ್ಟರು ಕೂಡ ನಂತರದಲ್ಲಿ ಅದು ಬಿಜೆಪಿಯಲ್ಲಿ ಉಳ್ಕೊಂಡಿಲ್ಲ. ಕೆಲವರು ಆರೋಪವನ್ನ ಮಾಡಿದ್ರು, ಭ್ರಷ್ಟಾಚಾರದ ಕಾರಣಕ್ಕಾಗಿನೇ ಅವರನ್ನ ಹುದ್ದೆಯಿಂದ ಕೆಳಗಿಳಿಸಲಾಯ್ತು ಅಂತ. ಅವರ ಪುತ್ರನ ವಿರುದ್ಧವೂ ಕೂಡ RTGS ಇಂದ ಹಿಡಿದು ಇವತ್ತಿನ ತನಕ ಅದೇ ಆರೋಪಗಳು ಕೇಳಿ ಬರ್ತಿದೆ, ಪಕ್ಷದ ಒಳಗಿನವರಿಂದನೂ ಪಕ್ಷದ ಹೊರಗಿನವರಿಂದನೂ. ಇದು ಅವರ ಸ್ಥಾನಕ್ಕೆ ಏನಾದ್ರೂ ಕುತ್ತು ತರೋ ಸಾಧ್ಯತೆ ಇದೆಯಾ, ಅಥವಾ ಇದನ್ನೊಂದು ಷಡ್ಯಂತ್ರದ ಭಾಗವಾಗಿ ಒಳಗಿರೋರು ಹೊರಗಿರೋರು ಸೇರಿ ಮಾಡ್ತಿದ್ದಾರಾ? ಇದ್ರ ಬಗ್ಗೆ ತಮ್ಮ ವಿಶ್ಲೇಷಣೆ ಏನು? ನನ್ನ ಅನಿಸಿಕೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಇದೇ ಒಂದು ವಿಚಾರ ಈ ವಿಜಯೇಂದ್ರ ಅವರ ಸ್ಥಾನಕ್ಕೆ ಕುತ್ತು ಬರುತ್ತೆ ಅನ್ನೋದನ್ನ ನಾನು ನಿರೀಕ್ಷೆ ಮಾಡಲ್ಲ, ಸಾಧ್ಯತೆಗಳು ಬಹಳ ಕಡಿಮೆ. ಹಾಗಂತೇಳಿ ಈ ಷಡ್ಯಂತ್ರಗಳು, ತಂತ್ರಗಳು, ಪ್ರತಿತಂತ್ರಗಳು, ಪಿತೂರಿಗಳು ಇವೆಲ್ಲ ಎಲ್ಲಾ ರಾಜಕೀಯ ಪಕ್ಷಗಳಿದ್ದಾಗಲೇ ಅಲ್ಲೂ ಕೂಡ ಇದ್ದೇವೆ. ನೀವ್ ಹೇಳ್ದಕ್ಕೆ ನಾನು ಹೇಳೋದಾದ್ರೆ, ಯಡಿಯೂರಪ್ಪನವರನ್ನ ಪದಚ್ಯುತಿ ಮಾಡಿದಕ್ಕೆ ಇವತ್ತು ಕಾರಣ ಕೊಟ್ಟಿಲ್ಲ. ಅದು ಕಾರಣ ಹೈಕಮಾಂಡ್ ಗೊತ್ತಿತ್ತು, ಅವ್ರು ತೀರ್ಮಾನ ಮಾಡಿದ್ರು ಮಾಡ್ಲೇಬೇಕು ಅಂತ. ಆದ್ರೆ ಅದಕ್ಕೆ ಅವ್ರು ತಕ್ಕ ಪಾಠನೂ ಕೂಡ ಅನುಭವಿಸ್ಬೇಕಾಯ್ತು, ದೊಡ್ಡ ಬೆಲೆನೆ ತೆರಬೇಕಾಯ್ತು. ಈ ತರ ಈಗ ಆತರದಲ್ಲಿ ತರಾತುರಿಯಲ್ಲಿ ಏನು ಅವ್ರ ನಿರ್ಧಾರ ತೆಗೆದುಕೊಳ್ಳಾರದು. ಇವತ್ತು ಕೂಡ ಯಡಿಯೂರಪ್ಪ ಅವರ ನಾಯಕತ್ವವನ್ನು ಒಪ್ಪುವಂತ ಬಿಜೆಪಿಯ ನಾಯಕರುಗಳು ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ಪದಿರುವಂತವರು ಇದ್ದಾರೆ. ಅವ್ರು ಹಿರಿಯರಿದ್ದಾರೆ, ಅವ್ರಿಗೆ ಮಾಡೋಣ, ಇವ್ರಿಗೆ ಯಾಕೆ ಮಾಡ್ಬೇಕು ಅನ್ನೋದು ಅವ್ರಿಗೆ ವಯಸ್ಸು ಮತ್ತೆ ಅವರ ಹಿರಿತನಕ್ಕೆ ಏನು ಅವರ ಕಿರಿತನ, ಅವರ ಅನುಭವಕ್ಕಿಂತ ಜಾಸ್ತಿ ದೊಡ್ಡ ಹುದ್ದೆ ಕೊಟ್ಟರು ಅನ್ನೋದು, ಇಂಥವೆಲ್ಲ ಬಿಜೆಪಿಯಲ್ಲಿ ತುಂಬಾ ವಿದ್ಯಮಾನಗಳಿದೆ. ನಾನು ಪತ್ತೆ ಹೇಳೋದಿಲ್ಲ. ದೇಶದ ಎಲ್ಲಿಯೂ ನಡೆಯದಿರಂತ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಕರ್ನಾಟಕದಲ್ಲಿ ಬಹಳ ಬಹಿರಂಗವಾಗಿ ನಡೀತಿದೆ. ಹೈಕಮಾಂಡ್ ಆದಷ್ಟು ಬೇಗ ಮಧ್ಯಪ್ರವೇಶ ಮಾಡ್ಬೇಕು. ನಾನು ಈ ರಾಜಕಾರಣಿಗಳನ್ನ ಎಲ್ಲ ಒಂದೇ ತಕಡೆಯಲ್ಲಿ ಯಾಕೆ ನೋಡ್ತೀನಿ ಅಂದ್ರೆ, ನೋಡಿ, ನಾನು ಮಾಡೇ ಇರಲ್ಲ, ನನ್ಗೆ ಅವಕಾಶ ಇದ್ದಾಗ. ನೀವು ಮಾಡಿಲ್ಲ ಅಂತ ಹೇಳೋದು ಈಗ ಬಂದ್ಬಿಟ್ಟು ಕಳ್ಕೊಂಡಾಗ, ನೀವು ಮಾಡ್ಬೋದಾಗಿತ್ತಲ್ಲ, ನೀವು ಮಾಡಿದಾಗ ನಿಮ್ಗೆ ಅವಕಾಶ ಇದ್ದಾಗ ನೀವು ಮಾಡದೆ, ಈಗ ನೀವು ಮಾಡಿ ಅಂತ ಹೇಳ್ತಾರೆ. ಒಂದು. ಎರಡನೇದು, ವಿಜೇಂದ್ರ ಅವರು ಇವತ್ತು ಬಹಿರಂಗವಾಗಿ ಸದನದಲ್ಲಿ ನಾನು ಮಾಡಿಲ್ಲ ಅಂತ ಹೇಳಿದ್ರು. ನನಗೆ ಮತ್ತೆ ಅನುಮಾನ ಕಾಡೋದು, ಅವ್ರ ಮೇಲೆ ಆರೋಪ ಬಂದಾಗ ಅವ್ರು ಯಾಕೆ ಮಾಡಿಲ್ಲ ಅನ್ನೋದು. ಅದು ಇವತ್ತು ಮಾಡಿದ್ದಾರೆ, ಇರ್ಲಿ, ಅದೊಂದು ಭಾಗ. ಬಟ್ ಒಂದಂತೂ ದೊಡ್ಡ ಪಾಠ, ಇದು ಬಿಜೆಪಿ, ರಾಜ್ಯ ಬಿಜೆಪಿಯಲ್ಲಿ ಅವರಲ್ಲಿ ಇರುವಂತಹ ಭಿನ್ನಾಭಿಪ್ರಾಯಕ್ಕೆ ಏನಾಗುತ್ತೆ, ಈ ಆರೋಪ ಬಂದ ತಕ್ಷಣ, ವಿಜೇಂದ್ರ ಬಂದ ತಕ್ಷಣ ಖುಷಿ ಪಡೋರು ಕಾಂಗ್ರೆಸ್ಗಿಂತ ವಿಜೇಂದ್ರ ಮತ್ತು ಯಡಿಯೂರಪ್ಪನ ವಿರೋಧಿ ಬಣಗಳು ಅವರು ಇವತ್ತು ಸಂಭ್ರಮಿಸ್ತಾರೆ. ನಾವು ಹೋರಾಟಕ್ಕೆ ಜಯ ಸಿಗತ್ತೆ ಅಂತ. ಬಟ್ ಇದೇ ಒಂದು ಇಶ್ಯೂಯಿಂದಾಗಿ ಸಿಗತ್ತೆ ಅಂತ ನಾನು ಒಪ್ಪಲ್ಲ. ಬಟ್ ಇದೊಂದು ರಾಜ್ಯ ಜನ ಒಂದು ಏನ್ ತಿಳ್ಕೋಬೇಕು ಅಂದ್ರೆ ಮಂಜುಳಾ, ಇಂಥ ವಿಚಾರಗಳಿಗೆ ಬಂದಾಗ ಎಲ್ಲಾ ರಾಜಕೀಯ ಪಕ್ಷಗಳು ಒಂದೇ. ನೋಡಿ, ಕಾಂಗ್ರೆಸ್ನವ್ರು ರಕ್ಷಿಸಕ್ಕೆ ಬಿಜೆಪಿಯವರು ಹೋದಂತ ಪ್ರಸಂಗ ಬಂದಿದೆಯಲ್ಲ, ಬಿಜೆಪಿಯವರು ಆದಾಗ ಕಾಂಗ್ರೆಸ್ನವ್ರು ಯಾಕೆ ರಕ್ಷಣೆ ಮಾಡ್ತಾ ಇದ್ದಾರೆ, ಹೀಗೆಲ್ಲ ವಿದ್ಯಮಾನಗಳು ನಡೆದಾಗ ರಾಜ್ಯ ಜನ ಏನ್ ತಿಳ್ಕೋಬೇಕು, ಏನು ಆಸ್ತಿ ಲೂಟಿಯಲ್ಲಿ, ಸಾರ್ವಜನಿಕ ಬದುಕಿನಲ್ಲಿ ಇರುವಾಗ ಸಾರ್ವಜನಿಕ ಸ್ವತ್ತಲ್ಲಿ ಲೂಟಿ ಮಾಡೋದ್ರಲ್ಲಿ ಎಲ್ಲರೂ ಒಂದೇ. ಹಾಗಾಗಿ ಜನ ಬಹಳ ಇಂಥದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ರೆ ಇಂಥದಕ್ಕೆಲ್ಲ ಅವಕಾಶ ಇಲ್ಲ, ಇಂಥವೆಲ್ಲ ಕಡಿವಾಣ ಬರುತ್ತೆ. ಆದ್ರೆ ಒಂದಂತೂ ನಿಜ, ಅವಕಾಶ ಇದ್ದಾಗ ಮಾಡ್ಬೇಕು. ಮತ್ತೆ ಸಿಬಿಐ ಅಂತ ಹೇಳ್ತಾರಲ್ಲ, ಸಿಬಿಐಯ ಕ್ರೆಡಿಬಿಲಿಟಿಯನ್ನು ಹಾಳು ಮಾಡಿ 3 ಪಟ್ಟು ಮಾಡ್ಬಿಟ್ಟಿದ್ದಾರೆ ಇವರೆಲ್ಲ. ನಮ್ಗೆ ಹೆಂಗಾಗ್ತದೆ ಅಂತ ನ್ಯೂಟ್ರಲ್ ಆಗಿರೋರಿಗೆ ಸಿಬಿಐ ಮಾಡಿದ್ರೆ ನಂಬೇಕಾ ನಾವು ಅಂತ. ಹಾಗಾದ್ರೆ ಅಷ್ಟು ಸಿಬಿಐಯನ್ನ ಮತ್ತೆ ಏನು ಕೇಂದ್ರದ ತನಿಖಾ ಸಂಸ್ಥೆಗಳನ್ನ ಹರಾಜು ಹಾಕ್ಬಿಟ್ಟು ಅದ್ರ ಎಲ್ಲ ಕ್ರೆಡಿಬಿಲಿಟಿಯನ್ನ ಹಾಡಿ ಮಾಡಿರುವಂತ ಈ ರಾಜಕೀಯ ಪಕ್ಷಗಳು ಇವತ್ತು ಮತ್ತೆ ಸಿಬಿಐನ ಮಾತಾಡೋದಿದೆಯಲ್ಲ, ಅದು ನಿಜಕ್ಕೂ ಡಿಸಾಸ್ಟರ್. ಮಂಜುಳಾ, ನಟರಾಜ್ ಕೋಟೆ, ಕೊನೆಯಾಗಿ ಒಂದು 30 ಸೆಕೆಂಡ್ ಅಲ್ಲಿ, ಈಗ ನೀವು ಅನ್ವರ್ ಮಾಣಿಪಾಡಿ ಮತ್ತು ಅವರನ್ನ ಮತ್ತು ಅವ್ರು ಕೊಟ್ಟಿರೋ ವರದಿಯನ್ನ ಒಪ್ಪದೇ ಇರೋ ಸಂದರ್ಭದಲ್ಲಿ ಈ ವಿಜೇಂದ್ರ ಅವರ ಕುರಿತಾದ ಹೇಳಿಕೆಯಲ್ಲಿ ಏನ್ ಅರ್ಥ ಇದೆ? ನೀವು ಅದನ್ನ ಒಪ್ಪೋದೇ ಇಲ್ಲ ಅಂದ ಮೇಲೆ ಇದನ್ನ ಯಾಕೆ ತರ್ತಾ ಇದ್ದೀರಿ ಮುನ್ನೆಲೆಗೆ? ನಾನು ಅಲ್ಲಿ ವಕ್ಫ್ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳ್ತಾ ಇಲ್ಲ, ಅದು ಒತ್ತುವರಿ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಅದು ಯಾವ ನಾಯಕರು ಎಲ್ಲ ರಾಜಕೀಯ ಪಕ್ಷದವ್ರು ಇರ್ಬೋದು, ಇಲ್ದಲೇ ಇರ್ಬೋದು. ಆದರೆ ಅನ್ವರ್ ಮಾಣಿಪಾಡಿ ಅವರು ಯಾವಾಗ ನನಗೆ RSS ನ ಬ್ಯಾಕಪ್ ಇದೆ, RSS ನಿನ್ನ ಹಿಂದೆ ನಾನು ಇದ್ದೀನಿ, ನೀನು ತಾರ್ಕಿಕ ಅಂತಿಗೆ ತಗೊಂಡೋಗು ಅಂತ ಹೇಳಿದ್ರು ಅಂತ ಮಾಣಿಪಾಡಿ ಅವರು ಮಾತು ಬಂದಾಗ ಇದ್ರ ಮೇಲೆ ನಮ್ಗೆ ಸಂಶಯ ಬರುತ್ತೆ. ಇದು ಯಾವುದೋ ಒಂದು ಇಡನ್ ಅಜೆಂಡಾ ಇವ್ರದ್ದು, ಈ ವರದಿದು ಇಡನ್ ಅಜೆಂಡಾ. ಅದು ಅದರೊಳಗೆ ಸತ್ಯನೂ ಸ್ವಲ್ಪ ಒಂದು 50% ಸತ್ಯಾಂಶನೂ ಇರ್ಬೋದು, ಆದ್ರೆ ದೊಡ್ಡ ಮಟ್ಟದಲ್ಲಿ ಅಜೆಂಡಾ ಇರುತ್ತೆ ಅಂತ ನಮ್ಗೆ ಒಂದು. ಎರಡನೇದು, ವಿಜಯೇಂದ್ರ ಅವ್ರ ಮೇಲೆ ಹೇಳಿಕೆ ಕೊಟ್ಟಿರೋದು ಅವರ ಹೇಳಿಕೆ ಇವಾಗ ಈಚೆಗೆ ಬಂದಿದೆ ಬಿಜೆಪಿಗೆ. ಯಾಕಂದ್ರೆ ದ್ವಂದ್ವ ಇತ್ತಲ್ಲ ಬಿಜೆಪಿದು, ಆ ದ್ವಂದ್ವದಕ್ಕೆ ಈಗ ಈಚೆಗೆ ಅವ್ರ ಹೇಳಿಕೆ ಬಂದಿದೆ.
ಇದಕ್ಕೆ ಸ್ಪಷ್ಟನೆ ಕೊಡ್ಬೇಕಾದವರು ಅದು ತನಿಖೆ ಮಾಡಿಸ್ಬೇಕು ಅಂತ ಏನಾದ್ರು ಇದ್ರೆ ಕೇಂದ್ರ ಸರ್ಕಾರ ಬರ್ದಿದಂತಲ್ಲ, ಅವರು ತನಿಖೆ ಮಾಡಿಸ್ಲಿ. ಮತ್ತೆ ಇದ್ರ ಮೇಲೆ ಸ್ಪಷ್ಟನೆ ಕೊಡ್ಬೇಕಾದ್ರು ಬಿಜೆಪಿ ನಾಯಕರು, ಅವರ ದ್ವಂದ್ವ, ಅವರ ಇಬ್ಬಗಿತನ, ಅವರ ಡೋಂಗಿತನ ಇವತ್ತೆಲ್ಲ ಬಹಿರಂಗ ಆಗಿದೆ. ಇದನ್ನ ಇಟ್ಕೊಂಡೇ ವಿಜೇಂದ್ರ ತಲೆದಂಡ ಆಗದ್ ಖಂಡಿತ. ಅದನ್ನ ನಾಗಪುರ ಆಲ್ರೆಡಿ ಸೆಟ್ ಮಾಡ್ಕೊಂಡಿದೆ. ನಾಗಪುರದ ಬಿಜೆಪಿ 30 ಸೆಕೆಂಡ್ ಅಲ್ಲಿ ಏನ್ ಒತ್ತಾಯ ಮಾಡ್ತೀರಿ ಈ ಸಂದರ್ಭದಲ್ಲಿ? ಇಲ್ಲ, ಅವಾಗ ನಾಗಪುರದ ಹೆಸರನ್ನು ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹಳ ಸಂಘದ ದೊಡ್ಡ ಸ್ವಯಂ ಸೇವಕರು ಇರ್ಬೇಕು ಇವರು. ಅದಕ್ಕೋಸ್ಕರ ನಾಗಪುರದ ಇದರಿಂದ ಇವಾಗ ಅವಕಾಶಕ್ಕೋಸ್ಕರ ಕಾಂಗ್ರೆಸ್ಗೆ ಹೋಗಿದ್ದಾರೆ ಎನ್ನುವ ನಮ್ಮ ಅನಿಸಿಕೆ. ಇರ್ಲಿ, ಅದು ಅವರ ಆಸಕ್ತಿಯ ವಿಷಯ ಇರ್ಲಿ, ನಮ್ಗೆ ಅದ್ರಲ್ಲಿ ಏನೂ ಇದಿಲ್ಲ. ಆದ್ರೆ ಎಲ್ಲವನ್ನು ಅನ್ವರ್ ಮಾಣಿಪ್ಪಾಡಿಯನ್ನು ನಂಬದವರು ಇದನ್ನು ಮಾತ್ರ ನಂಬ್ತಾರಂತೆ. ಮತ್ತೆ ಅದನ್ನು ಅನ್ವರ್ ಮಾಣಿಪ್ಪಾಡಿಯವರು ಪುನಃ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ನಾನು ಏನು ಹೇಳಿದ್ದೆ ಅನ್ನುವಂಥದ್ದನ್ನು ಪುನಃ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇವರಿಗೆ ನಿಜವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದ್ರೂ ಅನುಮಾನ ಇದ್ರೆ ತನಿಖೆ ಮಾಡಿ ಅಂತ ಕೂಡ ಹೇಳ್ತಾ ಇದ್ದೇವೆ. ಇವರು ತನಿಖೆಗೆ ಹೋಗುದಿಲ್ಲ, ಯಾಕಂದ್ರೆ ಸಿಕ್ಕಿಬಿಡುವರು ಇವರೇ. ಯಾಕಂತಂದ್ರೆ ಇದನ್ನೊಂದ್ಸತಿ ತನಿಖೆಗೆ ಹಾಕಿದ್ರೆ ಮತ್ತೆ ಪುನಃ ಸುತ್ತಿಕೊಂಡು ಬರುವಂತದ್ದು ಇವರ ಕೊರಳಿಗೆ ಅನ್ನುವಂಥದ್ದು ಬಹಳ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರ ಹೀಗೆ ಏನಾದ್ರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನಾಲ್ವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರೆ ಎಲ್ರಿಗೂ ಧನ್ಯವಾದ. ನಮಸ್ಕಾರ. ಆದ್ಮೇಲೆ ಇದಾಗಿತ್ತು ಇವತ್ತಿನ ವಾರ್ತಾಭಾರತೀಯ ಬಿಗ್ ಡಿಬೇಟ್ ಕಾರ್ಯಕ್ರಮ. ಈ ತರದ ಚರ್ಚೆಗಳು, ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು ನಮ್ಮ ಚಾನೆಲ್ ನಲ್ಲಿ ಇರುತ್ತೆ. ನಮ್ಮ ಚಾನೆಲ್ ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ.